7 ಜನ್ಮ ನಿಜನಾ? ನೀನೇ ನಂಗೆ 7 ಜನ್ಮದಲ್ಲೂ ಹೆಂಡತಿಯಾಗಿ ಸಿಗ್ಬೇಕು, ಗಂಡ ಆಗಿ ಸಿಗ್ಬೇಕು. ಯಾರು ಕೂಡ ನನ್ನ ಹೋದ್ ಜನ್ಮದ ಪುಣ್ಯ, ನನ್ನ 2 ಜನ್ಮದ ಪುಣ್ಯ, 3 ಜನ್ಮದ ಪುಣ್ಯ ಅಂತ ಹೇಳಲ್ಲ. 7 ಲೋಕ ಅಂತಾನೂ ಇದೆ. ಶನಿ ಮಹಾತ್ಮ ಲೈಫಲ್ಲಿ ಎಂಟ್ರಿ ಆಗೋದು ನಮ್ಗೆ ಪಾಠ ಕಲ್ಸಕ್ಕೆ. ಪ್ರತಿ 7 ಜನರೇಷನ್ಗೆ ಒಬ್ರು ಅವರ ವಂಶದಲ್ಲಿ ಅವರು ನಾನು ಸಂಪಾದನೆ ಮಾಡಿರೋದನ್ನೆಲ್ಲ ಹಾಳು ಮಾಡ್ತಾರೆ. ಈ ಆತ್ಮ ಒಂದು ತಂದೆ ತಾಯಿನ ಹೇಗೆ ಆಯ್ಕೆ ಮಾಡ್ಕೊಳುತ್ತೆ? ಪ್ರತಿಯೊಂದು ಆತ್ಮ ಕೂಡ ಅದು ಡಿಸಿಷನ್ ತಗೊಳತ್ತೆ, ಅದೇ ಚೂಸ್ ಮಾಡುತ್ತೆ ನನಗೆ ಯಾವ ಪೇರೆಂಟ್ಸ್ ಬೇಕು ಏನು ಅಂತ. ಪೇರೆಂಟ್ಸ್ ಕೂಡ ಅನ್ಕೊಳ್ತಾ ಇರ್ತಾರೆ ಈ ತರ ಮಗು ಬೇಕು ಅಂತ. ಈಗ ಪೇರೆಂಟ್ಸ್ ಆಯ್ಕೆ ಮಾಡ್ತಾರ, ಮಗು ಆಯ್ಕೆ ಮಾಡುತ್ತಾ ಅಂದ್ರೆ ಇಬ್ರು ಮಾಡಿರೋ ಕರ್ಮಗಳು ಆಯ್ಕೆ ಮಾಡಿಸುತ್ತೆ. ಒಳ್ಳೆ ತಂದೆ ತಾಯಿಗಳು ಸಿಕ್ಕಿರ್ತಾರೆ, ಇವನು ಶ್ರೀಮಂತರ ಮನೇಲೆ ಹುಟ್ಟಿರ್ತಾನೆ, ಈ 3 ಸೋಲ್ಗಳು ಎಕ್ಸಿಟ್ ಆಗೋಯ್ತು, ಮತ್ತೆ ಇವನು ಅದೇ ತಂದೆ ತಾಯಿಗಳ ಹೊಟ್ಟೆಗೆ ಹೋಗಿ ಸೇರ್ಬೋದಲ್ಲ? ಅದೇ ಹುಡುಗ ಬೇರೆ ಏನಾದ್ರು ತಪ್ಪು ಮಾಡಿದ್ರೆ, ಬಡವ್ರ ಹತ್ರ ಬಂದಾಗ ಸ್ವಲ್ಪ ಹೆಸಿಟೇಟ್ ಮಾಡಿದ್ರೆ, ಸೊ ನೀನು ಒಂದು ಬಡತನದ ಕುಟುಂಬನ ಹೇಟ್ ಮಾಡಿದ್ಯಾ, ನೀನ್ ಇವಾಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡು. ಒಳ್ಳೆ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು, ಕೆಟ್ಟ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು. ಈ ಲೈಫಲ್ಲಿ ನಾನು ಏನು ತಪ್ಪು ಮಾಡಿಲ್ಲ, ಬಟ್ ಯಾರಿಗ್ ಗೊತ್ತು ನಾನು ಏನ್ ಮಾಡಿದೀನಿ ಅಂತ. ನಾವು ಮಾಡಿರೋ ಅಂತದನ್ನ ಪೂರ್ತಿ ಕ್ಲಿಯರ್ ಮಾಡೋ ತನಕನೂ ನಮ್ಗೆ ಮುಕ್ತಿ ಅಂಡ್ ಮೋಕ್ಷ ಸಿಗಲ್ಲ. ಅವಳಿ ಜವಳಿ ಮಕ್ಕಳು ಯಾಕೆ ಹುಟ್ಟುತ್ತಾರೆ? ತುಂಬಾ ಕನೆಕ್ಷನ್ ಇರುತ್ತೆ ಆ 2 ಆತ್ಮಗಳಿಗೂ. ಲಾಸ್ಟ್ ಲೈಫ್ ಗಳಲ್ಲಿ ಪ್ರಾಣ ಸ್ನೇಹಿತರು ಅಂದ್ರೆ ಅದಕ್ಕೆ ಸೋಲ್ ಫ್ರೆಂಡ್. ಜನ್ಮಕ್ಕೂ ನೀನೇ ಬೇಕು, ಈ ತರ ಯಾವತ್ತೂ ನಾವು ಮಿಸ್ ಆಗೋ ಮಾತಾಡ್ಬಾರ್ದು. ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು ಇರ್ತಾರಲ್ಲ, ತುಂಬಾ ತಾಳ್ಮೆಯನ್ನ ಕಲಿಯೋದು ನಾವು ಆಕ್ಚುಲಿ ಅಂತ ಮಕ್ಕಳಿಂದ. ಮಕ್ಕಳು ಏನ್ ಮಾಡಿರ್ತಾರೆ ಆ ತರ ಹುಟ್ಟಕ್ಕೆ ಅನ್ನೋದಾದ್ರೆ, ಮೇಜರ್ ಆಗಿ ಏನಂದ್ರೆ ಕೆಲವು ಮನೆಗಳಲ್ಲಿ ಹುಟ್ಟಿದ್ರೆ ಬರೀ ಹೆಣ್ಮಕ್ಳು ಹುಡ್ತಾರೆ, ಕೆಲವು ಮನೆಗಳಲ್ಲಿ ಹುಟ್ಟಿದ್ರೆ ಬರೀ ಗಂಡು ಮಕ್ಕಳು ಹುಡ್ತಾರೆ. ಯಾವ ಕುಟುಂಬದಲ್ಲಿ ಭಾವನಾತ್ಮಕವಾಗಿ ಪ್ರೀತಿಯ ಕೊರತೆ ಇರುತ್ತೆ ಆ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಸಂತಾನ ಜಾಸ್ತಿ ಆಗುತ್ತೆ. ಗಂಡು ಮಕ್ಳು ಯಾವ ಮನೇಲಿ ಹುಟ್ಟುತ್ತಾರೆ ಅಂತ ಅಂದ್ರೆ, ಸಮಾಜ ಅಂದ್ರೆ ಭಯ ಇವೆಲ್ಲ ಏನಿದೆ ಅಂತ ಮನೆಗಳಲ್ಲಿ ಗಂಡು ಮಕ್ಕಳು ಹುಟ್ಟುತ್ತಾರೆ. ಒಳ್ಳೆ ಮಗು ಸುಂದರವಾದಂತ ಕುಟುಂಬಕ್ಕೆ ಎಂಟ್ರಿ ಕೊಡಬೇಕು ಅಂದ್ರೆ ಆ ಕುಟುಂಬ ಹೇಗಿರಬೇಕು? ಗರ್ಭಧಾರಣೆ ಮಾಡಕ್ಕೆ ಮಿನಿಮಮ್ 6 ಮಂತ್ಸ್ ಮುಂಚೆನೆ ಜ್ಞಾನವನ್ನ ಪಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀವಿ. ದೈವಿಕವಾದಂತ ಮಗುನ ಪಡೆಯೋದು ಹೇಗೆ? ಮದ್ವೆ ಆಗಕ್ ಮುಂಚೆನೆ ಫಸ್ಟ್ ನೈಟ್ಸ್ ಗಳಾಗೋಗ್ಬಿಟ್ಟಿರುತ್ತೆ. ಶಾಸ್ತ್ರಗಳ ಪ್ರಕಾರ ಆ ಒಂದು ಟೈಮ್ ಅಂತ ಇಡ್ತಾ ಇದ್ದಿದ್ದೆ, ಆ ಡಿವೈನ್ ಟೈಮ್ ಅಲ್ಲಿ ಗರ್ಭಧಾರಣೆ ಆದ್ರೆ ಒಳ್ಳೆ ಸೋಲ್ಗಳು ಬರುತ್ತೆ ಅಂತ. ಎಷ್ಟಕ್ಕೂ ಗರ್ಭ ಸಂಸ್ಕಾರ ಅಂದ್ರೆ ಏನು? ನಾವು ಮಗು ಹುಟ್ಟಿದ ಮೇಲೆ ಸ್ಕೂಲಿಗೆ ಹಾಕಿ ಶಿಕ್ಷಣ ಏನ್ ಕೊಡ್ತೀವೋ ಅದು ಮಗು ಗರ್ಭದಲ್ಲಿ ಇದ್ದಾಗ್ಲೇ ಕೊಡುವಂತಹ ಜ್ಞಾನವನ್ನ ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ. ಎಲ್ಲಾ ಆತ್ಮಗಳು ಗರ್ಭದಲ್ಲಿದ್ದಾಗ 7ನೇ ತಿಂಗಳಿಗೆ ವಿಷ್ಣುವಿನ ಹತ್ರ ಕೇಳುತ್ತಂತೆ, ನೆಕ್ಸ್ಟ್ ಟೈಮು ಈ ಯೋನಿ ಒಳಗೆ ನನ್ನನ್ನು ಹುಟ್ಟಿಸ್ಲೇಬೇಡ ಅಂತ. ಒಂದು ಮಗುನ ತುಂಬಾ ಮುದ್ದಾಗಿ ಸಾಕ್ಬಿಟ್ಟಿದ್ದು, ಆರ್ಥಿಕವಾಗಿ ಬಹಳ ಸ್ಥಿತಿವಂತರಾಗಿದೆ ಅಂತ ಅವನು ಕಮೆಂಟ್ ಮಾಡ್ಕೊಂಡ್ಬಿಟ್ಟು, ಆ ಮಗಳು ಮನೆ ಬಿಟ್ಟು ಓಡೋಟೋಗ್ಬಿಡ್ತಾಳೆ. ಈ ತರದ್ದು ನೋವಿರುತ್ತೆ ಗೊತ್ತಲ್ಲ ತಂದೆ ತಾಯಿಗೆ. ಇದು ಯಾಕೆ ಮಾಡ್ತಾರೆ? ಯಾವ ಮನೆಗಳಲ್ಲಿ ಕೆಲವೊಂದು ಆತ್ಮಗಳು ಸೂಸೈಡ್ ಮಾಡ್ಕೊಳ್ಳೋದು ಅಂತ ಅಂದ್ರೆ, ರಾಜೇಶ್ ಟಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಎಷ್ಟೋ ಸಂದರ್ಭಗಳಲ್ಲಿ ಏನಿದು, ಹೆಂಗ್ ನಡೆಯುತ್ತೆ, ಹೆಂಗೂ ಸಾಧ್ಯ ಆಗತ್ತಾ, ಇದೊಂಥರ ಡಿಫ್ರೆಂಟ್ ಸೈನ್ಸ್. ಇದು ಆ್ಯಕ್ಚುಲಿ ಸೈನ್ಸ್ ಇದು. ಬನ್ನಿ ಮಾತಾಡೋಣ ಇವತ್ತು ನಿಮ್ಮ ಪಾಡ್ಕಾಸ್ಟಲ್ಲಿ. ಅಫ್ಕೋರ್ಸ್ ನಿಮ್ಮ ಫೇವ್ರೆಟ್, ಇವತ್ತು ನನ್ನ ಸೋಲ್ಮೇಟ್ ತಾರಾ ಮಂಜುನಾಥ್ ಅವರು. ನಮಸ್ತೆ. ನಮಸ್ತೆ. ಇದು ಹೆಂಗೆ ಕನ್ಸು ಬಂದಿತ್ತಾ? ಗ್ರೀನ್ ಹಾ, ಕನ್ಸು ಬರ್ತಾನೆ ಇರುತ್ತೆ. ನಿಮ್ಮ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಹುಟ್ಟಿರ್ತಕ್ಕಂಥದ್ದು ನಮ್ಮ ಅಂಸುಕಂ ಸಾರೀಸ್ನ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಎ ಲಾಟ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸ್ಯಾರಿ, ಕಲರ್ ಚೆನ್ನಾಗಿದೆ. ನೀವು ಹುಟ್ಟಿರೋ ಸೀರೆಯಲ್ಲಿ ಗ್ರೀನ್ ಕಲರ್ ರೋಸಾ ಹೂವ ಇದೆ. ನಾನು ಹಾಕೊಂಡಿರೋ ಶರ್ಟ್ ಅಲ್ಲಿ ಯಾವ ಹೂವ ಇದು? ಎಲ್ಲ ಹೂವ ಮಿಕ್ಸ್ ಇದೆ ಅದ್ರಲ್ಲಿ. ನಾನು ಎಷ್ಟೊಂದು ಸರಿ ಹೇಳ್ತಿರ್ತೀನಿ, ಒಂದು ಸೋಲ್ ಕನೆಕ್ಷನ್ ಇದೆ ನನಗೂ ನಿಮ್ಗೂ ಅಂತ. ಈ ಸೋಲು, ಸೋಲ್ಮೇಟ್ಸು ಅಂತೀವಿ ಗೊತ್ತಾ, ಎಷ್ಟೋ ಜನ್ಮಗಳು ಕನೆಕ್ಷನ್ಗಳು ಅಂತ ಒಬ್ಬರ ಜೊತೆಗೆ ನೋಡಿದ ತಕ್ಷಣ. ಈ 7 ಜನ್ಮದ ಅದೊಂದು ಹಾಡಿದಲ್ಲ, ಇದು 7 ಜನ್ಮದಲ್ಲ. ಈ 7 ಜನ್ಮ ನಿಜನಾ ಅದು? ಓಕೆ, ಈಗ ನಿಜ ಸುಳ್ಳು ಅನ್ನೋದಕ್ಕೆ ಫಸ್ಟೇ ಒಂದು ಫ್ರೇಮ್ ಹಾಕ್ಬಿಡೋಣ. ಯಾರು ನಂಬ್ತಾರೆ, ಯಾರಿಗೆ ಅನುಭವ ಆಗಿದೆ ಅವ್ರಿಗೆ ನಿಜ. ಯಾರು ನಂಬಲ್ಲ, ಓಕೆ, ಅವ್ರಿಗೆ ಅದೊಂದು ಕಾನ್ಸೆಪ್ಟ್ ಅಷ್ಟೇ, ಅವ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ ಹಾಗಾಗಿ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮ ಸನಾತನ ಧರ್ಮ ಪುರಾಣಗಳು ಅವನ್ನೆಲ್ಲ ನಾವು ಏನು ಹೇಳ್ತಾರೆ ಕನ್ಸಿಡರ್ ಮಾಡಿ ನಾವು ಅಫ್ಕೋರ್ಸ್ ನಮಗೂ ಆಗಿರೋ ಎಕ್ಸ್ಪೀರಿಯನ್ಸ್ಗಳ ಮೂಲಕ ನಾವು ನಂಬೋದು. ನೀವು ಕೇಳಿರೋ ಹಾಗೆ 7 ಜನ್ಮ ಆಯಿತಾ.
ನಾವು ಯಾವಾಗ್ಲೂ ಏನಾದ್ರೂ ಹೇಳ್ಬೇಕಾದ್ರೆ ಹೇಳ್ತಿರ್ತೀವಿ ಗೊತ್ತಾ, ಲೈಕ್ ನೀನೇ ನಂಗೆ 7 ಜನ್ಮದಲ್ಲೂ ಹೆಂಡತಿಯಾಗಿ ಸಿಗ್ಬೇಕು. ಸಿಗ್ಬೇಕು, ಗಂಡ ಆಗಿ ಸಿಗ್ಬೇಕು, ನನ್ 7 ಜನ್ಮದ ಪುಣ್ಯ ನೀನ್ ಸಿಕ್ಕಿರೋದು ಅಂತ ಅಲ್ವಾ. ಯಾರು ಕೂಡ ನನ್ನ ಹೋದ್ ಜನ್ಮದ ಪುಣ್ಯ, ನನ್ನ 2 ಜನ್ಮದ ಪುಣ್ಯ, 3 ಜನ್ಮದ ಪುಣ್ಯ ಅಂತ ಹೇಳಲ್ಲ ಅಲ್ವಾ ಆಕ್ಚುಲಿ. ಅಲ್ವಾ. ಸೊ ಅದ್ರಲ್ಲೇನೆ 7 ಯಾಕೆ ಹೇಳ್ತಾರೆ ಅಂತ ಅಂದ್ರೆ 7 ಜನ್ಮಗಳಿಂದ ನಾನ್ ಮಾಡ್ಕೊಂಡ್ ಬಂದಿರೋ ಪುಣ್ಯ ಅನ್ಸತ್ತೆ, ಅಥವಾ ನಮ್ಮ 7ನೇ ತಲೆಮಾರುವರು ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾರೆ ಗೊತ್ತಾ. ಕುತ್ಕೊಂಡ್ ತಿಂದ್ರು ಕೂಡ 7 ತಲೆಮಾರುವರೆಗೂ ಖಾಲಿ ಕರಗೋಷ್ಟು ಆಗದೆ ಇದೆ ಇರೋಷ್ಟು ಅಂತ. ಇವ್ರ ಹತ್ರ ಇದೆ. ಯಾಕೆ ಎಲ್ಲ ಬರೀ 7 ಅಂತ ಹೇಳ್ತಾರೆ ಅಂತ. ಅದನ್ನ ನಾನು ಯಾವುದೇ ರೀತಿಯಾಗಿ ಈಗ ಪುರಾಣಗಳು, ಶಾಸ್ತ್ರಗಳು ಅದ್ರ ಬೇಸ್ ಮೇಲೆ ಮಾತಾಡ್ತಾ ಇಲ್ಲ. ನಾನೇ ಸ್ವತಃ ಅಂದ್ರೆ ಇದು ಎಲ್ಲರಿಗೂ ಇರುತ್ತೆ. ಅವ್ರವ್ರ ಪ್ರಕಾರ ಅವ್ರು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ನನ್ನ ಪ್ರಕಾರ ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ, ಇನ್ನೊಂದು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್. ಅದು ಬಿಟ್ಟು ಅಜ್ಞಾನ. ಅಜ್ಞಾನ. ಓಕೆ. ಸೊ ಸಾಮಾನ್ಯ ಜ್ಞಾನದಲ್ಲಿ ನಾವು ಯೋಚನೆ ಮಾಡಿದ್ರು ಕೂಡ ಎಷ್ಟೊಂದು ಜ್ಞಾನ ನಾವು ಸಂಪಾದನೆ ಮಾಡ್ಬೋದು. ನೀವು ವಿಜ್ಞಾನಕ್ಕಾದ್ರೂ ಹೋಗಿ ಅಥವಾ ಯಾವ್ದಕ್ಕಾದ್ರೂ ಹೋದ್ರೂ ಕೂಡ, ಅಂದ್ರೆ ಆಧ್ಯಾತ್ಮ ಎಲ್ಲೇ ಹೋದ್ರೂ ಜ್ಞಾನ ಅನ್ನೋದಂತೂ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ಸೊ 7 ಜನ್ಮ ಅಂತ ಅಂದ್ರೆ ಎಲ್ಲರೂ ಬಾಯಲ್ಲಿ ಬರುವಂಥದ್ದು ಈ 7 ಹೆಜ್ಜೆ, ಸಪ್ತಪದಿ ಕೂಡ 7 ಸ್ಟೆಪ್ಸ್ ಇಡಿಸ್ತಾರೆ ಅಲ್ವಾ. ಹಾಗೆ ನಮ್ಗೆ ಗೊತ್ತಿರೋ ಹಾಗೆ 7 ಲೋಕ ಅಂತಾನೂ ಇದೆ. ಅಲ್ವಾ. ಅದು 7 ಮೇಲೂ 7 ಲೋಕ ಇದೆ, ಕೆಳಗೂ 7 ಲೋಕ ಇದೆ. ಅದರಲ್ಲಿ ಒಂದಷ್ಟು ಲೋಕಗಳು, ಭೂರ್ಲೋಕ, ಭುವರ್ಲೋಕ, ಭೂಲೋಕ, ಭುವರ್ಲೋಕ, ಆಮೇಲೆ ಇನ್ನೊಂದು ಸ್ವರ್ಗಲೋಕ, ಪಾತಾಳ ಲೋಕ, ಮಹರ್ಲೋಕ, ತಪೋಲೋಕ, ಜ್ಞಾನಲೋಕ, ಸತ್ಯಲೋಕ ಮೇಲ್ ಬರುತ್ತೆ. ಇನ್ನು ಕೆಳಗಡೆ ಅಂದ್ರೆ ನಮಗ್ ಗೊತ್ತಿರೋಂಗೆ ಆತಳ, ವಿತಳ, ಸುತ್ತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ. ಸೊ ಅಲ್ಲೂ 7 ಇದೆ, ಮೇಲೂ 7 ಇದೆ. ಇವರೆಲ್ಲ ರಾಕ್ಷಸರಿರೋದು ಕೆಳಗಡೆ ಇರೋರೆಲ್ಲ ರಾಕ್ಷಸರು, ನಾಗಲೋಕ ಅವೆಲ್ಲವೂ ಬರುತ್ತೆ. ಮೇಲ್ಗಡೆ ನಮಗೆ ಮೇಲ್ಗಡೆ ನಾವು ಕೌಂಟ್ ಮಾಡ್ತೀವಿ ಅಂತ ಅಂದ್ರೂ ನಮಗ್ ಮೇಲ್ಗಡೆ ಇವಾಗ ಸ್ವರ್ಗ ಅಂತ ಬರೋದು ಕೂಡ ಮೇಲೇನೆ, ಕರೆಕ್ಟ್ ಅಲ್ವಾ. ಸೊ ಭೂಮಿಯಿಂದ ನಾವು ಒಂದೊಂದೇ ಸ್ಟೆಪ್ ಹೋಗೋದು ಅಂದ್ರೆ ನೆಕ್ಸ್ಟ್ ನಮ್ಗೆ ಭೂಮಿ ನೆಕ್ಸ್ಟ್ ಇರೋದೇ ಏಂಜಲ್ಸ್ ಇರುವಂತಹ ಒಂದು ಲೋಕ. ಸೊ ಅಂದ್ರೆ ನಮ್ಮ ಲೈಫಲ್ಲಿ ಈಗ ನೋಡಿ, ನಾವೇನಾದ್ರೂ ಹೇಳ್ಬೇಕಾದ್ರೆ ಆತ್ಮ ಮೇಲೋಯ್ತು ಅಂತ ಹೇಳ್ತೀವಿ, ಅಂದ್ರೆ ಮೇಲ್ ಹೋಯ್ತು ಅಂತಾನೆ ಹೇಳ್ತೀವಿ ಅಲ್ವಾ. ಸೊ ಏನೇ ಆದ್ರೂ ಕೂಡ ಆಮೇಲೆ ದೇವ್ರು ಎಲ್ಲಿದ್ದಾನೆ ಅಂತೀವಿ ನಾವು. ದೇವ್ರು ತೋರಿಸ್ಬೇಕು ಅಂದ್ರೆ ಎಲ್ಲಿ ತೋರಿಸ್ತೀವಿ ನಾರ್ಮಲಿ ಅಲ್ವಾ. ಮೇಲೊಬ್ಬ ನೋಡ್ತಿರ್ತಾನೆ, ಯಾಕೆ ಕೆಳಗಡೆ ಇರೋರು ನೋಡ್ತಾ ಇಲ್ವಾ ಹಾಗಾದ್ರೆ? ಅಲ್ವಾ. ಅಂದ್ರೆ ಕೆಳಗಡೆ ದೇವ್ರು ಇಲ್ಲ ಅಂತ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಾತುಗಳಲ್ಲೇನೆ, ನಮ್ಮ ಹಿರಿಯರು ಮಾತಾಡಿರೋ ಮಾತುಗಳಲ್ಲೇನೆ, ಅವ್ರು ಹೇಳಿರೋ ಗಾದೆಗಳಲ್ಲೇ, ಅವ್ರು ಸುಮ್ಮನೆ ಕೊಟ್ಟಿರೋ ಎಕ್ಸಾಂಪಲ್ಸ್ ಅಲ್ಲೇ ಎಷ್ಟೋ ಜ್ಞಾನ ಅಡಗಿದೆ. ಅದನ್ನ ತಿಳ್ಕೊಳ್ಳೋ ಸಾಮಾನ್ಯ ಜ್ಞಾನ ನಮಗ್ ಬೇಕಿದೆ ಅಷ್ಟೆ. ಓಕೆ, ಇದನ್ನ ನಾನು ನೋಡ್ಕೊಂಡಿದ್ದು. ಸೊ ನೀವು ಕೇಳ್ದಂಗೆ 7 ಜನ್ಮ ಇದೆಯಾ ಅಂತ ಅಂದ್ರೆ, ಹಾಗಿದ್ರೆ ಈ ಎಲ್ಲಾ ವರ್ಡ್ಸ್ಗಳನ್ನ, ಎಲ್ಲಾ ಪದಗಳನ್ನ ಯಾಕೆ ಬರೀ 7 ಜನ್ಮಕ್ಕೆ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ಲಾರು, ಕರೆಕ್ಟಾ? ಇದು ಹೊಸದಾಗಿ ನಾವೇನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಇದು ನಾವು ಕಂಡಿಡ್ದಿರೋದು ಅಲ್ಲ, ಆಲ್ರೆಡಿ ಇರೋದನ್ನ, ಆಲ್ರೆಡಿ ನಮ್ಮ ಗುರು ಹಿರಿಯರು ಹೇಳಿರೋದು, ಪುರಾಣಗಳಲ್ಲಿರೋದನ್ನ ಇವಾಗ ನಾವು ಹೇಳ್ತಾ ಇರುವಂತದ್ದು. ಅಂಡ್ ನೀವು ನೋಡಿ, ಈ 7 ಜನ್ಮ ಅನ್ನೋದೇನಿದೆ, ನಾವು ಸೋಲ್ ಜರ್ನಿ ಅಂತ ಒಂದು ಪಾಡ್ಕಾಸ್ಟ್ ಮಾಡಿದ್ವಿ. ಅದರಲ್ಲಿ ಒಂದು ನಾನು ಹೇಳಿದ್ದೀನಿ ಆನ್ಸಿಸ್ಟರ್ಸ್. ಓಕೆ, 7 ಜನರೇಷನ್ ಇಂದ ನಮ್ಗೆ ಪಿತೃಗಳು ಅಂತ ನಾವು ಹೇಳಿದೀವಿ. 7 ಪಿತೃಗಳು ಒಬ್ರೊಬ್ರು ಕೂಡ ಹೇಗ್ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ. ನಮ್ಮ ಹಿಂದಿನ ಜನರೇಷನ್ಸ್, ಹಿಂದಿನ ಜನರೇಷನ್ ಅದು ಕೂಡ ನಾವು 7 ತಗೊಳ್ತೀವಿ. ಅಂಡ್ 7.5 ಅದು ಎಷ್ಟು ವರ್ಷ? 7 ವರ್ಷ, ಕರೆಕ್ಟಾ? ಸೊ ನಾನು ಆ ಪಾಡ್ಕಾಸ್ಟ್ ಅಲ್ಲೂ ಹೇಳಿದ್ದೆ ಒಂದು ವಿಚಾರ, ಅದೇನಂದ್ರೆ ಪ್ರತಿಯೊಬ್ಬ ವ್ಯಕ್ತಿ 7 ವರ್ಷಕ್ಕೆ ಒಂದು ಸಲ ಲೈಫಲ್ಲಿ ಬ್ರೇಕ್ ಡೌನ್ ಆಗ್ತಾರೆ ಅಥವಾ ಬ್ರೇಕ್ ಥ್ರೂ, ಅಂದ್ರೆ ಏನೋ ಒಂದು ಘಟನೆ ಅವರ ಜೀವನದಲ್ಲಿ, ಅದು ಒಳ್ಳೇದಾದ್ರೂ ಸರಿ ಕೆಟ್ಟದಾದ್ರೂ ಸರಿ, ಒಂದು ದೊಡ್ಡ ಘಟನೆ, ಟರ್ನಿಂಗ್ ಪಾಯಿಂಟ್ ಅಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಎವ್ರಿ 7 ವರ್ಷಕ್ಕೊಂದ್ಸಲ, ಪ್ರತಿ 7 ವರ್ಷಕ್ಕೊಂದ್ಸಲ ಬಂದೇ ಬರುತ್ತೆ. ಈಗ ನೋಡ್ತಿರೋ ನಮ್ಮ ಸ್ನೇಹಿತರಲ್ಲೂ ಕೂಡ ಒಂದು ಸಣ್ಣ ಮನವಿ, ನೀವು ಕೂಡ ನಿಮ್ಮ ಲೈಫ್ಗಳಲ್ಲಿ ಗೆಸ್ ಮಾಡಿ. ಹೌದು, ಇವಾಗಿಂದ ಹಿಂದಿನ 7 ವರ್ಷದ ಹಿಂದೆ ನಿಮ್ಮ ಲೈಫಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ. ಹೌದು. ಸಾಧ್ಯವಾದ್ರೆ ಇಷ್ಟ ಇದ್ರೆ, ಅವ್ರಿಗೆ ಶೇರ್ ಮಾಡಕ್ಕೆ ಇಷ್ಟ ಇದ್ರೆ, ಅದೊಂದು ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಅಲ್ಲಿ ತಿಳಿಸಿ. ಒಂದು 7 ವರ್ಷದಿಂದ ನಿಮ್ಮ ಲೈಫಲ್ಲಿ ಏನಾಗಿತ್ತು ಅಂತ. ಕರೆಕ್ಟ್. ಒಂದು ನನಗೆ ಅನ್ಸೋದು ಎಷ್ಟೊಂದು ಸಾರಿ, ಒಳ್ಳೇದಾದಾಗ ಒಳ್ಳೇದಾಯ್ತು ಅಂತ ಹೇಗೆ ಹೇಳ್ತೀವಿ, ಅದೇ ಥರ ಈಗ ನಾವು ಅಂತೀವಿ ಗೊತ್ತಾ, ಯಾವುದೋ ಒಂದು ದೆವ್ವ ಬಂತು, ಭೂತ ಬಂತು, ನನ್ನ ಲೈಫಲ್ಲಿ ಏನೋ ನಮಗೆ ತುಂಬ ಕೆಟ್ಟದ್ದು ಮಾಡ್ಬಿಡ್ತು ಅದು ಇದು ಅಂತ. ಕಣ್ಣಿಗೆ ಕಾಣದಿರೋ ದೆವ್ವ ಭೂತಗಳ ಬಗ್ಗೆ ನಾವು ಮಾತಾಡ್ತೀವಿ. ಗಮನಿಸಿದ್ರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಲೈಫಲ್ಲಿ ಏನಾದರೂ ಕೆಟ್ಟದ್ದು ನಡೆದಿದ್ರೆ, ಕೆಟ್ಟ ಘಟನೆಗಳು ನಡೆದಿದ್ರೆ, ನಾವೇನಾದರೂ ಒಂದು ಹಳ್ಳಕ್ಕೆ ಬಿದ್ದಿದ್ರೆ, ನಮ್ಮ ಜೀವನಗಳೇನಾದರೂ ಬರ್ಬಾದಾಗಿದ್ರೆ, ಅದ್ರ ಹಿಂದೆ ಒಂದು ಆ ದೆವ್ವಕ್ಕಿಂತ ಕೆಟ್ಟದಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರೋ ಬಂದಿರ್ತಾರೆ. ಅದು ಹತ್ತಿರದವ್ರೆ, ಅದು ಹತ್ತಿರದವ್ರಿಗೆ ಬಂದಿರ್ತಾರೆ. ನಮಗೆ ಆಮೇಲೆ ರಿಯಲೈಸ್ ಆಗುತ್ತೆ. ಕರೆಕ್ಟ್.
ಯಾಕೆ ನೀವು ಕರೆಕ್ಟಾಗಿ 7 ವರ್ಷಕ್ಕೆ ಯಾಕೆ ಮನುಷ್ಯನ ಲೈಫ್ ಟರ್ನ್ ಆಗುತ್ತೆ ಅಂದರೆ ಏನಾದರೂ ಈ ಥರದ್ದು ಒಂದು ಘಟನೆ ನಡೆದೇ ಇರುತ್ತೆ. 100%. ಈಗ ಹುಡುಗ ಹುಡುಗಿನ ಯಾರೋ ಪ್ರೀತಿ ಹೆಸರಲ್ಲಿ ಮೋಸ ಮಾಡೋರು ಒಬ್ರು ಬಂದು ಹೋಗಿರ್ತಾರೆ. ಇನ್ನು ಸಂಬಂಧದಲ್ಲಿ ದೊಡ್ಡವರ ವಿಚಾರಗಳಲ್ಲಿ, ಸಂಬಂಧಿಕರಲ್ಲಿ, ಅಥವಾ ನೀವು ಮಾಡೋ ಕೆಲಸದ ಪ್ಲೇಸಲ್ಲಿ ಏನೋ ಒಂದು 7 ವರ್ಷಕ್ಕೆ ಒಂದು ಘಟನೆ ನಡೆದಿರುತ್ತೆ. ಹೌದು, ಸೊ ದಯವಿಟ್ಟು ನಿಮ್ಮ ಲೈಫ್ಗಳ ಆ ಥರದ್ದು ಏನಿದ್ರು ಕಮೆಂಟ್ ಮಾಡಿ. ಕರೆಕ್ಟ್. ನಾನೇನು ಹೇಳ್ತೀನಿ ಅಂದರೆ, ಈ ಪಾಡ್ಕಾಸ್ಟ್ ಅಗೇನ್ ಅವ್ರು ಹೆಂಗೆ ನೋಡಬೇಕು ಅಂದರೆ, ಸೂಕ್ಷ್ಮವಾಗಿ ಅವ್ರನ್ನ ಅವರು ಕನೆಕ್ಟ್ ಮಾಡಿಕೊಂಡು ರಿಯಲೈಸ್ ಮಾಡಿಕೊಂಡು ಅವ್ರನ್ನ ಅವ್ರು ಏನು ಹೇಳ್ತಾರೆ ಆತ್ಮಾವಲೋಕನ ಮಾಡ್ಕೊಂಡು ಹೋದರೆ ಒಂದೊಂದು ವಿಷಯನೂ ಅವ್ರಿಗೆ ಕನೆಕ್ಟ್ ಆಗ್ತಾ ಬರುತ್ತೆ. ನಾನು ಅದಕ್ಕೆ ಹೇಳೋದು, ಯಾವುದೇ ಒಂದು ಜ್ಞಾನ ನಾವು ತಗೋಬೇಕಾದ್ರೆ ನಾವು ಹೆಂಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಅದು ನಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸುಮ್ಮನೆ ನೋಡೋದೇ ಬೇರೆ, ಇವಾಗ ಒಂದು ಮೂವಿ ನೋಡೋದೇ ಬೇರೆ, ಆ ಮೂವಿಯಲ್ಲಿ ವಿಷಯಗಳನ್ನು ವಿಚಾರಗಳನ್ನು ಕಲಿತು ಅದನ್ನು ನಮ್ಮ ಲೈಫಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದೇ ಬೇರೆ. ಹಾಗಾಗಿ ಅವ್ರು ಹಂಗೆ ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ಇದೊಂಥರ ಟ್ರೈನಿಂಗ್ ಆಗುತ್ತೆ, ಪಾಡ್ಕಾಸ್ಟ್ ಜೊತೆಗೆ ಟ್ರೈನಿಂಗ್ ಆಗುತ್ತೆ. ಈಗ ಸೋಲ್ ಇಲ್ಲ ಅಂದ್ರೆ ಆತ್ಮಗಳಿಲ್ಲ, ಪುನರ್ಜನ್ಮ ಇಲ್ಲ, ಪೂರ್ವಜನ್ಮ ಇಲ್ಲ, ಇದೆಲ್ಲ ಏನೋ ಸುಳ್ಳು ಬಕ್ವಾಸ್ ಅಂತೆಲ್ಲ ಯೋಚನೆ ಯಾರಾದರೂ ಅಂತ ಥಿಂಕ್ ಮಾಡಿದ್ರು ಕೂಡ, ಈಗ ಎಲ್ಲೋ ವೆಸ್ಟಲ್ಲಿ, ಯುರೋಪಲ್ಲೋ ಅಮೆರಿಕಲ್ಲೋ ಯಾರೋ ಒಬ್ರು ಕಂಡಿಡಿದ್ರೆ ಇದು ಅಲ್ಲಿಂದ ಬಂತು ಸೈನ್ಸ್ ಅಂತ ಹೇಳ್ತಾರೆ. ನಮ್ಮ ಭಾರತ ದೇಶದಲ್ಲಿ ಸಿಗದೇ ಇರೋದು, ಗೊತ್ತಿಲ್ಲದಿರೋದಂತ ಏನು ಇಲ್ಲೇ ಇಲ್ಲ. ಇಷ್ಟಕ್ಕೂ ಪೂರ್ವಜನ್ಮ ಅಥವಾ ಇದು ಆತ್ಮಗಳು ಇದೆಲ್ಲ ಏನ್ ಮಾತಾಡ್ತೀವಿ, ಸಾಕ್ಷಾತ್ ಮಹಾತ್ಮ ಗಾಂಧೀಜಿಯವರೇ ವಿಟ್ನೆಸ್ ಮಾಡಿದ್ದಾರೆ. ಶಾಂತಿದೇವಿ ಕೇಸ್ 1936 ಅಲ್ಲಿ ನಡೆದಂತ ಒಂದು ಘಟನೆ. ಆಕೆ ಶಾಂತಿದೇವಿ ಅಂತ ತೀರ್ಕೋತಾಳೆ. ಆಕೆನೆ ಮತ್ತೆ ಒಂದು ಹೆಣ್ಮಗಳಾಗಿ ಬಂದು ಹೇಳ್ತಾಳೆ ಹಿಂದಿನ ಜನದಲ್ಲಿ ನಾನು ಇದಾಗಿದೆ ಅಂತ. ಇದನ್ನ ಸ್ವತಃ ಮಹಾತ್ಮ ಗಾಂಧಿಯವರೇ ಒಪ್ಕೊಂಡಿದ್ದಾರೆ ಅಲ್ವಾ? ಇದ್ರ ಮೇಲೂ ನೀವೇನ ಯೋಚನೆ ಮಾಡ್ತೀರಾ ಅಂದ್ರೆ ಅದು ಅವರು ಬಿಟ್ಟಿದ್ದು ಅಷ್ಟೇ. ಗೊತ್ತಿಲ್ಲ, ಅವ್ರು ಇನ್ನೊಂದು ಜನ್ಮ ಬಂದ್ಮೇಲೆ ಅವ್ರಿಗೆ ಅದು ಅರ್ಥ ಆಗ್ಬೋದು, ಅಥವಾ ಈ ಲೈಫಲ್ಲಿ ನೀನು ಹಿಂಗೆ ಯೋಚನೆ ಮಾಡು ಅಂತಾನೆ ಅವರು ಡಿಸೈನ್ ಮಾಡ್ಕೊಂಡು ಬಂದಿರ್ಬೋದು, ಹಿಂಗೆ ಯೋಚನೆ ಮಾಡಬೇಕು ಅಂತಾನೂ ಬಂದಿರ್ಬೋದು. ದಟ್ಸ್ ಓಕೆ. ಬಟ್ ಈಗ ನಾವು ಏನು ಈಗ 7 ಜನ್ಮ ಅಂತ ತಗೊಂಡ್ವಿ, ನೀವು ಅದಕ್ಕೆ ನಾ ಹೇಳಿದೆ ಈಗ 7.5 ಅಂದರೆ 7 ಇಯರ್ಸ್ ಅಂತ ನಾನು ಏನು ಹೇಳಿದೆ, ನೀವು ಅದನ್ನು ಅಬ್ಸರ್ವ್ ಮಾಡಿ ಅಂತ. ಅಂದರೆ 7 ವರ್ಷಕ್ಕೆ ಒಂದ್ಸಲ ಏನೋ ಒಂದು ಬ್ರೇಕ್ ಥ್ರೂ ಆಗುತ್ತೆ ಅಂತ ಹೇಳಿದ್ನಲ್ಲ, ನೀವು ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಏನಕ್ಕೆ ಹಿಂಗಾಗುತ್ತೆ ಅಂತ ನಾವು ಪ್ರಶ್ನೆ ಮಾಡ್ಕೊಬೇಕು. ನಾವು ಇನ್ನೊಂದು ಹೇಳ್ತಾ ಇರ್ತೀವಿ, ದೊಡ್ಡವ್ರು ಹೇಳ್ತಿರ್ತಾರೆ, ಏನು ಕಾಲಚಕ್ರ ತಿರುಗ್ತಾ ಇರುತ್ತೆ, ಮೇಲೋದವನು ಕೆಳಗ್ ಬರ್ಲೇಬೇಕು, ಹೋಗ್ಲೇಬೇಕು ಅಂತ. ಅದಕ್ಕೆ ಯಾವತ್ತು ಅಹಂಕಾರ ಪಡಬಾರ್ದು ಅಂತ, ಮೆರಿಬಾರ್ದು. ಮೇಲೋದಾಗ ನೀನು ಭಗವಂತ ನನ್ನ ಮೇಲ್ ನಿಂತ್ಕೊಂಡು ಪ್ರಪಂಚ ನೋಡಕ್ಕೆ ನನ್ಗೆ ಅವಕಾಶ ಕೊಟ್ಟೆ ಅಂತ ಗ್ರಾಟಿಟ್ಯೂಡ್ ಇರಬೇಕು. ಕೆಳಗಡೆ ಇದ್ದಾಗ ಭಗವಂತ ನನ್ನ ಮೇಲ್ ಹತ್ಸಕ್ಕೆ ಇಲ್ಲಿಗೆ ಬಿಟ್ಟಿದ್ಯಾ ಅನ್ನೋ ಗ್ರಾಟಿಟ್ಯೂಡ್, ಎರಡರಲ್ಲೂ ಗ್ರಾಟಿಟ್ಯೂಡ್ ಇರಬೇಕು, ಕೃತಜ್ಞತೆ ಅಂತ. ಏನಕ್ಕೆ ನಮಗೆ ಪ್ರಕೃತಿ 7 ಇಯರ್ಸ್ ಒನ್ಸ್ ಅಂದರೆ 7 ವರ್ಷಕ್ಕೆ ಒಂದ್ಸಲ ಈ ಥರ ನಮಗೆ ಮಾಡುತ್ತೆ ಅಂತ ಅಂದರೆ, ನಾವು ಒಳ್ಳೇದು ಆಗ್ತಾ 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 ನಾವು ನಡೆದು ಬಂದಿರೋದನ್ನ ಮರಿತಾ ಇರ್ತೀವಿ. ನಮಗೆ ಅಹಂಕಾರ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಕಲಿಬೇಕಾಗಿರೋ ಪಾಠನ ಕಲಿತಾ ಇರೋದಿಲ್ಲ. ಯಾರಾದರೂ ಬುದ್ಧಿ ಹೇಳಿದ್ರೆ ಅದು ನಮಗೆ ಹೋಗೋದೇ ಇಲ್ಲ ಒಳಗಡೆ. ಆ 7 ಇಯರ್ಸ್ ತನಕ ನೋಡಿ 7.5 ಅಂತ ಏನು ಹೇಳ್ತೀವಿ. ನಾರ್ಮಲಿ ಷಣ್ಮಹಾತ್ಮ ಬರೋದು ಲೈಫಲ್ಲಿ ನಮಗೆ ಪನಿಷ್ಮೆಂಟ್ ಕೊಡೋಕ್ಕಂತೂ ಅಲ್ವೇ ಅಲ್ಲ. ಶನಿ ಮಹಾತ್ಮ ಲೈಫಲ್ಲಿ ಎಂಟ್ರಿ ಆಗೋದು ನಮಗೆ ಪಾಠ ಕಲ್ಸಕ್ಕೆ, ಆ್ಯಂಡ್ ಆ ಪಾಠ ಕಲಿತಿದಾರಾ ಅಂತ ಟೆಸ್ಟ್ ಮಾಡೋಕ್ಕೆ, ಪರೀಕ್ಷೆ. ಅದಾದ ಮೇಲೆ ನಾವೇನಾದರೂ ಅವ್ರು ಕೊಡೋ ಟೆಸ್ಟಲ್ಲಿ ಪಾಸ್ ಆಗಿಬಿಟ್ರೆ ಅವರಷ್ಟು ಆಶೀರ್ವಾದ ಮಾಡೋರು ಯಾರೂ ಇಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಲೈಫ್ನ ರೆಡಿ ಮಾಡ್ತಾರೆ. 7 ಇಯರ್ಸ್ ಒನ್ಸ್ ಪ್ರಕೃತಿ ನಮ್ಗೆ ಇದನ್ನು ಯಾಕೆ ಮಾಡಿದೆ ಅಂತ ಅಂದರೆ, ಮೇಲ್ ಹೋದಾಗ ಈಗೋ ಬೇಡ, ಕೆಳಗಡೆ ಬಂದಾಗ ಕುಗ್ಗಬೇಡ ಅನ್ನೋದನ್ನ ಅರ್ಥ ಮಾಡ್ಸೋಕ್ಕೋಸ್ಕರ ಎವ್ರಿ 7 ಇಯರ್ಸ್ ಇದಾಗ್ತಾ ಇರುತ್ತೆ. ಇದು ಒಂದು. ಇನ್ನೊಂದನ್ನ ಯಾರಾದರೂ ಹುಡುಕಿದ್ರೆ ಅವರ ಲೈಫ್ನ, ಆಯಿತಾ, ಪ್ರತಿ 7 ಜನ್ರೇಷನ್ಗೆ ಒಬ್ಬರು ಅವರ ವಂಶದಲ್ಲಿ ಅವರು, ಇವಾಗ ಫಾರ್ ಎಕ್ಸಾಂಪಲ್ ನಾನು ತುಂಬ ಹಣ ಸಂಪಾದನೆ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ, ಇದು ನನ್ನ ಮೊದಲನೇ ಜನ್ರೇಷನ್. ಇಲ್ಲಿಂದ 7ನೇ ಜನ್ರೇಷನ್ಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಓಕೆ, ನಮ್ಮ ವಂಶದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾರೆ. ಅವರು ನಾನು ಸಂಪಾದನೆ ಮಾಡಿರೋದನ್ನೆಲ್ಲ ಹಾಳು ಮಾಡ್ತಾರೆ, ಆಯ್ತಾ. ಇಲ್ಲ, ನಾನೇ 7ನೇ ಜನ್ರೇಷನ್ನು, ನನ್ನ ಹತ್ರ ದುಡ್ಡಿಲ್ಲ, ನಾನು ಫುಲ್ಲು ಬಡತನ. ಇಲ್ಲಿಂದ 7ನೇ ಜನ್ರೇಷನ್ನಿಗೆ ಬರೋನು ನಮ್ಮ ಇಡೀ ವಂಶದಲ್ಲಿ ಶ್ರೀಮಂತಿಕೆ ಅಂದರೆ ಏನು ಅನ್ನೋದನ್ನ ಅವನು ತೋರಿಸ್ತಾನೆ. ಒಬ್ರು ಬ್ರೇಕ್ ಮಾಡ್ತಾರೆ. ಎಕ್ಸಾಕ್ಟ್ಲಿ, ಚೈನ್ನ ಬ್ರೇಕ್ ಮಾಡ್ತಾರೆ. ನೀವು ಎಂತಹ ದೊಡ್ಡ ಶ್ರೀಮಂತರನ್ನ ತಗೊಂಡ್ರು ಕೂಡ 7ನೇ ಒಂದು ವಂಶದಲ್ಲಿ ಯಾರು ಬಂದಿರ್ತಾರಲ್ಲ ಅವರಿಂದ ಒಂದು ಬ್ರೇಕ್ ಥ್ರೂ, ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ಅವರ ವಂಶದಲ್ಲಿ ಆಗಿರುತ್ತೆ, ಇಲ್ಲ ಏನಾದರೂ ಒಂದು ಕೆಟ್ಟದಾಗಿರುತ್ತೆ. ನಾವು ಹೇಳೋದು ಕೇಳಿರ್ತೀವಿ, ಅಂದರೆ ಸಂಪಾದನೆ ಮಾಡಿರೋದೆಲ್ಲ ಅವ್ರ ಮೊಮ್ಮಗ ಹಾಳು ಮಾಡಿಬಿಟ್ಟ,
ಅನ್ನೋದನ್ನ ಕೇಳಿರ್ತೀವಿ. ಅಥವಾ ನಾವು ಹಿಂಗೂ ಹೇಳಿರ್ತೀವಿ, ನಮ್ಮ ಮುತ್ತಾತ ಎಲ್ಲ ಮಾಡಿಟ್ಟಿದ್ರಂತೆ, ನಮ್ಮ ತಾತ ಎಲ್ಲ ಹಾಳು ಮಾಡಿದ್ರಂತೆ. ಹಿಂಗೂ ನಾವು ಮಾತಾಡಿದ್ದೀವಿ. ಸುಮ್ಮನೆ ಇದನ್ನ ಹೆಂಗ್ ಮಾತಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದ್ರು ಕೂಡ ಇದೆಲ್ಲ ಯಾಕೆ ಆಗ್ತಿದೆ ಅಂದ್ರೆ ಇದೆಲ್ಲವೂ ಕೂಡ ಸೋಲ್ ಪ್ಲಾನ್, ನಮ್ಮ ಆತ್ಮಗಳ ಪ್ಲಾನ್. ಇಲ್ಲ ಅಂದ್ರೆ ಭಗವಂತ ಲೈಕ್ ನಮ್ಮ ಜರ್ನಿನ ನೆಡ್ಸಕ್ ಆಗಲ್ಲ. ನಾವು ಮೂವಿ ನೋಡ್ಬೇಕಾದ್ರೆ ಒಂದ್ ಮಾತಾಡ್ತೀವಿ ಗೊತ್ತಾ, ಇಲ್ಲೇ ಹೀರೋಯಿನ್ ಹೋಗ್ತಿರ್ತಾರೆ, ಇಲ್ಲೇ ಹೀರೋ ಹೋಗ್ತಿರ್ತಾರೆ, ಒಬ್ರಿಗೊಬ್ರು ನೋಡ್ಕೊಂಡಿರಲ್ಲ. ನಾವು ಕುತ್ಕೊಂಡಿರೋರು ಏನಂತೀವಿ, ಟರ್ನ್ ಮಾಡಿದ್ರೆ ಸಿಗ್ತಾರಪ್ಪ, ಅಲ್ಲಿ ನೋಡಿದ್ರೆ ಆಯ್ತಪ್ಪ, ಹಿಂಗ್ ನೋಡಿದ್ರು ನೋಡ್ಲಿಲ್ವಾ ಅಂತ ನಾವ್ ಅಂತೀವಿ. ಬಟ್ ಆಮೇಲೆ ತಕ್ಷಣ ಇನ್ನೊಂದ್ ಮೈಂಡ್ ಹೇಳತ್ತೆ, ಹಂಗ್ ನೋಡ್ಬಿಟ್ರೆ ಮೂವಿ ಮುಗ್ದೋಗ್ಬಿಡುತ್ತೆ, ಡೈರೆಕ್ಟ್ರು ಅದಕ್ಕೆ ತೋರಿಸ್ದಂಗ್ ಕರ್ಕೊಂಡು ಹೋಗ್ತಾರೆ ಅಂತ. ಕರೆಕ್ಟಾ? ಒಂದು ಬ್ರೈನ್ ಹೇಳುತ್ತೆ, ಅವಳು ಹೇಳ್ಬಿಟ್ಟಿದ್ರೆ ಹಾಗೆ ಹೋಗ್ತಿತ್ತು, ಗೊತ್ತಾಗ್ಬಿಡ್ತಿತ್ತು ಅವನೇ ಕಳ್ಳ ಅಂತ. ಇನ್ನೊಂದು ಮೈಂಡ್ ಹೇಳುತ್ತೆ, ಹಂಗ್ ಗೊತ್ತಾಗ್ಬಿಟ್ರೆ ಮೂವಿ ಹೆಂಗ್ ಕಂಟಿನ್ಯೂ ಆಗುತ್ತೆ ಅಂತ. ಸೇಮ್. ಈಗ ಈ ಉದಾಹರಣೆಗೆ ಯಾರೋ ಗಂಡ ಹೆಂಡತಿ ಮದುವೆ ಆಗಿ ಹುಡುಗಿದು ಶಿವಮೊಗ್ಗ, ಹುಡುಗಂದು ಬೆಂಗಳೂರು ಅಂತ ಅನ್ಕೊಳ್ಳಿ. ಇವರಿಬ್ಬರಿಗೂ ಅರೇಂಜ್ ಮ್ಯಾರೇಜ್ ಆಯ್ತು, ಮನೇಲಿ ದೊಡ್ಡವ್ರು ನೋಡಿದ್ರು, ಮದುವೆ ಮಾಡ್ಕೊಂಡ್ರು, ಇಲ್ಲಿ ಬೆಂಗಳೂರಲ್ಲೇ ಎಲ್ಲೋ ಸೆಟ್ಲ್ ಆಗಿದ್ದಾರೆ. ಫ್ಲಾಶ್ ಬ್ಯಾಕ್ ಕಟ್ ಮಾಡಿದ್ರೆ ಒಂದು 20-25 ವರ್ಷದ ಹಿಂದೆ ಅದೇ ಶಿವಮೊಗ್ಗಲ್ಲಿದ್ದಂಥ ಒಂದು 5 ವರ್ಷದ ಹೆಣ್ಮಗಳು ಇಲ್ಲೇ ಬೆಂಗಳೂರಲ್ಲಿ ಹುಟ್ಟಿದಂಥ ಒಂದು 5 ವರ್ಷದ ಗಂಡ್ಮಗನು 10 ವರ್ಷದ ಗಂಡ್ಮಗನು ಎಲ್ಲೋ ಯಾವುದೋ ಟೆಂಪಲ್ ಅಲ್ಲೋ ಬಸ್ ಸ್ಟಾಪ್ಗಳಲ್ಲೋ ಹೆಂಗೋ ಅವ್ರ ತಂದೆ ತಾಯಿ ಪಾಸ್ ಆಗಿರ್ತಾರೆ. ಹೌದು, ಈ ಸೋಲ್ ಕನೆಕ್ಷನ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಎಕ್ಸಾಕ್ಟ್ಲಿ. ಈಗ ಮೂವಿಲಿ ನಾವ್ ಹೆಂಗ್ ಅನ್ಕೊಳ್ತೀವೋ ಅದೇ ಮೂವಿನೇ ನಮ್ Real life ಲೈಫ್ ಅಲ್ಲೂ ಅಲ್ಲೂ ನಡೀತಾ ಇದೆ. ನಾವು ಮೂವಿ ನೋಡ್ಬೇಕಾದ್ರೆ ವೀಕ್ಷಕರಾಗಿ ನೋಡ್ತೀವಿ. ಅದಕ್ಕೆ ನಮ್ಗೆ ಡೈರೆಕ್ಟರ್ ಏನ್ ತಪ್ಪು ಮಾಡ್ತಾ ಇದ್ದಾರೆ, ಹಿಂಗ್ ಸಿಗಿಸ್ಬಿಡ್ಬೋದಿತ್ತು, ಮಾಡ್ಬಿಡ್ಬೋದಿತ್ತು ಅಂತ ಒಬ್ಬ ಆಡಿಯನ್ಸ್ಗೆ ಅನ್ಸುತ್ತೆ. ಆದ್ರೆ ಅಲ್ಲಿ ಡೈರೆಕ್ಟರ್ ಗೊತ್ತಿರುತ್ತೆ, ಹಿಂಗ್ ಸಡನ್ ಆಗಿ ಪರಿಚಯ ಮಾಡಿಸ್ಬಿಟ್ಟು ಇಲ್ಲಿಲ್ಲೇ ನಾವು ಅವ್ರನ್ನ ತೋರಿಸ್ಬಿಟ್ರೆ ಮೂವಿ ಮುಗ್ದೋಗ್ಬಿಡುತ್ತೆ, ಕಂಟಿನ್ಯೂ ಆಗಲ್ಲ ಅಂತ ಅದಕ್ಕೆ ಒಂದು ಟ್ವಿಸ್ಟ್ ಕೊಡ್ತಾನೆ. ಒಂದ್ ಟ್ವಿಸ್ಟ್ ಕೊಡ್ತಾರೆ. ಇಲ್ಲಿ ಡೈರೆಕ್ಟರ್ ಯಾರು? ನಮ್ಮ ಮೂವಿಗೆ ಡೈರೆಕ್ಟ್ರು ಭಗವಂತ. ಅವನು ಅದಕ್ಕೆ ಕೆಲವೊಂದು ವಿಚಾರಗಳನ್ನ ನಾವ್ ಅನ್ಕೊಂತೀವಿ, ಅಯ್ಯೋ ನನಗ್ ಭಗವಂತ ಮೊನ್ನೆ ಇವ್ರೇನು ಅಂತ ಅರ್ಥ ಮಾಡ್ಸಿದಿದ್ರೆ ನಾನು ಈ ತಪ್ಪೇ ಮಾಡ್ತಾ ಇರ್ಲಿಲ್ಲ ಅಂತ. ಅವ್ನ್ ಯಾಕೆ ಅರ್ಥ ಮಾಡ್ಸಲ್ಲ ಅಂತ ಅಂದ್ರೆ ಆ ಮೂವಿ ಕಂಟಿನ್ಯೂ ಆಗ್ಬೇಕಲ್ಲ. ನಿಮ್ಮ ಜೀವನ ಅನ್ನೋ ಚಲನಚಿತ್ರ ಮುಂದಕ್ಕೆ ಹೋಗ್ಬೇಕು, ಡೈರೆಕ್ಟ್ರು ಅವನಲ್ವಾ. ಅದಕ್ಕೆ ನೋಡಿ ಹೇಗೆ ಮೂವಿಯಲ್ಲಿ ನಾವು ಡೈರೆಕ್ಟ್ರು ಹಿಂಗ್ ಮಾಡ್ಬೋದಿತ್ತು ಅಂತೀವಿ ಕುತ್ಕೊಂಡು ವೀಕ್ಷಕರಾಗಿ, ಸೇಮ್ ನಮ್ಮ ಲೈಫಲ್ಲೂ ಕೂಡ ನಾವೇನ್ ಮಾಡ್ತೀವಿ ಗೊತ್ತಾ, ನಿಮ್ಮ ಲೈಫಲ್ಲಿ ಆಗ್ತಾ ಇರೋ ತಪ್ಪು ನನಗೆ ಕಾಣಿಸುತ್ತೆ, ನನ್ನ ಲೈಫಲ್ಲಿ ಆಗ್ತಿರೋ ತಪ್ಪು ನನಗೆ ಕಾಣಿಸಲ್ಲ. ರಾಜೇಶ್ ಅವ್ರು ಹಿಂಗ್ ಮಾಡಿದ್ರೆ ಆಗೋಗ್ಬಿಡ್ತಿತ್ತಪ್ಪ, ಇವ್ರು ಹಂಗ್ ಮಾಡ್ಬಾರ್ದಿತ್ತಪ್ಪ ಅಂತ ನಾನು ಮಾತಾಡ್ತೀನಿ. ನನ್ನ ಲೈಫಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅದನ್ನ ನಾನು ಮಾತಾಡಲ್ಲ. ಯಾಕಂದ್ರೆ ವೀಕ್ಷಕರಾಗಿ ಎಲ್ರಿಗೂ ಇನ್ನೊಬ್ರಿಗೆ ಸಜೆಷನ್ ಕೊಡೋದು ಬಹಳ ಈಸಿ. ಆದ್ರೆ ಸ್ವತಃ ಅವರೇ ಆಕ್ಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಆ ಒಂದು ನಟನೆ ಎಷ್ಟು ಕಷ್ಟ ಇದೆ, ಆ ಪಾತ್ರ ಎಷ್ಟು ಕಷ್ಟ ಇದೆ, ಅವ್ರ ಜೊತೆಲಿರೋ ಪಾತ್ರಧಾರಿಗಳನ್ನ ನಿಭಾಯಿಸೋಕೆ ಏನೆಲ್ಲ ಈ ಒಂದು ವ್ಯಕ್ತಿಗೆ ಅವಶ್ಯಕತೆ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನಾನು ಯಾಕೆ ಫಿಲಿಮ್ನ ನಮ್ಮ ಜೀವನಕ್ಕೆ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಕೂತು ಯೋಚನೆ ಮಾಡ್ಲಿ. ಈ ಆತ್ಮಗಳ ಜರ್ನಿ ಏನಿದೆ, ನಾನಿವಾಗ ನಿಮ್ಗೆ ಹೇಳ್ಬೋದು, ಗರುಡ ಪುರಾಣದ ಬಗ್ಗೆ ತಗೊಂಡು ಹೇಳ್ಬೋದು, ಪುರಾಣಗಳನ್ನ ಹೇಳ್ಬೋದು. ಬಟ್ ನಾನು ಯಾಕೆ ಇವತ್ತಿನ ಜನ್ರೇಷನ್, ಇವತ್ತಿನ ಪೀಪಲ್ಗೆ ಏನೂ ಗ್ರಂಥಗಳು ಓದಿಲ್ಲ ಅಂದ್ರೂ ಹಿಂಗೂ ನಾವು ಅರ್ಥ ಮಾಡ್ಕೊಬೋದು. ನೀವೇ ಆ ಕಡೆ ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ, ಹೌದಲ್ವಾ, ನಮ್ಮ ಸುತ್ತ ಯಾವ್ಯಾವ್ದೆಲ್ಲ ಸೋಲಿದೆ, ಯಾವ್ಯಾವ ಆತ್ಮಗಳಿದೆ ನಮ್ಮ ಸುತ್ತ, ಏನೇನ್ ಆಗ್ತಿದೆ ನಮ್ಮ ಲೈಫಲ್ಲಿ, ಇದೆಲ್ಲ ಅವರೇ ಕನೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ವಿಧಿ ಇದೆಲ್ಲ ಎಷ್ಟು ಸತ್ಯ. ಹೌದಲ್ವಾ, 10 ವರ್ಷದ ಹಿಂದೆ ಪ್ರೀತಿ ಮದ್ವೆ ಆಗಿರ್ತಾರೆ. ಓಕೆ, 10 years ಆಫ್ ಲವ್, 10 ವರ್ಷದ ಪ್ರೀತಿಯನ್ನ 10 ವರ್ಷ ಕಾಪಾಡ್ಕೊಂಡು ಮದ್ವೆ ಆಗಿ ಒಂದ್ ಮಗು ಆಗಿ, ಮಗುನೂ ದೊಡ್ಡೋರ್ ಆದ್ಮೇಲೆ ಡಿವೋರ್ಸ್ ಆಗೋ ಅಂತ ಕಪಲ್ ಇದಾರೆ ಇವಾಗ. ಆಮೇಲೆ ಇನ್ನೊಂದು ಏನಂದ್ರೆ, ಒಬ್ಬರನ್ನೊಬ್ರು ನೋಡ್ಕೊಂಡ್ರೆ ಪರಸ್ಪರ ಅದೊಂದು ಹೇಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಹೌದು, 10 ವರ್ಷದಿಂದ ನೀನೇ ನನಗ್ ಪ್ರಾಣ ಅಂತ ಅನ್ಕೊಂಡಿದ್ದಿದ್ದ ಆತ್ಮಗಳು, ಒಂದು ಕ್ಷಣ ನೀನಿಲ್ಲ ಅಂದ್ರೆ ನಂಗೆ ಇರಕ್ಕಾಗಲ್ಲ ಅನ್ಕೊಂಡಿರೋರು ಯಾಕೆ ಒಂದ್ ಟೈಮಲ್ಲಿ ನಿನ್ನ ನೋಡಿದ್ರೆ ನಂಗೆ ಇರಕ್ಕಾಗಲ್ಲ ಅಂತ ಅನ್ಸುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಇವೆಲ್ಲ ಕೂಡ ಭಾವನೆಗಳು ಇಂಬ್ಯಾಲೆನ್ಸ್ ಆಗೋದು ಒಂದ್ ಕಡೆ ಆದ್ರೆ, ನಮ್ ಲೈಫಲ್ಲಿ ಕೆಲವೊಂದೆಲ್ಲ ನಮ್ ಕಂಟ್ರೋಲಲ್ಲಿ ಇಲ್ದೇನೂ ನಡೀತಾ ಇದೆ. ನಾವ್ ಅನ್ಕೊಂಡಿದೀವಿ ಎಲ್ಲ ನಮ್ ಕಂಟ್ರೋಲಲ್ಲಿ ಇದೆ ಅಂತ. ಅಲ್ಲ, ಈಗ ಗರುಡ ಪುರಾಣದ ಪ್ರಕಾರ ಅಥವಾ ಜನರಲ್ ಆಗಿ ಯಾವ್ದಾದ್ರು ಪ್ರಾಣ ಹೋಯ್ತು ಅಂದ್ರೆ, ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತ ಅಂತೀವಿ, ಪ್ರಾಣ ಬಿಟ್ರು ಎಲ್ಲೋ ಮೇಲ್ ಹೋಯ್ತು ಅಂತ ಹಿಂಗ್ ಅಂತೀವಿ. ಈಗ ಗರುಡ ಪುರಾಣದಲ್ಲೂ ಅಷ್ಟೇ ಜನರಲ್ ಆಗಿ ಒಂದು ಸತ್ತಂತ ಮನುಷ್ಯನ ಒಂದು ದೇಹದಿಂದ ಒಂದು ಆತ್ಮ ಅಂತ ಎಕ್ಸಿಟ್ ಆಗತ್ತೆ, ಒಂದು ಸೋಲ್ ಎಕ್ಸಿಟ್ ಆಗತ್ತೆ. ಸೋಲ್ ಎಕ್ಸಿಟ್ ಆದ ನಂತರ ನೆಕ್ಸ್ಟ್ ಅದು ಅದ್ರ ಕರ್ಮ ಮುಗ್ದಿದ್ರೆ
ಕೆಲವ್ರಿಗೆ ಮೋಕ್ಷ ಸಿಕ್ಕಿದ್ರೆ ಜನ್ಮ ಇರಲ್ಲ. ಇನ್ ಕೆಲವರು ಇನ್ನೊಂದು ಬರ್ತ್ನ ತಗೊಬೇಕು ಅಲ್ವಾ? ಹೌದು. ಈಗ ಉದಾಹರಣೆಗೆ ಯಾವುದೋ ಒಂದು ಗಂಡ ಹೆಂಡತಿ ಅವರು ಮಕ್ಕಳು ಪ್ಲಾನ್ ಮಾಡ್ತಿರ್ತಾರೆ, ಅಥವಾ ಒಳ್ಳೆ ಮಕ್ಕಳು ಬೇಕು ಅಂತ ಅನ್ಕೊಂಡಿದ್ದಂಥ ಟೈಮಲ್ಲಿ ಅವರ ಮಿಲನ ಅದು ಇದು ಎಲ್ಲ ನಡೀತಿರೋ ಟೈಮಲ್ಲಿ ಅವರ ಹೊಟ್ಟೆ ಒಳಗೆ ಏನೊಂದು ಭ್ರೂಣ, ಒಂದು ಆತ್ಮ ಹೋಗಿ ಸೇರತ್ತಲ್ಲ, ಇದು ಆ ತಂದೆ ತಾಯಿಗಳು ಪ್ರೇ ಮಾಡಿ ಈ ಆತ್ಮನ ಕರೆಸ್ತಾರ, ಅಥವಾ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಆತ್ಮ ಒಂದು ತಂದೆ ತಾಯಿನ ಹೇಗೆ ಆಯ್ಕೆ ಮಾಡ್ಕೊಳ್ಳುತ್ತೆ? ಓಕೆ. ಸಿ ನಾವು ಲಾಸ್ಟ್ ಟೈಮು ಮಾತಾಡಿರೋ ಹಾಗೆ ಪ್ರತಿಯೊಂದು ಆತ್ಮ ಕೂಡ ಅದು ಡಿಸಿಷನ್ ತಗೊಳತ್ತೆ, ಅದೇ ಚೂಸ್ ಮಾಡುತ್ತೆ ನನಗೆ ಯಾವ ಪೇರೆಂಟ್ಸ್ ಬೇಕು ಏನು ಅಂತ. ಬಟ್ ಆ ಆತ್ಮ ಯಾವುದ್ರ ಆಧಾರದ ಮೇಲೆ ಚೂಸ್ ಮಾಡುತ್ತೆ ಅಂದ್ರೆ ಅದು ಮಾಡಿರೋ ಅಂತ ಕರ್ಮಗಳ ಆಧಾರದ ಮೇಲೆ ಅದೇ ಡಿಸೈಡ್ ಮಾಡ್ಕೊಳತ್ತಾ? ಅದೇ ಡಿಸೈಡ್ ಮಾಡುತ್ತೆ ಒಂದು. ಆದ್ರೆ ಈಗ ಇದೇ ಪೇರೆಂಟ್ಸ್ ಬರ್ಬೇಕು, ಈಗ ನೀವು ಆಗ್ಲೇ ಕೇಳಿದ್ರಿ ಪೇರೆಂಟ್ಸ್ ಕೂಡ ಅನ್ಕೊಳ್ತಾ ಇರ್ತಾರೆ ಈ ತರ ಮಗು ಬೇಕು ಅಂತ. ಈಗ ಪೇರೆಂಟ್ಸ್ ಆಯ್ಕೆ ಮಾಡ್ತಾರ, ಮಗು ಆಯ್ಕೆ ಮಾಡತ್ತಾ ಅಂದ್ರೆ ಇಬ್ರು ಮಾಡಿರೋ ಕರ್ಮಗಳು ಆಯ್ಕೆ ಮಾಡಿಸುತ್ತೆ. ಇವ್ರಿಗೆ ಇದೇ ತರದ ಒಂದು ಮಗು ನಮ್ಮ ಹೊಟ್ಟೆಲಿ ಬಂದ್ರೆ ನನ್ನ ಲೈಫ್ ಪರ್ಪಸ್ ಏನಿದೆ, ಹುಟ್ಟಿರೋ ಅಂತ ಉದ್ದೇಶ ಏನಿದೆ, ಅದನ್ನ ಈ ಮಗುವಿನ ಮೂಲಕ ನನಗೆ ಏನು ಕಂಪ್ಲೀಟ್ ಆಗುವಂತಹ ಮಗು ಬೇಕು ಅನ್ನೋದೇ ಈ ಆತ್ಮಗಳು ಕೇಳ್ಕೊಳ್ತಾ ಇರುತ್ತೆ ಪೇರೆಂಟ್ಸ್. ಇದು ತಂದೆ ತಾಯಿ ಮೆಂಟಲಿ ಡಿಸೈಡ್ ಮಾಡ್ತಾರಲ್ವಾ, ನನಗೆ ಶ್ರೀಮಂತ್ ಈ ಕೆಲವ್ರು ಹೇಳ್ತಾರೆ ಡಿಸೈನ್ ಮಾಡ್ಕೊಬೇಕು, ನಮಗೆ ಯಾವ ತರ ಮಗು ಬೇಕು ಅದನ್ನ ನಾವೇ ಡಿಸೈನ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಅಲ್ವಾ. ಅದು ನಾವು ಡಿಸೈನ್ ಮಾಡೋದಲ್ಲ, ನಮ್ಮ ಆತ್ಮ ಡಿಸೈನ್ ಮಾಡಬೇಕು. ನಮ್ಮ ಆತ್ಮ ಡಿಸೈನ್ ಮಾಡಿರುತ್ತೆ ಅಂದ್ರೆ ನನ್ನ ಕರ್ಮದ ಪ್ರಕಾರ ಈ ತರ ಮಗು ಬೇಕು ಅಂತ ಇವರು ಕೇಳ್ಕೊಂಡಿರ್ಬೇಕು. ಅದಕ್ಕೆ ಸೇಮ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗುವಂತ ಆ ಆತ್ಮನೂ ರೆಡಿ ಇರಬೇಕು, ನನಗೆ ಈ ತರ ಪೇರೆಂಟ್ಸ್ ಬೇಕು ಅಂತ. ಅವಾಗ ಮಾತ್ರ ಆತ್ಮ ಅಂತ ತಂದೆ ತಾಯಿ ಹೊಟ್ಟೆಗಳಿಗೆ ಹುಡುಕೊಂಡು ಬಂದು ಜಾಯಿನ್ ಆಗುತ್ತೆ. ಅದು ಆತ್ಮ ಅಲ್ಲಿ ಬಂದ ಮೇಲೆ ಅದಕ್ಕೆ ಲೈಫ್ ಆ್ಯಡ್ ಆದ್ಮೇಲೆ ಜೀವಾತ್ಮ ಆಗಿ ಚೇಂಜ್ ಆಗುತ್ತೆ. ಸೊ ಎರಡು ರೀಸನ್. ಬಟ್ ನನ್ನ ಪ್ರಕಾರ ಹೇಳೋದಾದ್ರೆ ಯಾರು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕಿಂತ ಕರ್ಮ ಆಯ್ಕೆ ಮಾಡಿಸುತ್ತೆ ತಂದೆ ತಾಯಿಗಳನ್ನ. ಓಕೆ, ಈಗ ಹಾಗಿದ್ರೆ ಈಗ ಈ ಜನ್ಮದಲ್ಲಿ ಒಬ್ಬ ಹುಡುಗನ್ಗೆ ಒಳ್ಳೆ ತಂದೆ ತಾಯಿಗಳು ಸಿಕ್ಕಿರ್ತಾರೆ, ದೇವರಂತ ತಂದೆ ತಾಯಿಗಳು. ಇವನು ಶ್ರೀಮಂತರ ಮನೇಲೆ ಹುಟ್ಟಿರ್ತಾನೆ, ಇವನು ತುಂಬಾ ಹೆಸರು ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಒಂದು ದಿನ ಈ ಮೂರು ಸೋಲ್ಗಳು ಎಕ್ಸಿಟ್ ಆಗೋಯ್ತು. ಈ ಮೂರು ಸೋಲ್ಗಳಿಗೂ ಮುಗೀತು ಜೀವನ, ಆತ್ಮ ಹೊರಡಿತು. ನೆಕ್ಸ್ಟ್ ಇನ್ನೊಂದು ಬರ್ತ್ ತಗೊಬೇಕು, ಮಗ ತಗೊಬೇಕಂದ್ರೆ ಇಲ್ಲಿ ಈ ಜನ್ಮದಲ್ಲಿ ದೇವರಂತ ತಂದೆ ತಾಯಿಗಳು ಇವನಿಗೆ ಸಿಕ್ಕಿದ್ರು ಅಲ್ವಾ. ಮತ್ತೆ ಇವನು ಅದೇ ತಂದೆ ತಾಯಿಗಳ ಹೊಟ್ಟೆಗೆ ಹೋಗಿ ಸೇರ್ಬೋದಲ್ಲ, ಏನಕ್ಕೆ ಬೇರೆ ಯಾರ್ದು ಹೊಟ್ಟೆಗೆ ಹೋಗ್ತಾನೆ? ಓಕೆ. ಸೊ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ಏನ್ ಮಾಡ್ತಾರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಲೇಬೇಕು ಅಲ್ವಾ. ಸೊ ಅಂದ್ರೆ ಎವಾಲ್ವ್ ಆಗ್ಲೇಬೇಕು. ಲೈಫ್ ಲೆಸನ್ಸ್ ಅಂತ ಏನಿದೆ, ಎಲ್ಲಾ ತರದ ಜೀವನದ ಪಾಠವನ್ನ ಕಲ್ತ ಮೇಲೇನೆ ಮೋಕ್ಷ ಸಿಗೋದು. ಸೊ ಅದಕ್ಕೆ ಅವಾಗಿನ ಕಾಲದಲ್ಲೆಲ್ಲ ಹೇಗೆ ಅಂದ್ರೆ ಫಸ್ಟು ಮಕ್ಕಳಿಗೆ ಬಾಲ್ಯಾವಸ್ಥೆನ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿಸಿದ್ಮೇಲೆ ಆಮೇಲೆ ಅವ್ರಿಗೆ ಗೃಹಸ್ಥ, ಈ ರೀತಿ ಒಂದೊಂದೇ ಬರ್ತಾ ಲಾಸ್ಟ್ ಅಲ್ಲಿ ವೃದ್ಧಾಪ್ಯ ಅಂತ ಹೇಳಿ ಮಾಡ್ತಾ ಇದ್ರಲ್ವಾ. ಅಂದ್ರೆ ಅದೇನಿದೆ ಸೈಕಲ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಮೋಕ್ಷಕ್ಕೆ ಹೋಗ್ತೀವಿ ಅಂತ. ಈಗ ಈ ಲೈಫಲ್ಲಿ ಒಳ್ಳೆ ಪೇರೆಂಟ್ಸ್ ಸಿಕ್ಕಿದ್ದಾರೆ, ಎಲ್ಲ ಚೆನ್ನಾಗೇ ಆಗಿದೆ, ಅವ್ರಿಗೆ ಏನ್ ಹೇಳ್ತಾರೆ ಒಳ್ಳೆ ಪೇರೆಂಟ್ಸ್ ಮೂಲಕ ಒಳ್ಳೆ ಲೈಫ್ ಲೀಡ್ ಮಾಡಿದ್ದಾರೆ. ಆದ್ರೆ ಅದೇ ಹುಡುಗ ಬೇರೆ ಏನಾದ್ರೂ ತಪ್ಪು ಮಾಡಿದ್ರೆ, ಈಗ ಶ್ರೀಮಂತರ ಮನೇಲಿ ಹುಟ್ಟುಬಿಟ್ಟು ಬಡವರ ಕಷ್ಟಗಳನ್ನ ಇನ್ ಕೇಸ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ಅಥವಾ ಬಡವ್ರ ಹತ್ರ ಬಂದಾಗ ಸ್ವಲ್ಪ ಹೆಸಿಟೇಟ್ ಮಾಡಿದ್ರೆ, ನನ್ಗೆ ಅವ್ರ ಜೊತೆ ಎಲ್ಲ ಇರಕ್ಕಾಗಲ್ಲ ಅನ್ನೋ ಒಂದು ಭಾವನೆ ಕೊಟ್ಟಿದ್ರು ಕೂಡ, ಸೊ ನೀನು ಒಂದು ಬಡತನದ ಕುಟುಂಬನ ಹೇಟ್ ಮಾಡಿದ್ಯಾ, ಸೊ ನೀನ್ ಇವಾಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡು. ಆ ಒಂದು ಆತ್ಮಕ್ಕೆ ಏನಾಯ್ತಲ್ವಾ ಅದಕ್ಕೆ ನೀನ್ ಅನ್ಭವಿಸ್ಬೇಕು. ಯಾಕಂದ್ರೆ ಯಾವುದು, ಈಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಯಾವ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತಿದ್ದೀರಾ, ಓಕೆ, ನೀವ್ ಅದ್ರಲ್ಲಿ ಎಕ್ಸ್ಪರ್ಟ್ ಆಗೋದ್ ಯಾವಾಗ, ನೀವು ಆ ಕೋರ್ಸ್ ಕರೆಕ್ಟಾಗಿ ಕಲ್ತಾಗ. ಈಗ ನಾನು ಮೂವಿ ಇಂಡಸ್ಟ್ರಿದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಬ್ಬ ನಾಯಕ ನಟ ಅಥವಾ ನಾಯಕ ನಟಿ ಅವ್ರು ನಿಜವಾಗ್ಲೂ ಇವ್ರು ಪರ್ಫೆಕ್ಟ್ ಆಕ್ಟರ್ ಅಪ್ಪ ಅಂತ ಅನ್ಸ್ಕೋಬೇಕು ಅಂದ್ರೆ ಅವ್ರು ಎಲ್ಲಾ ಪಾತ್ರಗಳನ್ನು ಮಾಡಿರ್ಬೇಕು. ಕರೆಕ್ಟಾ? ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ ಯಾಕೆ ನಾವು ನಟನೆ ಬಗ್ಗೆ ಅವ್ರ ಹತ್ರ ಏನು ಕೇಳೋ ಅಂತದ್ದಿಲ್ಲ ಅಂದ್ರೆ, ಅಷ್ಟು ನಾವೇನು ಅವ್ರ ತಪ್ಪು ಹುಡ್ಕಕ್ಕೆ ಆಗಲ್ಲ. ಯಾಕಂದ್ರೆ ಅದು ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವ್ರು ಮಾಡದೇ ಇರೋ ಪಾತ್ರ ಇಲ್ಲ. ಅದಕ್ಕೆ ಅವ್ರಿಗೆ ಆ ವ್ಯಾಲ್ಯೂ ಅಲ್ವಾ. ಸೊ ಹಾಗೆ ನಮ್ಮ ಬದುಕಲ್ಲೂ ಕೂಡ ಈಗ ಆತ್ಮ ಅಂತ ನಾವು ತಗೊಳ್ಳೋಣ ಸಿಂಪಲ್ ಆಗಿ. ಸೊ ನಾನು ಎಲ್ಲಾ ಪಾತ್ರಗಳನ್ನ ಮಾಡಿದ ಮೇಲೇನೆ
ನನ್ನ ಆತ್ಮ ಲೆಸನ್ಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ, ಪರ್ಫೆಕ್ಟ್ ಆತ್ಮ ಆಗ್ತೀನಿ ನಾನು. ಹ್ಮ್. ಕರೆಕ್ಟಾ? ಈಗ ನಾನು ಆ ಪಾತ್ರಗಳನ್ನ ಮಾಡ್ದೇನೆ ಎಸ್ಕೇಪ್ ಆಗಕ್ ಟ್ರೈ ಮಾಡಿದ್ರೆ, ಅಥವಾ ನಾನ್ ಮಾಡಿರೋ ಪಾತ್ರ ಮಾತ್ರ ಕರೆಕ್ಟು, ಇನ್ನೊಬ್ರು ಮಾಡ್ತಾ ಇರೋ ಪಾತ್ರ ತಪ್ಪು ಅಂತ ಅದನ್ನ ಹೇಟ್ ಮಾಡಿದ್ರೂ ಕೂಡ, ಕರ್ಮ ಅಂದ್ರೆ ಮಾಡೋ ಆಕ್ಷನ್ಸ್ ಮಾತ್ರ ಅಲ್ಲ. ನಾವೇನ್ ಕೆಲಸ ಮಾಡ್ತೀವಿ ಅದು ಮಾತ್ರ ಕರ್ಮ ಅಲ್ಲ, ನಾವೇನ್ ಥಿಂಕ್ ಮಾಡ್ತೀವಿ ಅದು ಕೂಡ ಕರ್ಮನೇ. ಸೊ ಇದನ್ನ ಡಿಸೈಡ್ ಮಾಡೋದು ಏನದು? ಏನ್ನ? ಈಗ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದಂತ ಒಂದು ಹುಡುಗ ಹಾ ದೇಹ ಬಿಟ್ಟ ಮೇಲೆ ಆ ಹೌದು. ಸೋಲು ಹಾ ಇಷ್ಟು ಸುಖವಾಗಿದ್ದಂತೂ ಸುಖವಾಗಿರೋದನ್ನೇ ಚೂಸ್ ಮಾಡ್ಬೇಕು. ಹಾ ಈಗ ನೀವು ಹೇಳೋ ಪ್ರಕಾರ ಅವನ ಕರ್ಮಾನುಸಾರ ಹ್ಮ್ ಅವನಿಗೆ ಇನ್ನೊಂದು ಸೋಲ್ ಸಿಗತ್ತೆ ಅಂತ, ಹಾ ಇನ್ನೊಂದು ಗರ್ಭ ಸೇರ್ತಾನೆ ಹ್ಮ್ ಅಂತ. ಆ ಇವನು ಒಳ್ಳೇದು ಆಲ್ರೆಡಿ ಹೆಂಗಿದ್ರು ಒಳ್ಳೇದ್ ಮಾಡಿದಾನೆ, ಹ್ಮ್ ಇವನು ಏನಕ್ಕೆ ಮತ್ತೆ ಬಡವ್ರ ಮನೇಲಿ ಹುಟ್ಬೇಕು ಅಂತ? ಓಕೆ, ಇದು ವ್ಯಕ್ತಿಗಳ ಮೂಲಕ ನಾವು ಮಾತಾಡ್ತೀವಿ ಅಂತಂದ್ರೆ ನಮ್ಗೆ ಅನ್ಸುತ್ತೆ ಒಳ್ಳೇದ್ ಸಿಕ್ಕಿದ್ಯಲ್ಲ, ನಾವ್ಯಾಕೆ ಮತ್ತೆ ಕೆಟ್ಟದಕ್ಕೆ ಹೋಗ್ಬೇಕು ಅಂತ, ಅಲ್ವಾ? ಆದ್ರೆ ಆತ್ಮಗಳ ಪ್ರಕಾರ ಅದಕ್ಕೆ ಅರಿವಿರುತ್ತೆ, ನಾನು ಏನೇನ್ ಮಾಡಿಲ್ಲ ಈ ಲೈಫಲ್ಲಿ ಅಂತ. ಈಗ ನಿರ್ಣಯ ಮಾಡ್ಕೊಳ್ಳೋದು ಆತ್ಮದ ಕೆಲಸನೇ, ಹೌದು, ಬೇರೆಯವ್ರು ಯಾರು ಫಿಕ್ಸ್ ಮಾಡಲ್ಲ, ಅಪಾಯಿಂಟ್ ಯಾರು ಮಾಡಲ್ಲ. ಫಿಕ್ಸ್ ಮಾಡಲ್ಲ. ಬಟ್ ಏನಂದ್ರೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ, ಅದಕ್ಕೆ ಸಪೋರ್ಟಿಂಗ್ ಸೋಲ್ ಅಂತ ಕರೆಯೋದು. ಸಪೋರ್ಟಿಂಗ್ ಆತ್ಮಗಳು ಅಂತ ಇರುತ್ತೆ. ಈಗ ಅವ್ರು ಏನ್ ಡಿಸೈಡ್ ಮಾಡ್ಕೊಬೇಕು, ನನಗಿಂತ ಅಪ್ಪ ಅಮ್ಮ ಬೇಕು, ನಾನು ಈ ಲೈಫಲ್ಲಿ ಇಂಥ ಬಡವ್ರಿಗೆ ನಾನು ಮೋಸ ಮಾಡಿದ್ದೀನಿ, ಅಥವಾ ನಾನು ಏನು ಒಳ್ಳೆ ಕೆಲಸಗಳದ್ದು ಏನೋ ಅಮೌಂಟ್ ಈಗ ಲಂಚ ತಗೊಂಡಿದ್ದೀನಿ, ನಾನು ಒಳ್ಳೆ ಕೆಲಸಕ್ಕೆ ಬಳಸಬೇಕಾಗಿರೋ ಹಣನ ಮಿಸ್ಯೂಸ್ ಮಾಡ್ಕೊಂಡಿದ್ದೀನಿ, ಯಾರಿಗೂ ಅನ್ಯಾಯ ಮಾಡಿದ್ದೀನಿ ಅಂತ ನನ್ನ ಆತ್ಮಕ್ಕೆ ಗೊತ್ತಿದೆ. ಈಗ ಅದೇನ್ ಮಾಡುತ್ತೆ ನೆಕ್ಸ್ಟ್ ಲೈಫಲ್ಲಿ ಅಂತ ಬಂದಾಗ ಅದೆಲ್ಲ ವಾಪಸ್ ತೀರಿಸ್ಬೇಕು, ಸಾಲ ತೀರಿಸ್ಬೇಕು, ಪ್ರತಿಯೊಂದು ಋಣ. ಅದಕ್ಕೆ ಋಣ ಅನ್ನೋದಲ್ವಾ, ಋಣ ಮುಗಿದ ಮೇಲೆನೆ ಮೋಕ್ಷ ಸಿಗಕ್ ಸಾಧ್ಯ. ಸೊ ಋಣ ಅಂದ್ರೆ ಬರೀ ಹಣದ ಋಣ ಅಲ್ಲ, ಭಾವನೆಗಳ ಮೂಲಕ ಕ್ರಿಯೇಟ್ ಆಗಿರೋದು ಕೂಡ ಋಣನೇ. ಅದಕ್ಕೆ ನಾನ್ ನಾರ್ಮಲಿ ಕ್ಲಾಸಲ್ಲಿ ಏನ್ ಹೇಳ್ತಿರ್ತೀನಿ ಅಂದ್ರೆ, ಯಾರೇ ಆಗಿರ್ಬೋದು, ನೀವು ಡಿವೋರ್ಸ್ ತಗೊಳ್ತಾ ಇದ್ದೀರಾ ಅಂದ್ರೆ ಫಾರ್ ಎಕ್ಸಾಂಪಲ್, ದಯವಿಟ್ಟು ಋಣ ಕಂಪ್ಲೀಟ್ ಮಾಡಿ ಅಂತ. ಅಂದ್ರೆ ಆ ವ್ಯಕ್ತಿಯನ್ನು ನೀವು ದ್ವೇಷಿಸಬಾರ್ದು, ಆ ವ್ಯಕ್ತಿ ಬಗ್ಗೆ ಎಲ್ಲೂ ನೆಗೆಟಿವ್ ಆಗಿ ಮಾತಾಡಬಾರ್ದು. ಓಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಯಾವಾಗ ನಮ್ಗೆ ಆ ಸೋಲ್ ನಮ್ಗೆ ಅರ್ಥ ಮಾಡ್ಕೊಳತ್ತೆ ನನ್ನ ಲೈಫ್ನ, ಅಂದ್ರೆ ನನ್ಗೆ ಯಾಕೆ ಹಿಂಗಾಯ್ತು, ನಂಗೊಂದು ಮೋಸ ಮಾಡ್ದ, ನಂಗೊಂದು ಡಿವೋರ್ಸ್ ಕೊಟ್ಟ, ನಾನು ಅವನಷ್ಟು ಪ್ರೀತಿಸಿದ್ದೆ, ಇದೆಲ್ಲ ಏನಿದೆ ಅದೆಲ್ಲ ಸ್ಟಾಪ್ ಮಾಡಿ, ಓಕೆ ನಾನು ಏನು ಕಲಿಬೇಕಿತ್ತು ಈ ಬ್ರೇಕಪ್ ಇಂದ, ಈ ಡಿವೋರ್ಸ್ ಇಂದ ನಾನು ಏನು ಕಲಿತೆ ಅಂತ ನಾವು ಯಾವಾಗ ಪ್ರಶ್ನೆ ಹಾಕೊಳ್ತೀವಲ್ವಾ, ಅವಾಗ ಋಣ ಕಂಪ್ಲೀಟ್ ಅಂತ. ನಾನು ಕಲಿತೆ ಅದನ್ನ ಅಂತ. ಹಂಗಿದ್ರೆ ಎಷ್ಟೋ ತಂದೆ ತಾಯಿಗಳು ತುಂಬಾ ಒಳ್ಳೆಯವರು. ಈಗ ನೀವು ಗಮನಿಸಿ, ಈಗ ನಿಮಗೂ ಅಫ್ಕೋರ್ಸ್ ನಿಮ್ಮಲ್ಲಿ ಎಷ್ಟು ಕೇಸ್ಗಳು ಬಂದಿರುತ್ತೆ ಈ ಥರದ್ದು. ಕೆಲವು ತಂದೆ ತಾಯಿಗಳು ತುಂಬಾ ಒಳ್ಳೆಯವರು, ಸಮಾಜಕ್ಕೆ ಸಹಾಯ ಮಾಡ್ತಿರ್ತಾರೆ, ಬಡವ್ರಂದ್ರೆ ಒಂದು ಕನಿಕರ ಆಗತ್ತೆ, ಅಂಡ್ ಶ್ರೀಮಂತರು, ಇಷ್ಟು ಒಳ್ಳೆ ತಂದೆ ತಾಯಿಗಳು. ಅಂತ ತಂದೆ ತಾಯಿಗಳಿಗೆ ಹುಟ್ಟತಕ್ಕಂಥ ಮಕ್ಕಳು ಮೋಸ್ಟ್ ಆಫ್ ದ ಟೈಮ್ಸ್, ಎಲ್ಲರೂ ಅಂತ ಹೇಳಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಕೆಲವರೆಲ್ಲ ತಂದೆ ತಾಯಿಗಳು ಎಷ್ಟು ಒಳ್ಳೆಯವರು, ಅವ್ರ ಮಾನ ಮರ್ಯಾದೆ ಅಂತ ಬೀದಿಲಿ ಹರಾಜಾಗ್ತಿರ್ತಾರೆ. ಇದು ಇದು ಒಂದು ಕಡೆ. ಆದ್ರೆ ಇನ್ ಕೆಲವೊಂದ್ ಕಡೆ ಈಗ ತಂದೆಗಳು ಮನೆಯಲ್ಲಿ ಕುಡ್ಕೊಂಡ್ಬರ್ತಿರ್ತಾರೆ, ಕುಡಿದ್ಬಿಟ್ಟು ಎಲ್ಲೋ ಬೀದಿಲ್ ಬಿದ್ದಿರ್ತಾರೆ, ಕುಡಿದ್ ಗಲಾಟೆ ಮಾಡ್ತಿರ್ತಾರೆ, ಅಥವಾ ಮನೇಲಿ ಅಮ್ಮನೇ ಗೈಯಾಳಿ ಇರ್ಬೋದು. ಅಂತ ಮನೆಯಲ್ಲಿ ಬಂಗಾರದಂತ ಮಕ್ಕಳು ಹುಟ್ಟುಬಿಡ್ತಾರೆ. ಇದ್ಯಾಕೆ? ಇದು ಒಳ್ಳೆ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು, ಕೆಟ್ಟ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು, ಯಾಕೆ ಹಿಂಗ್ ಹುಡ್ತಾರೆ? ನಾನು ಆಗ್ಲೇ ಹೇಳ್ದೆ ಗೊತ್ತಾ, 7 ವರ್ಷ ಆದ್ಮೇಲೆ ಫ್ಯಾಮಿಲಿಲಿ ಒಬ್ರು ಬ್ರೇಕ್ ಮಾಡಕ್ ಬರ್ತಾರೆ, ಒಬ್ರು ಕಟ್ಟಕ್ ಬರ್ತಾರೆ ಸೈಕಲ್ನ ಅಂತ. ಸೊ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಯಾರು ಅವರ ಇವಾಗ ನಾವ್ ಇನ್ನೂ ಒಂದನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಇವಾಗ ಅವ್ರ ತಂದೆ ತಾಯಿ ಬಹಳ ಒಳ್ಳೆಯವರಾಗಿದ್ದಾರೆ. ಓಕೆ, ನಾನು ಇಲ್ಲಿಗೆ ಬರ್ಬೇಕಾದ್ರೆ ಯಾವುದೋ ಒಂದು ಡಿಸ್ಕಷನ್ ಮಾಡ್ಬೇಕಾದ್ರೆ ಸೇಮ್ ಕ್ವೆಶನ್ ಒಬ್ರು ಕೇಳಿದ್ರು. ಅವ್ರ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಮ್ಮಪ್ಪ ಆಗ್ಲಿ ನಮ್ಮಮ್ಮ ಆಗ್ಲಿ ನಾನಾಗ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಆದಷ್ಟು ದಾನ ಧರ್ಮ ಒಳ್ಳೆ ರೀತಿನೇ ಬಂದಿದೆ, ಬಟ್ ನನ್ನ ಲೈಫ್ ಯಾಕೆ ಈ ತರ ಆಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಕೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಒಂದೇ ಒಂದು ಸೆಂಟೆನ್ಸ್ ಅವ್ರಿಗೆ ಹೇಳ್ದೆ, ಅದೇನಂದ್ರೆ, ಎಗೇನ್ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು. ಅಂದ್ರೆ ಈ ಲೈಫಲ್ಲಿ ನಾನು ಏನೂ ತಪ್ಪು ಮಾಡಿಲ್ಲ, ಬಟ್ ಯಾರಿಗ್ ಗೊತ್ತು ನಾನು ಏನ್ ಮಾಡಿದೀನಿ ಅಂತ. ಆದ್ರೆ ಅದು ಎಷ್ಟು ಜನ್ಮದ್ ಬೇಕಂದ್ರು ಎಕ್ಸಾಕ್ಟ್ಲಿ, ಎಲ್ಲೂ ಹೋಗಲ್ಲ. ನಾವು ಮಾಡಿರೋ ಅಂಥದ್ದನ್ನ ಪೂರ್ತಿ ಕ್ಲಿಯರ್ ಮಾಡೋ ತನಕನೂ ನಮ್ಗೆ ಮುಕ್ತಿ ಅಂಡ್ ಮೋಕ್ಷ ಸಿಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಈ ಲೈಫಿಗೆ ಬಂದ್ಮೇಲೆ ಬಹಳ ಕೇರ್ಫುಲ್ ಆಗಿ ನಾವು ಅವೇರ್ನೆಸ್ ಇಂದ ಬದುಕಬೇಕು. ಮೋಸ್ಟ್ಲಿ ಇದಕ್ಕೆ ಏನು ಹೇಳೋದಲ್ವಾ, ಪುನರಪಿ ಜನನಂ ಪುನರಪಿ ಮರಣಂ. ಹೌದು, ನಾವ್ ಇದನ್ನ ತೀರ್ಸೋ ತನಕ ಇಲ್ಲೇ ಬರ್ತಾನೆ ಇರ್ತೀವಿ, ಈ ಬಂಧನದಲ್ಲಿ ಸಿಗಾಕೊಳ್ತಾ ಇರ್ತೀವಿ. ನೀವು ಅವಾಗ್ಲೇ ಕೇಳಿದ್ರಿ ಗರ್ಭದಲ್ಲಿ ಹೆಂಗೆ ರಿಕ್ವೆಸ್ಟ್ ಮಾಡಿ ಕರೀತಾರೆ ಅಂತ. ನಾವ್ ಅನ್ಕೊಂಡಿದೀವಿ ಲೈಕ್ ಮಗು ಹೊಟ್ಟೆಲಿದ್ದಾಗ ತಾಯಿ ಮಾತ್ರನೇ ಬಹಳ ಕೇರ್ಫುಲ್ ಆಗಿರ್ಬೇಕು ಅಥವಾ ಅವೇರ್ನೆಸ್ ಅಲ್ಲಿ ಇರ್ಬೇಕು ಅಂತ.
ಬಟ್ ತಾಯಿಗಿಂತ ಕಷ್ಟ ಪಡ್ತಾ ಇರೋದು ಆಕ್ಚುಲಿ ಗರ್ಭದಲ್ಲಿರೋ ಮಗು. ನಾವು ತಾಯಿ 9 ತಿಂಗಳು ಹೆತ್ತು ಹೊತ್ತು ಸಾಕಿದ್ರು ಅಂತ ಹೇಳ್ತೀವಿ. ಹೌದು, ತಾಯಿ ಅಂದ್ರೆ ಬರೀ ತಾಯಿ ಅಲ್ಲ, ಒಂದು ಸಂಬಂಧ ಅಲ್ಲ, ಅದು ಡಿವೈನ್ ಎನರ್ಜಿ. ಯಾಕೆ ಅಂದ್ರೆ ತಾಯಿ ಮೂಲಕನೇ ನಮ್ಗೆ ಊಟನೂ ಹೋಗುತ್ತೆ, ತಾಯಿ ಮೂಲಕನೇ ನಮ್ಗೆ ಉಸಿರು ಹೋಗುತ್ತೆ, ತಾಯಿ ಮೂಲಕನೇ ನಮ್ಗೆ ಶಕ್ತಿನೂ ಹೋಗುತ್ತೆ. ದಟ್ ಮೀನ್ಸ್ ಅಮ್ಮ ಅನ್ನೋದೇನಿದೆ ಅದು ತುಂಬಾ ಪವರ್ಫುಲ್. ಯಾಕಂದ್ರೆ ಅಪ್ಪ ಏನಂದ್ರೆ ಒಂದು ಜನ್ಮಕ್ಕೆ ಕಾರಣ ಆಗ್ಬೋದು, ಆದ್ರೆ ತಾಯಿ ಇದ್ರೇನೆ ಜನ್ಮ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಅಂಡ್ ನಾವು ನೋಡಿರ್ಬೋದು ಎಷ್ಟೋ ಮನೆಗಳಲ್ಲಿ ತಂದೆ ಇಲ್ಲ ಅಂದ್ರೂ ಒಂದ್ ಪಕ್ಷ ನಾವು ಹೇಗೋ ಜೀವನ ಮಾಡಿರೋ ಅಂಥವ್ರನ್ನ ನೋಡಿದೀವಿ. ಬಟ್ ತಾಯಿ ಇಲ್ಲ ಅಂತ ಅಂದ್ರೆ, ಸ್ಪೆಷಲಿ ಬಯಾಲಜಿಕಲ್ ತಾಯಿ ಇಲ್ಲ ಅಂತ ಅಂದ್ರೆ, ಅದು ಏನ್ ಹೇಳ್ತಾರೆ, ಒಂದ್ ಕಂಪ್ಲೀಟ್ ಲೈಫ್ ಅಂತ ತುಂಬಾ ಜನಕ್ಕೆ ಅನ್ಸೋದೇ ಇಲ್ಲ ಅದು. ಅವ್ರಿಗೆ ಸೆಕೆಂಡ್ ಮದರ್ ಆಗಿರ್ಬೋದು, ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಆದ್ರೂ ಬಯಾಲಜಿಕಲ್ ಮದರ್ ಏನಿದೆ ಅದು ಅವ್ರು ಕೊಡೋ ಅಂತಹ ಡಿವೈನ್ ಎನರ್ಜಿ ಏನಿದೆ ಅದು ಎಲ್ರಿಗೂ ಕೊಡಕ್ಕಾಗಲ್ಲ ಅಂತ. ಸೊ ಇವಾಗ ನಾವು ಸೋಲ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ವಲ್ವಾ, ನಾನು KSSY ರಿಲೇಟೆಡ್ ಕಲಿಬೇಕಾದ್ರೆ, ಕೈವಲ್ಯ ಸಿದ್ಧಿ ಯೋಗ ಅದನ್ನ ನಾನು ಕಲಿಬೇಕಾದ್ರೆ ನನಗೆ ಒಂದು ನಮ್ಮ ಗುರುಗಳಿಂದ ಒಂದು ಕೇಳ್ಪಟ್ಟಿದ್ದೆ, ಆಯ್ತಾ. ಆಮೇಲೆ ನನ್ನ ಬುಕ್ಗಳಲ್ಲೆಲ್ಲ ನಾನು ರಿಸರ್ಚ್ ಮಾಡಿದೆ. ಅದೇನಂದ್ರೆ, ಈಗ ನೀವು ಹೇಳಿದ್ರಲ್ಲ ಕೆಟ್ಟವ್ರಿಗೆ ಯಾಕೆ ಒಳ್ಳೇದು, ಒಳ್ಳೆಯವ್ರು ಹುಟ್ಟಲ್ಲ ಅಥವಾ ಒಳ್ಳೆ ತಂದೆ ಒಳ್ಳೆಯವ್ರಿಗೆ ತಾಯಿಗೆ ಯಾಕೆ ಕೆಟ್ಟದ್ದು? ಕೆಟ್ಟದ್ದು, ಅದಕ್ಕೆ 7 ಜನರೇಷನ್ಗೆ ಒಂದ್ಸಲ ಆ ಥರದವ್ರು ಬರ್ತಾರೆ. ಇದು ಎರಡನೇದು, ಇವರು ಪಾಸ್ಟ್ ಲೈಫಲ್ಲಿ ಏನೋ ಮಾಡಿರ್ತಾರೆ, ಅದಕ್ಕೆ ಪಾಠ ಕಲ್ಸಕ್ ಬರುತ್ತೆ, ಇದು ಸೆಕೆಂಡ್ರಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಕಹೋಡ ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾರೆ. ಕಹೋಡ ಅಂತ ಹೇಳಿ ಏನ್ ಹೇಳ್ತಾರೆ, ಅವರು ಉಪನಿಷತ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ವೇದಗಳು ಉಪನಿಷತ್ತೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಈಗೋ ಇರುತ್ತೆ, ಅಂದ್ರೆ ಜ್ಞಾನ ಸಿಕ್ಕಾಬಟ್ಟೆ ಇರುತ್ತೆ, ಜ್ಞಾನದ ಜೊತೆ ಈಗೋನೂ ಇರುತ್ತೆ. ಜ್ಞಾನ ಇದ್ ಕಡೆ ಈಗೋ ಇರಬಾರ್ದು, ಜ್ಞಾನ ಇದ್ ಕಡೆ ಆಕ್ಚುಲಿ ಯಾವ ನೆಗೆಟಿವ್ ಇರಬಾರ್ದು. ಸೊ ಅವ್ರಿಗೆ ಈಗೋ ಇರುತ್ತೆ, ನನ್ನಷ್ಟು ವೇದಗಳನ್ನ ಉಪನಿಷತ್ತುಗಳನ್ನ ಇನ್ನೊಬ್ರು ಹೇಳೋಕ್ ಸಾಧ್ಯನೇ ಇಲ್ಲ ಅಂತ. ಅವರು ಒಂದಿನ ಕೂತ್ಕೊಂಡು ವೇದಗಳನ್ನ ಮಂತ್ರಗಳನ್ನ ಅವರು ಹೇಳ್ಬೇಕಾದ್ರೆ ಏನಾಗುತ್ತೆ, ಅವರು ತಪ್ಪಾಗಿ ಉಚ್ಚಾರಣೆ ಮಾಡ್ತಾರೆ, ಆಯ್ತಾ. ಹಂಗ್ ಮಾಡಿದಾಗ ತಕ್ಷಣ ಅವರ ಹೆಂಡತಿ ಗರ್ಭಿಣಿ ಆಗಿರ್ತಾರೆ. ಹ್ಮ್. ಅವ್ರ ಹೆಂಡತಿ ಗರ್ಭಿಣಿ ಆಗಿರ್ತಾರೆ. ಗರ್ಭದಲ್ಲಿರೋ ಮಗು, ಅಪ್ಪ ನೀನ್ ತಪ್ಪು ಹೇಳ್ತಾ ಇದ್ಯಾ ಆ ಮಂತ್ರನ ಅಂತ ಹೇಳುತ್ತೆ. ಬಾಬಾ. ಓಕೆ. ಅವಾಗ ಕಹೋಡ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಲೈಕ್ ನನ್ನಲ್ಲೇ ತಪ್ಪು ಹುಡುಕ್ಬಿಟ್ಟು ತೋರಿಸ್ತಾ ಇದ್ಯಾ ಅಂತ ಅಂದ್ರೆ, ನನ್ಗೆಲ್ಲರ ಮುಂದೆ ನೀನು ಅವಮಾನ ಮಾಡ್ದೆ, ನೀನು ಏನ್ ಹೇಳ್ತಾರೆ, ನೀನು ಕುರುಪಿಯಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ ಸ್ವಂತ ತಂದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸ್ಟೋರಿ ಹೇಳಿದ್ಮೇಲೆ ನಿಮ್ ಪ್ರಶ್ನೆಗೆ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ನೀವು ಕೇಳಿರ್ಬೋದು ಅಷ್ಟವಕ್ರನ ಕತೆ ಕೇಳಿದ್ದೀರಾ? ಅದೇ ಕಹೋಡನ ಮಗುನೇ ಅಷ್ಟವಕ್ರ. ಓಕೆ. ಅಷ್ಟವಕ್ರ ಹುಟ್ಟುತ್ತಾರೆ. ಹುಟ್ಟಿದ ಮೇಲೆ ಅಷ್ಟವಕ್ರ ಅಂದ್ರೆ 8 ಅಂಗಾಂಗಗಳು ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರನ್ನ ನೋಡಿದ್ರೆ ಎಲ್ಲರೂ ಗಲೀಜು, ಓಡೋಗೋದು ಎಲ್ಲ ಮಾಡ್ತಿರ್ತಾರೆ. ಬಟ್ ಅವರು ಬಹಳ ಜ್ಞಾನಿಗಳು. ಹೆಂಗೆ ಜ್ಞಾನಿ ಅಂದ್ರೆ, ಕಹೋಡ ಅವರ ವೈಫ್ ಯಾರಿರ್ತಾರೆ, ಹೆಂಡತಿ, ಅವರ ತಂದೆನೂ ಕೂಡ ವೇದ ಉಪನಿಷತ್ತುಗಳನ್ನ ಓದ್ತಾ ಇರ್ತಾರೆ. ಚಿಕ್ಕ ಮಗುವಿಂದಾನು ಅವ್ರ ವೈಫು ಕೂಡ ಇದೇ ಪಾತಲ್ಲಿ ಬಂದಿರ್ತಾರೆ. ಅದೇ ತರ ಅಪ್ಪನೂ ಇದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ರಿಂದ ಮಗು ಸಂಪೂರ್ಣವಾಗಿ ಜ್ಞಾನ ಪಡ್ಕೊಂಡಿರುತ್ತೆ, ಆಲ್ರೆಡಿ ಜ್ಞಾನ ಪಡ್ಕೊಂಡಿರುತ್ತೆ. ಸೊ ಮಹಾನ್ ಜ್ಞಾನಿ ಅಷ್ಟವಕ್ರ. ಒಂದಿನ ಜನಕರಾಜನ ಒಂದು ಆಸ್ಥಾನದಲ್ಲಿ ಎಲ್ಲ ನಾನ್ ತುಂಬಾ ಗ್ರೇಟ್ ಅಂತ ಅನ್ಕೊಳ್ತಾ ಇರ್ತಾರೆ. ಅವಾಗ ಅಷ್ಟವಕ್ರ ಹೋಗ್ಬಿಟ್ಟು ಹೇಳ್ತಾರೆ, ಇವ್ರು ಯಾರಿಗೂ ಜ್ಞಾನ ಇಲ್ಲ, ಎಲ್ಲ ಮೇಲ್ ಹಿಂಗ್ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ತಕ್ಷಣ ಜನಕರಾಜನ್ಗೆ ಅನ್ಸುತ್ತೆ, ಇಷ್ಟು ದೊಡ್ಡ ಜ್ಞಾನಿಗಳನ್ನ ನನ್ನ ಆಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ, ಇವನೇನ್ ಹಿಂಗ್ ಅನ್ಬಿಟ್ನಲ್ಲ ಅನ್ಬಿಟ್ಟು ಜನಕರಾಜ ಮಹಾರಾಜರು ಯಾರಿದ್ದಾರೆ ಅವರೇ ಹುಡ್ಕೊಂಡು ಹೋಗ್ತಾರೆ ಅಷ್ಟವಕ್ರನ. ನಾನ್ ಇವ್ರ ಹತ್ರ ಜ್ಞಾನಾರ್ಜನೆ ತಗೋಬೇಕು ಅಂತ ಹೇಳಿ. ಅವಾಗ ಅಷ್ಟವಕ್ರ ಜ್ಞಾನವನ್ನ ಜನಕ ಮಹಾರಾಜರಿಗೆ ಕೊಡ್ತಾರೆ. ಆಕ್ಚುಲಿ ಜನಕ ಮಹಾರಾಜರಿಗೆ ಜ್ಞಾನವನ್ನ ಕೊಟ್ಟಿದ್ದು ಅಂದ್ರೆ ಜ್ಞಾನಾರ್ಜನೆ ಮಾಡ್ಸಿದ್ ಯಾರು ಅಂದ್ರೆ ಅಷ್ಟವಕ್ರ, ಆಯ್ತಾ. ಅದೇ ಅಷ್ಟವಕ್ರ ಅವರು ಪಡ್ಕೊಂಡಿರೋ ಜ್ಞಾನದ ಮೂಲಕ ಅವ್ರು ಏನು ಕುರುಪಿ ಆಗಿರ್ತಾರೆ ಅದೆಲ್ಲವನ್ನು ಸರಿಪಡಿಸ್ಕೊಂಡು ಮಹಾನ್ ಋಷಿ ಮುನಿಗಳಾಗ್ತಾರೆ. ಇದು ಕಹೋಡ ನಾವು ಸ್ಟೋರಿ ಎಲ್ಲ ಓದಿದ್ರೆ ಗೊತ್ತಾಗತ್ತೆ. ಯಾಕಿದನ್ ಹೇಳ್ತಿರೋದು ಅಂದ್ರೆ, ನೀವು ಹೇಳಿದ್ರಲ್ಲ ಆಗ್ಲೇ, ಕೆಟ್ಟವ್ರಿಗೆ ಹಾಕುಡ್ತಾರೆ ಒಳ್ಳೆಯವ್ರಿಗೆ ಹಾಕುಡ್ತಾರೆ ಅಂತ. ಏನು ತಪ್ಪು ಮಾಡಿರಲ್ಲ ಫಾರ್ ಎಕ್ಸಾಂಪಲ್, ಆದ್ರೆ ಈ ಗಂಡ ಹೆಂಡತಿ ನಡುವೆ ಏನೋ ಜಗಳ ಆಗುತ್ತೆ. ಸೇಮ್ ಈ ಕಹೋಡಾಗೆ ಈಗೋ ಹರ್ಟ್ ಆಯ್ತಲ್ಲ, ಹಂಗೆ ಮಗು ಗರ್ಭದಲ್ಲಿದ್ದಾಗ ಗಂಡ ಹೆಂಡತಿ ನಡುವೆ ಯಾರಿಗೋ ಈಗೋ ಹರ್ಟ್ ಆಗುತ್ತೆ. ಈಗೋ ಹರ್ಟ್ ಆದಾಗ ಏನ್ ಮಾಡ್ತಾರೆ, ಕೆಲವು ಶಾಪಗಳಾಗಿರ್ಬೋದು, ಅಥವಾ ನನ್ನ ಹೊಟ್ಟೆಲಿ ಮಗು ಇರಬಾರ್ದಿತ್ತು, ಇದ್ದಿದ್ರೆ ನಾನು ನಿನ್ನ ಬಿಟ್ಟು ಇಲ್ಲ ಅಂದಿದ್ರೆ ನಾನು ನಿನ್ನ ಬಿಟ್ಟು ಹೋಗ್ಬಿಡ್ತಾ ಇದ್ದೆ
ಅಥವಾ ಕೈ ತೋರಿಸ್ಬಿಟ್ಟು ಬೈಕೊಳ್ಳೋದು. ಬೈಕೊಳ್ಳೋದು, ಇದು ಬೇರೆ ನನ್ನ ಹೊಟ್ಟೆಗೆ ಬಂದಿದೆ, ನನ್ನ ಕರ್ಮ ನಾನು ಅನುಭವಿಸ್ಬೇಕು, ನನ್ನ ಲೈಫಲ್ಲೇ ನಾನು ಸೆಟಲ್ ಆಗಿಲ್ಲ, ಆಲ್ರೆಡಿ ನನಗೆ ಇದು ಬೇರೆ ಜವಾಬ್ದಾರಿ ಬಂದ್ಬಿಟ್ಟಿದೆ, ನನ್ನ ಕನಸೆಲ್ಲ ಹೊರಟೋಯ್ತು, ಈ ಥರ ಬೈಕೊಳ್ಳುವಂಥ ಹೆಣ್ಮಕ್ಳು ಇದ್ದಾರೆ. ಯಾವಾಗ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ, ಫಸ್ಟು ತಾಯಿ ಬೈಕೊಳ್ಳೋದು ಗರ್ಭಕ್ಕೇನೆ, ಇದು ಬೇರೆ ನನಗೆ, ಇದು ಬೇರೆ ನನಗೆ ಅಂತ ಒಂದು. ಎರಡನೇದು, ಸೇಮ್ ಗಂಡು ಕೂಡ ಯಾವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಈಗ ಹೆಂಡತಿ ಬಯಕೆಗಳು ಹೆಚ್ಚಾಗುತ್ತೆ, ಆ ಟೈಮಲ್ಲಿ ಏನೋ ಕೇಳಿದಾಗ ಇವ್ರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾರಿಗೆ? ಗಂಡಂಗೆ. ಅವಾಗ ಅಯ್ಯೋ ಇವಾಗ ಬೇರೆ ಇಬ್ರಿದ್ವಿ, ಈಗ 3 ಜನ ಆಗ್ತಾ ಇದೀವಿ, ಇನ್ನ ಜಾಸ್ತಿ ನಾನು ಕೆಲಸ ಮಾಡಬೇಕು, ಇನ್ನೂ ಲೈಫ್ ಸೆಟಲ್ ಮಾಡ್ಕೊಬೇಕು, ಅಲ್ಲ ಈಗ ರೆಸ್ಪಾನ್ಸಿಬಿಲಿಟೀಸ್. ಅಲ್ಲ ಈಗ ಒಂದು ವಿಚಾರ, ಈಗ ನೀವು ಹೇಳ್ದಂಗೆ ಓಕೆ, ಈಗ ಹೊಟ್ಟೆಲಿರ್ತಕ್ಕಂಥ ಮಗು ಮೇಲೆ ತಾಯಿ ಯೋಚನೆ ಮಾಡೋ ರೀತಿ, ಹೌದು. ತಾಯಿ ಬೈಕೊಂಡಿದ್ದೆಲ್ಲ ಅಫೆಕ್ಟ್ ಆಗತ್ತೆ. ಓಕೆ, ಹಾ, ಈಗ ಮನೇಲಿರೋ ಗಂಡ, ಅತ್ತೆ, ಮಾವ, ಅವ್ರ ಬಿಹೇವಿಯರ್ ಕೂಡ ಅಫೆಕ್ಟ್ ಆಗುತ್ತೆ. ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಈಗ ಅಭಿಮನ್ಯು ಕಥೆನ ನಾವು ಕೇಳ್ತೀವಿ ಅಂದ್ರೆ, ಕತೆ ಹೇಳಿದ್ಯಾರು? ಚಕ್ರವ್ಯೂಹಕ್ಕೊಳಗಡೆ ಹೋಗೋ ಕತೆ ಹೇಳಿದ್ಯಾರು? ಶ್ರೀಕೃಷ್ಣ. ಅವ್ರ ತಾಯಿ ಅಲ್ಲ, ಹೊರಗಡೆ ಹ್ಮ್ ಹೇಳಿದ್ದು ಮಗು ಕೇಳಿಸ್ಕೊಳ್ತಿದ್ಯಲ್ಲ. ಹ್ಮ್ 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 ಅಂದ್ರೆ ನಾವೇನ್ ಅನ್ಕೊಂಡಿದೀವಿ, ಅದಕ್ಕೆ ಹೇಳೋದು ವಾತಾವರಣ ತುಂಬಾ ಚೆನ್ನಾಗಿರ್ಬೇಕು ಅಂತ. ಇನ್ನೊಂದು ವಿಷಯ, ಯಾಕೆ ಹೆಣ್ಮಕ್ಳಿಗೆ ಈ 9 ತಿಂಗಳು ಆಗಕ್ ಹತ್ರ ಬರ್ತಿದ್ದಂಗೆನೆ ಸೀಮಂತ ಅಂತ ಹೇಳ್ಬಿಟ್ಟು ಅಮ್ಮನ ಮನೆ ಕಳಿಸ್ತಾರೆ. ಯಾಕೆ ಅಮ್ಮನ ಮನೆಗೆ ಕಳಿಸ್ಬೇಕು? ಅಂದ್ರೆ ಅವಳು ತವ್ರ ಮನೇಲಿ ಖುಷಿಯಾಗಿರ್ತಾಳೆ ಅಂತ. ಎಕ್ಸಾಕ್ಟ್ಲಿ. ಅಂದ್ರೆ ಇಲ್ಲಿ ರಿಸ್ಟ್ರಿಕ್ಷನ್ಸ್. ಓ ನಿಜನಾ? ಹೌದು. ಓಕೆ, ನಾನು ಸುಮ್ಮನೆ ಕ್ಯಾಶುಯಲ್ ಅಂದ್ರೆ ಈ ಶಾಸ್ತ್ರಗಳ ಹಿಂದೆ ಬರೀ ನಾವು ಶಾಸ್ತ್ರ ನೋಡೋದಲ್ಲ, ಮನಸ್ಸಿನ ಮೇಲೆ ಅದು ಹೆಂಗ್ ಪ್ರಭಾವ ಬೀರುತ್ತೆ ಅಂತ ನೋಡ್ಬೇಕು. ಸೊ ಆ ಟೈಮಲ್ಲಿ ತಾಯಿ ಮನೆಗೆ ಹೋದಾಗ ಏನಾಗುತ್ತೆ, ಹೆಣ್ಣಿಗೆ ಕಂಫರ್ಟಬಲ್ ಆಗಿರ್ತಾರೆ, ಆರಾಮಾಗಿರ್ತಾರೆ. ಅಮ್ಮ ನಂಗೆ ಅದು ಬೇಕು, ಇದು ಬೇಕು, ಅಮ್ಮನ ಹತ್ರ ಕೇಳೋ ಫ್ರೀಡಮ್ ಬೇರೆ ಇರುತ್ತೆ. ಅತ್ತೆ ಹತ್ರ ಕೇಳಕ್ಕಾಗಲ್ಲ. ಸೊ ಹಂಗಾಗಿ ಏನಾಗುತ್ತೆ, ತವ್ರ ಮನೆಗೆ ಹೋದ್ರೆ ಆ ವಾತಾವರಣ ಚೆನ್ನಾಗಿರುತ್ತೆ ಅಂತ ಕಳಿಸ್ತಾರೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ 9 ತಿಂಗಳಿಗೆ ಇವರು ಖುಷಿ ಪಡ್ಬೇಕು ಇವಾಗ ಅಂತ ಅನ್ಕೊಳ್ತಾರೆ. ಆದ್ರೆ ಮಗು ಬಂದಿದ್ದ ಕ್ಷಣದಿಂದನೇ ಇವರು ಆ ಹ್ಯಾಪಿನೆಸ್ ಅಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಅದೆಲ್ಲವೂ ಆಡ್ ಆಗುತ್ತೆ ಮಗುಗೆ. ಸೊ ಏನಕ್ಕೆ ಅಂದ್ರೆ ನಾನು ಹೇಳ್ತಿರೋದು, ಕೆಲವೊಂದ್ ಟೈಮ್ ಅಪ್ಪ ಅಮ್ಮ ಒಳ್ಳೆಯವರಾಗಿದ್ರೂ ಸಹ ಏನಕ್ಕೆ ಮಕ್ಕಳು ಕೆಟ್ಟದಾಗಿ ಹುಟ್ಟುತ್ತಾರೆ ಅಂದ್ರೆ, ವಾತಾವರಣನೂ ಮ್ಯಾಟ್ರ್ ಆಗಿರುತ್ತೆ. ಅವ್ರ ವಾತಾವರಣನೂ ಮ್ಯಾಟ್ರ್ ಆಗಿರುತ್ತೆ. ಅಥವಾ ಇವರೇನೋ ಚಿಕ್ಕ ಪುಟ್ಟ ಜಗಳಕ್ಕೆ ಅದ್ರ ಮೇಲೆ ನೆಗೆಟಿವ್ ವರ್ಡ್ಸ್ಗಳನ್ನ, ನೆಗೆಟಿವ್ ಆಲೋಚನೆಗಳನ್ನ ಮಗು ಮೇಲೆ ಹಾಕಿರ್ತಾರೆ, ಇದು ಆಗಿರುತ್ತೆ. ಆ್ಯಂಡ್ ಪಾಸ್ಟ್ ಲೈಫಿಂದ ಇವರೇನೋ ಮಾಡಿರೋದಕ್ಕೂ ಕೂಡ ಆಗಿರುತ್ತೆ. ಸೊ ನಾನು ಯಾಕೆ ಇದಿಷ್ಟು ಆ್ಯಂಗಲಲ್ಲೂ ಯೋಚನೆ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಬದುಕನ್ನ ಪ್ರಶ್ನೆ ಮಾಡಕ್ಕೆ ಆ್ಯಕ್ಚುಲಿ ನಮ್ಮ ಹತ್ರ ಪ್ರಶ್ನೆಗಳೇ ಇರಬಾರ್ದು, ಎಲ್ಲವೂ ಡಿಸೈನ್ಡ್. ಸೊ ನಾವು ಅದನ್ನ ಅಕ್ಸೆಪ್ಟ್ ಮಾಡೋ ರೀತಿ, ನೋಡೋ ದೃಷ್ಟಿಕೋನ ಬದಲಾಯಿಸಿದ್ರೆ ಮಾತ್ರ ನಮ್ಗೆ ಲೈಫ್ ಏನು ಅಂತ ಅರ್ಥ ಆಗುತ್ತೆ. ಈಗ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಕಥೆಯಲ್ಲಿ ಈಗ ಲವಾಕುಶ ಹೇಗೆ ಅವಳಿ ಜವಳಿ ಹುಟ್ಟುತ್ತಾರಲ್ಲ, ಈ ಅವಳಿ ಜವಳಿ ಮಕ್ಕಳು ಅಂದ್ರೆ ಒಂಥರ ವಿಶೇಷ. ನೋಡಕ್ ಒಂದೇ ತರ ಇರ್ತಾರೆ, ಅವ್ರ ಬಿಹೇವಿಯರ್ ಆಗ್ಲಿ ತುಂಬಾ ಸಂದರ್ಭಗಳಲ್ಲಿ ಹೋಲ್ತಾರೆ, ಒಬ್ಬರ ಮುಖ ಒಂದೇ ತರ ಹೋಲ್ತಾರೆ, ಥಿಂಕಿಂಗ್ ಪ್ಯಾಟರ್ನ್ಸ್ ಕೂಡ ಅದೇ ತರ ಇರುತ್ತೆ. ಇಷ್ಟಕ್ಕೂ ಒಬ್ರಿಗೆ ಈ ಅವಳಿ ಜವಳಿ ಮಕ್ಕಳು ಯಾಕೆ ಹುಟ್ಟುತ್ತಾರೆ? ಮತ್ತೆ ಅಂದ್ರೆ ನೋಡಕ್ ಒಂದೇ ತರ ಇರ್ತಾರಲ್ಲ ಅವಳಿ ಜವಳಿ ಮಕ್ಕಳು, ಈ ಸೋಲ್ ಅಂತ ಏನ್ ಕರಿತೀವಿ ಇವರಿಬ್ಬರ ನಡುವೆ, ಇವರಿಬ್ಬರ ಆ ಸೋಲ್ ಒಂದೇ ಇರುತ್ತಾ ಅಥವಾ ಹೇಗದು? ಓಕೆ, ಸ್ಪ್ಲಿಟ್ ಅಥವಾ ಟ್ವಿನ್ ಆ ಥರ. ಓಕೆ, ನೀವು ಹೇಳ್ದಂಗೆ ಅವಳಿ ಜವಳಿ ಅಂದ್ರೇನೆ ಏನೋ ಒಂಥರ ಖುಷಿ ಅಲ್ವಾ, ಕ್ಯೂಟ್ ಆಗಿರುತ್ತೆ. ಆ್ಯಂಡ್ ಒಟ್ಟೊಟ್ಟಿಗೆ ನಾರ್ಮಲಿ ಎಲ್ಲ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಈ 2 ಮಕ್ಳು ಮಾಡ್ಕೊಬೇಕು ಅಂತ ಇರೋರಿಗೆ ಸದ್ಯ ಒಂದೇ ಸಲ 2 ಮಕ್ಳು ಆಗ್ಬಿಟ್ರೆ 2 ಒಟ್ಟೊಟ್ಟಿಗೆ ಬೆಳೆದು ಬಿಡುತ್ತೆ ಅನ್ನೋದು ಇರುತ್ತೆ. ಬಟ್ ಅದ್ರದ್ದು ಕಷ್ಟ ಏನು ಅಂತ ಆ ತಾಯಿಗೆ ಗೊತ್ತಿರುತ್ತೆ, ಆ್ಯಂಡ್ ಅವ್ರ ಫ್ಯಾಮಿಲಿ ಬೆಳೆಸೋರ್ಗೆ ಗೊತ್ತಿರುತ್ತೆ. ಬಟ್ ನೀವು ಕೇಳ್ದಂಗೆ ಯಾವ ಸೋಲ್, ಯಾವ ಆತ್ಮಗಳು ಅವಳಿ ಜವಳಿ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತಂದ್ರೆ, ತುಂಬಾ ತುಂಬಾ ಕನೆಕ್ಷನ್ ಇರುತ್ತೆ ಆ 2 ಆತ್ಮಗಳಿಗೂ. ಮೇ ಬಿ ಅವರು ಪ್ರಾಣ ಸ್ನೇಹಿತರಾಗಿರ್ಬೋದು, ಲಾಸ್ಟ್ ಲೈಫ್ಗಳಲ್ಲಿ ಪ್ರಾಣ ಸ್ನೇಹಿತರು. ಅಂದ್ರೆ ನಿನ್ ಬಿಟ್ರೆ ನಾನು ಇರಲ್ಲ, ನಿನ್ ಎಲ್ಲಾ ಕೆಲ್ಸದಲ್ಲೂ ನಾನು ನಿನ್ ಜೊತೆಲಿ ಇರ್ತೀನಿ ಅಂತ ತುಂಬಾ ಚಿಕ್ಕ ವಯಸ್ಸಿಂದನೂ ಬೆಸ್ಟ್ ಫ್ರೆಂಡ್ ಅಂತ ನಾವೇನ್ ಹೇಳ್ತೀವಿ, ಬೆಸ್ಟ್ ಫ್ರೆಂಡ್ ಅಲ್ಲ, ರಿಯಲ್ ಫ್ರೆಂಡ್ ಅಂತ ಆಕ್ಚುಲಿ. ಅದಕ್ಕೆ ಸೋಲ್ ಫ್ರೆಂಡ್ ಅವರೆಲ್ಲ ಅವಾಗಿಂದ ಕೂಡ ನಿನ್ ಬಿಟ್ಟು ನಾನು ಬದುಕಲ್ಲ, ನಾನು ನಿನ್ ಜೊತೆಲೇ ಇರ್ತೀನಿ, ಈ ತರ ಹೇಳಿರುವಂತ ಫ್ರೆಂಡ್ಸ್ ಆಗಿರ್ಬೋದು. ಅಥವಾ ಏನ್ ಹೇಳ್ತಾರೆ, ಈ ಗಂಡ ಹೆಂಡತಿ ನಿನ್ ಬಿಟ್ಟು ಬದುಕಲ್ಲ ಅಷ್ಟು ಇರೋದಿಲ್ಲ ಆಯ್ತಾ, ಬಿಕಾಸ್ ಎವ್ರಿ ಗಂಡ ಹೆಂಡತಿ ಎಲ್ಲೋ ಕೆಲವು ಮಾತ್ರನೇ ಸೋಲ್ ಇದ್ರಲ್ಲಿ ಏನ್ ಹೇಳ್ತಾರ, ಒಳ್ಳೆ ಸೋಲ್ಮೇಟ್ಗಳು ಸಿಗೋದು ಕೆಲವು ಗಂಡ ಹೆಂಡತಿಗಳಿಗೆ ಮಾತ್ರ. ಇನ್ ಮಿಕ್ದವರೆಲ್ಲ ಅದು ಲರ್ನಿಂಗ್ ಲೆಸನ್.
ಸೊ ನಾನು ನಿನ್ನನ್ನು ಬಿಟ್ಟು ಬದುಕಲ್ಲ, ಒಟ್ಟಿಗೆ ಇರಬೇಕು, ನಾವಿನ್ನೂ ಮುಂಚೆ ಚಿಕ್ಕದ್ರಿಂದನೂ ಒಟ್ಟಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ ಕಮ್ಯುನಿಕೇಶನ್ ಮಾಡ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಲೈಫಲ್ಲಿ ಏನಾದರೂ ನಾವು ಹುಟ್ಟಿದ್ರೆ ನಾವು ಒಟ್ಟಿಗೆ ಬೆಳೆಯೋಣ, ಒಂದೇ ಮನೇಲಿ ಬೆಳೆಯೋಣ, ಒಟ್ಟೊಟ್ಟಿಗೆ ಬೆಳೆಯೋಣ ಅಂತ ಹೇಳಿ ಒಂದು ಕಾಂಟ್ರಾಕ್ಟ್ನ ನಾವು ಬದುಕಿದ್ದಾಗ ಮಾಡ್ಕೊಂಡಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಅದಕ್ಕೆ ನಾವು ಹೇಳೋದು ಇವತ್ತಿಗೂ ಕೂಡ ನಾವು ಮಾತಾಡ್ಬೇಕಾದ್ರೂ ನಾನು ನಿನ್ ಬಿಟ್ಟು ಬದುಕಲ್ಲ, ನಿನ್ ಬಿಟ್ಟು ನಾನು ಯಾರನ್ನೂ ಇಷ್ಟಪಡಲ್ಲ, ಅಥವಾ ನನಗೆ 7 ಜನ್ಮಕ್ಕೂ ನೀನೇ ಬೇಕು, ಈ ಥರ ಯಾವತ್ತೂ ನಾವು ಮಿಸ್ ಆಗು ಮಾತಾಡಬಾರ್ದು. ಯಾಕೆ ಅಂದರೆ ಎಲ್ಲ ಮತ್ತೆ ನಮಗೆ ನೆಕ್ಸ್ಟ್ ಲೈಫಲ್ಲಿ ಈ ಮಾತಾಡಿರೋ ಎಲ್ಲ ಮಾತುಗಳು ಮತ್ತೆ ಸ್ಟೋರ್ ಆಗಿ ಮತ್ತೆ ಕಾಂಟ್ರಾಕ್ಟ್ ಬಿಲ್ಡ್ ಆಗುತ್ತೆ. ಅವರೇ ಸಿಗ್ತಾ ಇರ್ತಾರೆ ಪದೇ 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 ನಮಗೆ. ಸೊ ಹಾಗಾಗಿ ಅವಳಿ ಜವಳಿ ಹುಟ್ಟಬೇಕಾದ್ರೆ ಈ ಥರ ಎಲ್ಲ ಪ್ರಾಮಿಸ್ಗಳು ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಆ ಸೋಲ್ ಏನು ಮಾಡುತ್ತೆ, ಹೋಗೋ ಟೈಮಲ್ಲಿ ಓಕೆ ನಂದು ನಿಂದು ಕಾಂಟ್ರಾಕ್ಟ್ ಆಗಿತ್ತು, ಸೊ ದಟ್ ನಾನು ಈ ಸಲ ಕೆಲವೊಂದು ಟೈಮ್ ಏನಾಗುತ್ತೆ, ಒಂದು ಸೋಲ್ ಬೇಗ ಡೆತ್ ಆಗಿರುತ್ತೆ ಲಾಸ್ಟ್ ಲೈಫಲ್ಲಿ, ಇನ್ನೊಂದು ಸೋಲು ಲೇಟಾಗಿ ಡೆತ್ ಆಗುತ್ತೆ, ಇನ್ನೊಂದು ಸೋಲ್ ವೆಯ್ಟ್ ಮಾಡುತ್ತೆ ಒಟ್ಟಿಗೆ ಹೋಗೋಕ್ಕೋಸ್ಕರ. ಓಕೆ ನಾನು ಈ ಥರ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ತಾರೆ ಗೊತ್ತಾ, ಏನಾದರೂ ಪ್ರಾಮಿಸ್ ಮಾಡಿದ್ರೆ ನಮಗೆ ಚಿಕ್ಕದ್ರಲ್ಲೆಲ್ಲ ಇತ್ತು ಮದರ್ ಪ್ರಾಮಿಸಾ, ನಿಜವಾಗ್ಲೂ ಪ್ರಾಮಿಸಾ, ನನ್ನ ಪ್ರಾಮಿಸಾ ಎಲ್ಲ ಇಟ್ಸ್ಕೊಳ್ತಾ ಇದ್ರು. ಆಮೇಲೆ ದೊಡ್ಡವ್ರು ಹೇಳ್ತಾ ಇದ್ರು ಹಂಗೆಲ್ಲ ಸುಮ್ಮನೆ ಪ್ರಾಮಿಸ್ ಮಾಡಬಾರ್ದು, ಮಾತು ಕೊಟ್ಟ ಮೇಲೆ ತಪ್ಪಬಾರ್ದು. ಅವಾಗೆಲ್ಲ ಬರೀ ಮಾತಿಗೆ ನಿಲ್ತಾ ಇದ್ರು, ಅಂದರೆ ಮಾತು ಕೊಟ್ಟಿದ್ದೀನಿ ಅಂದಮೇಲೆ ಅದನ್ನು ಉಳಿಸ್ಕೊಳ್ಳೇಬೇಕು ಅಂತ. ಸೊ ಅಷ್ಟು ಏನು ಹೇಳ್ತಾರೆ, ಈಗ ಋಷಿಮುನಿಗಳು ಶಾಪ ಕೊಟ್ಟ ಮೇಲೆ ಅದು ತಪ್ಪು ಅಂತ ಋಷಿಮುನಿಗಳಿಗೆ ಅನ್ಸಿದ್ರೂ ಆ ಶಾಪನ ಕ್ಲಿಯರ್ ಮಾಡಿ ವಾಪಸ್ ತಗೊಳಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಯಾಕಂದರೆ ಒಂದ್ಸಲ ಕೊಟ್ಟ ಮೇಲೆ ಮುಗೀತು. ಹಾಗೆ ಅವಾಗಿನ ಒಂದು ಸೋಲ್ ಅಂದರೆ ಸ್ಟ್ರಾಂಗ್ ಆಗಿ ನಾವು ಕೊಟ್ಟಿರೋ ಯಾವ ಮಾತು ಕೂಡ ಕಾಂಟ್ರಾಕ್ಟ್ ಆಗಿ ಬಿಲ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲೈಫಲ್ಲಿ ಬಂದಾಗ ರಿಪೀಟ್ ಆ ಎಲ್ಲ ಪ್ರಾಮಿಸ್ಗಳನ್ನು, ಎಲ್ಲ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಮತ್ತೆ ಸೋಲ್ ಕನೆಕ್ಟ್ ಆಗುತ್ತೆ. ಈಗ ಲಾಸ್ಟ್ ಟೈಮ್ ಕೂಡ ನಿಮ್ಮನ್ನೊಬ್ರು ಮಾತಾಡಬೇಕು ಅಂತ ನಾನೇ ಮೆಸೇಜ್ ಮಾಡಿ ಆಮೇಲೆ ನಿಮಗೆ ಕನೆಕ್ಟ್ ಮಾಡಿಸ್ಕೊಟ್ಟೆವರು. ಅವರಿಗೆ ಅಂದರೆ ಅವರಿಗೆ ಒಂದು ವಿಕಲಚೇತನ ಮಗು, ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಮಗು ಇದೆ. ಅವರು ನಿಮ್ಮ ಹತ್ರ ಕೂಡ ಅದು ಮಾತಾಡಿದ್ರು ಅನ್ಸುತ್ತಲ್ಲ, ಅಂದರೆ ಯಾಕೆ ನಮಗೆ ಈ ಮಗು ಹುಟ್ಟಿತು ಅಂತ. ಈಗ ಇದೇ ಪ್ರಶ್ನೆ ತುಂಬ ಜನಕ್ಕೆ ಇರ್ಬೋದು, ಯಾಕೆ ಅಂದರೆ ಉತ್ತರ ಏನು ಹೇಳಿ ನಿಮಗೆ? ಇವಾಗ ವಿಕಲಚೇತನ ಮಕ್ಕಳ ಬಗ್ಗೆ ನೀವು ಕೇಳೋದಾದ್ರೆ ಇದು ಎಲ್ಲರಿಗೂ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ, ಆ ಥರ ಬಂದಿರೋ ಅಂಥವ್ರಿಗೆ. ಅದನ್ನೇ ನಾವು ದೇವರ ಮಕ್ಕಳು ಅಂತ ಕೂಡ ಇವಾಗ ಕರಿತೀವಿ. ಯಾಕೆ ದೇವರ ಮಕ್ಕಳು ಅಂತ ಕರಿಬೇಕು ಅಂದರೆ, ಯಾವ ಪೇರೆಂಟ್ಸ್ಗೆ ಆಯ್ತಾ ವಿಕಲಚೇತನ ಮಕ್ಕಳು ಹುಟ್ಟಿದ್ದಾರೆ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡೋದಾದ್ರೆ ಅಥವಾ ಅಧ್ಯಾತ್ಮನ ಸರಿಯಾಗಿ ತಿಳ್ಕೊಳ್ಳೋ ಅಂತಹ ಪೇರೆಂಟ್ಸ್ ಅವರಾಗಿದ್ದರೆ ಆಯ್ತಾ, ತುಂಬ ತಾಳ್ಮೆಯನ್ನು ಕಲಿಯೋದು ನಾವು ಆ್ಯಕ್ಚುಲಿ ಅಂಥ ಮಕ್ಕಳಿಂದಾನೆ ತುಂಬ ತಾಳ್ಮೆ ಕಲಿತೀವಿ. ಸೊ ಆ ಪೇರೆಂಟ್ಸ್ಗೆ ತಾಳ್ಮೆಯ ಅಗತ್ಯ ಇರುತ್ತೆ, ತಾಳ್ಮೆ ತುಂಬ ಕಲಿಬೇಕಿರುತ್ತೆ ಅವರು ಲೈಫಲ್ಲಿ. ಆಮೇಲೆ ಅನ್ಕಂಡೀಷ್ನಲ್ ಲವ್, ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಸಾಕಷ್ಟು ಬೇರೆಯವ್ರಿಗೆ ಪ್ರೆಷರ್ ಕೊಟ್ಟಿರುತ್ತೆ ಆತ್ಮಗಳು. ಸೊ ಈ ಥರ ಮಕ್ಕಳು ಬಂದಾಗ ನಾವು ಏನೂ ಕ್ವೆಶನ್ ಮಾಡದೆ ಇದು ದೇವರ ಮಕ್ಕಳು ಅಂತ ಅಂದ್ಕೊಂಡು ಆ ಮಗುವಿಗೆ ತೋರಿಸೋ ಪ್ರೀತಿ ಅಥವಾ ಆ ಮಗುವಿನ ಮೇಲೆ ನೀವೇನು ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಲ್ಲ. ಇವರು ದುಡಿತಾನೆ ಅಥವಾ ಅಚೀವ್ ಮಾಡ್ತಾನೆ, ಇವನು ಚೆನ್ನಾಗಿ ಓದಬೇಕು, ಏನೂ ಇಲ್ಲ. ನೀವೇ ಎಲ್ಲ ಟ್ರೀಟ್ ಮಾಡಬೇಕು, ಅಂದರೆ ಯಾವುದೇ ನಿರೀಕ್ಷೆಗಳಿಲ್ಲದೆ ಕಂಪ್ಲೀಟ್ಲಿ ಸೇವೆ ಮಾಡ್ತೀರಾ, ಕಂಪ್ಲೀಟ್ಲಿ ಅವ್ರನ್ನ ನೀವು ಪೇಷನ್ಸಿಂದ ನೋಡ್ಕೊಳ್ತೀರಾ, ತಾಳ್ಮೆಯಿಂದ ನೋಡ್ಕೊಳ್ತೀರಾ. ಸೊ ಯಾವ್ಯಾವ ಪೇರೆಂಟ್ಸ್ಗಳಿಗೆ ಇವಾಗ ಆ ಥರ ಮಕ್ಕಳು ಹುಟ್ಟಿದ್ದಾರೆ, ಖಂಡಿತ ಯಾವುದೋ ಒಂದು ಲೈಫಲ್ಲಿ ನಾವು ಈ ಅನ್ಕಂಡೀಷ್ನಲ್ ಲವ್ನ ಕಲ್ತಿರಲ್ಲ, ತಾಳ್ಮೆ ಕಲ್ತಿರಲ್ಲ, ಅದನ್ನು ಕಲ್ಸಕ್ಕೆ ಈ ಥರ ಮಕ್ಕಳು ಬರ್ತಾರೆ. ಒಂದು. ಎರಡನೇದು, ಈವನ್ ವಿಕಲಚೇತನ ಮಕ್ಕಳುಗಳು ಹುಟ್ಟೋದು ಈಗ ಪೇರೆಂಟ್ಸ್ದಾಯ್ತು, ಪೇರೆಂಟ್ಸು ಈ ಥರ ಏನೋ ಆಗಿತ್ತು ಅದಕ್ಕೆ ಈ ಥರ ಮಕ್ಕಳು ಬಂತು ಅಂತ ಒಂದು ನಾವು ನೋಡ್ಬೋದು, ಹಿಂಗೆ ಅರ್ಥ ಮಾಡ್ಕೊಳ್ಬೋದು. ಆದರೆ ಮಕ್ಕಳು ಏನು ಮಾಡಿರ್ತಾರೆ ಆ ಥರ ಹುಟ್ಟಕ್ಕೆ ಅನ್ನೋದಾದರೆ, ಮೇಜರ್ ಆಗಿ ಏನಂದರೆ ಅವರ ಇಂದಿನ ಲೈಫ್ಗಳಲ್ಲಿ ಸಿಕ್ಕಾಪಟ್ಟೆ ಜವಾಬ್ದಾರಿಗಳನ್ನು ಹೊತ್ಕೊಂಡಿರ್ತಾರೆ, ತುಂಬ ರೆಸ್ಪಾನ್ಸಿಬಿಲಿಟಿ. ಸಾಕು ನನ್ನ ಲೈಫಲ್ಲಿ ನಂಗೆ ಈ ಜವಾಬ್ದಾರಿಗಳೇ ಬೇಡ ಅಪ್ಪ ಅಂಥೇಳಿ, ಅಂದರೆ ಎಲ್ಲ ಜವಾಬ್ದಾರಿಗಳನ್ನು ಅನುಭವಿಸಿ ನಾನು ಆರಾಮಾಗಿರಬೇಕು, ನಾನು ನೆಮ್ಮದಿಯಾಗಿರಬೇಕು, ಯಾವುದು ಜವಾಬ್ದಾರಿಗಳು ಬೇಡ, ಮನೆ ನಡೆಸೋದು, ಈ ಬಂಧನಗಳು ಇದು ಯಾವುದು ಬೇಡ ಅಂತ ಸೋಲ್ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದರೆ ಆಯಿತಾ, ಈ ಲೈಫಲ್ಲಿ ವಿಕಲಚೇತನ ಮಕ್ಕಳಾಗಿ ಹುಟ್ಟಿ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ, ಯಾವ ವಿಕಲಚೇತನ ಮಕ್ಕಳಿಗೆ ಪ್ರೆಷರ್ ಆಗ್ತಾರೆ, ಅಂದರೆ ನೀನು ಸಂಸಾರ ಸಾಕಬೇಕು, ನೀನು ಹೆಂಡತಿ ಮಕ್ಕಳನ್ನ ಪಡಿಬೇಕು, ಅಥವಾ ಆ ಬಂಧನದಲ್ಲಿ ಆ ಮಕ್ಕಳು ಸಿಗಾಕೊಳ್ಳಲ್ಲ. ಅವ್ರು ಆರಾಮಾಗಿ ಹುಟ್ಟುತ್ತಾರೆ, ಅವರು ಇರೋ ತನಕನೂ ಅವರ ಸೇವೆ ಮಾಡ್ತಾರೆ.
ಅದಕ್ಕೆ ಸದ್ಗುರು ಒಂದು ಮಾತು ಹೇಳ್ತಾರೆ, ವಿಕಲಚೇತನ ಮಕ್ಕಳು ಹುಟ್ಟಿದ್ರೆ ಮಕ್ಕಳದ್ದು ಆಕ್ಚುಲಿ ಏನು ಕರ್ಮ ಇಲ್ಲ, ಅವರು ಫ್ರೀಯಾಗಿ ಆರಾಮಾಗಿ ಸೇವೆ ಮಾಡಿಸ್ಕೊಳಕ್ ಬಂದಿದ್ದಾರೆ, ಅವ್ರಿಗೆ ಟೆನ್ಷನ್ನೇ ಇಲ್ಲ. ಅವ್ರ ತಂದೆ ತಾಯಿ ಆದ್ರೆ ತಂದೆ ತಾಯಿಗಳು ಸಫರ್ ಆಗ್ತಾರೆ, ಯಾಕಂದ್ರೆ ಇವ್ರು ಕಲಿಬೇಕಾಗಿದೆ ಪಾಠ, ಅವ್ರ ಜವಾಬ್ದಾರಿಗಳ ಪಾಠ ಮುಗಿಸ್ಬಿಟ್ಟು ಈಗ ಸೇವೆಯನ್ನ ಅನುಭವಿಸಕ್ಕೆ ಬಂದಿದ್ದಾರೆ ಅಂತ. ಹಂಗಾಗಿ ನಾವ್ ಯಾವತ್ತೂ ಪ್ರಶ್ನೆ ಮಾಡಬಾರ್ದು, ಇಂಥ ಮಕ್ಕಳು ಹುಟ್ಟಿದೆ ಅಂದ್ರೆ ನಾನೇನೋ ಶಾಪ ತಗೊಂಡಿದ್ದೀನಿ, ನನ್ಗೇನೋ ಅನ್ಯಾಯ ಮಾಡಿದ್ದೀನಿ, ಯಾವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದ್ನು ಅಂತ ಪನಿಷ್ಮೆಂಟ್ ಆಗಿ ತಗೋಬಾರ್ದು, ಅಥವಾ ಮಕ್ಕಳನ್ನು ಕೂಡ ನಾವು ದೂಷಿಸಬಾರ್ದು. ಇದು ಬೆಸ್ಟ್ ಲೈಫ್ ನನಗೆ ಆ ಒಂದು ಪ್ರೀತಿಯನ್ನ, ಅನ್ಕಂಡೀಷನಲ್ ಪ್ರೀತಿಯನ್ನ ಅನುಭವಿಸೋದಕ್ಕೆ, ಅದಕ್ಕೆ ದೇವರ ಮಕ್ಕಳು ಅಂತ ಕರೆಯೋದು. ನನ್ನ ಕಸಿನ್ಸ್ ಅಲ್ಲಿ ಅವ್ರ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲ ಗಂಡ್ಮಕ್ಳೆ. ಮತ್ತೆ ನನ್ನ ಫ್ರೆಂಡ್ ಒಬ್ರ ಮನೇಲಿ ಮೈಸೂರಲ್ಲಿದ್ದಾರೆ ಆಯ್ತಾ, ಅವ್ರ ಮೇಲೂ ಅಷ್ಟೇ, ಅವಳು ಎರಡನೇವಳು, ಅವಳ ತಂಗಿ ಇವಳು, ಅವಳಿಗಿಂತ ಮೇಲೆ 4 ಜನ ಹೆಣ್ಮಕ್ಳು. ಕೆಲವು ಮನೆಗಳಲ್ಲಿ ಹುಟ್ಟಿದ್ರೆ ಬರೀ ಹೆಣ್ಮಕ್ಳೇ ಹುಟ್ಟುತ್ತಾರೆ, ಇನ್ನು ಕೆಲವು ಮನೆಗಳಲ್ಲಿ ಹುಟ್ಟಿದ್ರೆ ಬರೀ ಗಂಡ್ಮಕ್ಳೇ ಹುಟ್ಟುತ್ತಾರೆ. ಇದು ಹೆಂಗಿದು ಬ್ಯಾಕ್ ಟು ಬ್ಯಾಕ್ ಅಂದರೆ ಒಂದೇ ಥರ ಮಕ್ಕಳು ಹುಟ್ಟೋದು? ಸೊ ಕೆಲವೊಂದು ಟೈಮ್ ಏನಾಗುತ್ತೆ, ನಾವು ಈವನ್ ಶಿವ ಪಾರ್ವತಿದು ಒಂದು ಕತೆ ಕೂಡ ಇದೆ, ಶಿವ ಪುರಾಣದಲ್ಲೂ ಕೂಡ. ಹೆಣ್ಣುಮಕ್ಳು ಏನಕ್ಕೆ ಹುಟ್ಟುತ್ತಾರೆ ಅಂದ್ರೆ, ಯಾವ ಕುಟುಂಬದಲ್ಲಿ ಭಾವನಾತ್ಮಕವಾಗಿ ಪ್ರೀತಿಯ ಕೊರತೆ ಇರುತ್ತೆ ಆ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಸಂತಾನ ಜಾಸ್ತಿ ಆಗತ್ತೆ. ಅಂದ್ರೆ ಎಮೋಷನಲಿ ಒಂದು ಆ ಮನೇಲಿ ಪ್ರೀತಿ ಅನ್ನೋದು ತುಂಬಾ ತುಂಬಾ ಕೊರತೆ ಇರುತ್ತೆ. ಲೈಕ್ ಅವರು ಈ ಕ್ಷಮಿಸಲ್ಲ, ಒಂದು ಏನು ಕ್ಷಮಿಸೋದಿಲ್ಲ, ಆಮೇಲೆ ಬಿಟ್ಕೊಡೋದಿಲ್ಲ, ಈಗೋ ಇರುತ್ತೆ ಸಿಕ್ಕಾಬಟ್ಟೆ, ನಾನೇ ನಂದೆ ಅನ್ನೋ ಒಂದು ಡಾಮಿನೇಟಿಂಗ್ ನೇಚರ್ ಇರುತ್ತೆ. ಈ ತರ ಇರೋ ಎಲ್ಲಾ ಫ್ಯಾಮಿಲಿಗಳಲ್ಲಿ ಹೆಣ್ಮಗು ಬಂದು ಅದನ್ನ ತಗ್ಸತ್ತೆ, ಎಲ್ಲ ನೇಚರ್ ಬ್ಯಾಲೆನ್ಸ್ ಮಾಡುತ್ತೆ. ಲೈಕ್ ಹೆಣ್ಮಗು ಹುಟ್ಟಿದಾಗ, ಈಗ ಒಂದು ಹೆಣ್ಮಗು ಹುಟ್ಟಿದಾಗ ಆಟೋಮೆಟಿಕ್ ಆಗಿ ತಂದೆ ಭಾವನೆಗಳೇ ಚೇಂಜ್ ಆಗುತ್ತೆ. ಅಂದ್ರೆ ತುಂಬಾ ಕೋಪದಲ್ಲಿರುವಂತಹ ತಂದೆ ಹೆಣ್ಮಗು ಹುಟ್ಟಿದಾಗ ಸ್ವಲ್ಪ ಸಾಫ್ಟ್ ಆಗೋಂಥದ್ದು ಇರುತ್ತೆ. ಸೊ ದಟ್ ಹೆಣ್ಮಕ್ಳು ಯಾರ ಮನೇಲಿ ಹುಟ್ಟುತ್ತಾರೆ ಅಂದ್ರೆ, ಯಾವ ಮನೆಗಳಲ್ಲಿ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಆಗಬೇಕು ಈ ಮನೆ ಅಂತ ಅನ್ಸುತ್ತೆ, ಆ ಮನೆಗಳಲ್ಲಿ ಹೆಣ್ಮಕ್ಳು ಹುಟ್ಟುತ್ತಾರೆ. ಗಂಡು ಮಕ್ಳು ಯಾವ ಮನೇಲಿ ಹುಟ್ಟುತ್ತಾರೆ ಅಂತ ಅಂದ್ರೆ, ನಾರ್ಮಲಿ ಯಾವ ಮನೆಯಲ್ಲಿ ಭಯ ಇದೆ, ಲೈಕ್ ಹೆದರ್ತಾ ಇರ್ತೀವಿ, ನಾವೇನೋ ಒಂದು ಅಚೀವ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಬಟ್ ಸಮಾಜ ಅಂದ್ರೆ ಭಯ, ಇವೆಲ್ಲ ಏನಿದೆ ಅಂತ ಮನೆಗಳಲ್ಲಿ ಗಂಡು ಮಕ್ಕಳು ಹುಟ್ಟುತ್ತಾರೆ. ನೀನ್ ಫೇಸ್ ಮಾಡು ಅಂತ ತೋರ್ಸೋದಿಕ್ಕೆ, ಇಲ್ಲಿ ಪ್ರೀತಿನ ಹೆಚ್ಚು ಮಾಡೋದಕ್ಕೆ. ಇದು ಒಂದ್ ಆಂಗಲ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಇನ್ನ ಡೀಪ್ ಆಗಿ 4-5 ದೃಷ್ಟಿಕೋನದಿಂದ ನೋಡಿದ್ರೆ ಇನ್ನ ಡೀಪ್ ಆಗಿ ಅರ್ಥ ಆಗುತ್ತೆ. ಈಗ ಒಂದು ಸೋಲ್ ಒಂದು ತಾಯಿ ಗರ್ಭನ ಎಂಟರ್ ಆಗೋಕ್ಕಿಂತ ಮುಂಚೆ, ಈಗ ಒಂದು ಆತ್ಮ ಓಕೆ ನಾನು ಈ ತಾಯಿ ಹೊಟ್ಟೆಲೆ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಬಿಡತ್ತೆ. ಈಗ ಸೋಲ್ ಎಂಟರ್ ಆಗ್ಬಿಡತ್ತಿಲ್ಲ, ಸೋಲ್ ಎಂಟರ್ ಆದಮೇಲೆ ಗರ್ಭದಲ್ಲಿ ಆ ಮಗು ಇದ್ದಾಗ ಆ ಮಗುಗೆ ಗೊತ್ತಿರತ್ತೆ, ಅಂದರೆ ಮುಂದೆ ನನ್ನ ಜೀವನ ಹಿಂಗಿರುತ್ತೆ ಅಥವಾ ನಾನು ಯಾವ ಜನ್ಮಕ್ಕೆ ಕಾಲಿಡ್ತಿದ್ದೀನಿ ಅದರ ಅರಿವು ಮಗುಗಿರುತ್ತೆ, ಅಂದರೆ ಆ ಸೋಲ್ಗಿರತ್ತಾ? ಸೊ ನಾನು ಅವಾಗಲೇ ಹೇಳ್ದಂಗೆ, ಒಂದು ತಾಯಿ ಮಗುನ ನೋಡ್ಕೊಳ್ಳೋಕೆ ಎಷ್ಟು ಕಷ್ಟ ಪಡ್ತಾಳೋ ಅದಕ್ಕಿಂತ ತುಂಬಾ ಕಷ್ಟ ಗರ್ಭದಲ್ಲಿರೋ ಮಗು ಪಡ್ತಾ ಇರುತ್ತೆ ಅಂತಲೂ ನಾನು ಆಗಲೇ ಹೇಳಿದೆ. ಯಾಕೆ ಅಂತ ಅಂದ್ರೆ, ಎಗೇನ್ ಗರುಡ ಪುರಾಣದಲ್ಲೂ ಕೂಡ ಇದಿದೆ. 7ನೇ ತಿಂಗಳಿಗೆ ಬಂದಾಗ ಮಗುಗೆ ಗೊತ್ತಾಗುತ್ತೆ, ಲೈಕ್ ಏನು ಏನೇನೆಲ್ಲ ಮಾಡಿದ್ದೀನಿ ನಾನು ತಪ್ಪುಗಳನ್ನ, ಅದೆಲ್ಲ ಅರಿವು ಆ ಒಂದು ಜೀವಾತ್ಮಕ್ಕೆ ಇರುತ್ತೆ. ಸೊ ಅದಕ್ಕೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ, ನಾನು ನೆಕ್ಸ್ಟ್ ಹೋಗಿ ಏನ್ ಮಾಡ್ಬೇಕು, ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಯಾವ ಉದ್ದೇಶ ಇದೆ ಅಂತ. ನಾನು ಅದಕ್ಕೆ ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ, ಅದು ತುಂಬಾ ವೈರಲ್ ಕೂಡ ಆಗಿತ್ತು. ಏನು ಮಾಲ್ಗೆ ಹೋಗ್ತೀವಿ ನಾವು ಏನಾದ್ರೂ ತಗೊಂಬರಕ್ಕೆ ಅಂದ್ರೆ ಸಕ್ಕರೆ ತರಬೇಕು ಅಂತ ಮಾಲ್ಗೆ ಹೋಗ್ತೀವಿ, ಮಾಲಲ್ಲಿರೋ ಎಲ್ಲಾ ಐಟಮ್ಸು ನೋಡ್ಬಿಟ್ಟು ಇರೋ ಬರೋದ್ನೆಲ್ಲ ತುಂಬಿಕೊಂಡು ಸಕ್ಕರೆನೇ ಬಿಟ್ಟು ಬರ್ತೀವಿ ಎಷ್ಟೋ ಸಲ ಅಂತ. ಸೇಮ್ ಸೋಲ್ ಗರ್ಭದಲ್ಲಿ ಇದ್ದಾಗ ಅದಕ್ಕೆ ಎಲ್ಲಾ ಗೊತ್ತಿರುತ್ತೆ, ನಾನು ಹೋಗಿ ಏನ್ ಕೆಲಸ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಭೂಮಿಗೆ ಬರ್ತಾ ಇದ್ದಂಗೆ ಮಾಯೆ ಆವರಿಸಿ, ಯಾಕಂದ್ರೆ ಅದನ್ನ ಕಂಟಿನ್ಯೂ ಅಂದ್ರೆ ಆ ತಪ್ಪುಗಳು ಮಾಡ್ಬೇಕು ಅವರು. ಎಲ್ಲ ಗೊತ್ತಿದ್ರೆ ತಪ್ಪೇ ಆಗಲ್ವಲ್ಲ. ಸೊ ಆ ತಪ್ಪುಗಳೆಲ್ಲ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ಬಂದಿರೋ ಕೆಲಸ ಬಿಟ್ಬಿಟ್ಟು ಬೇರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅದೆಲ್ಲ ಆಗ್ಬೇಕು ಅಂತಾನೆ ಮಾಯೆ ಆವರಿಸತ್ತೆ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಗರ್ಭದಲ್ಲಿದ್ದಾಗ ಮಗುಗೆ ಎಲ್ಲಾ ಹಿಂಸೆಗಳನ್ನ ಅದು ಫೇಸ್ ಮಾಡ್ಬೇಕಾದ್ರೆ ಆದಷ್ಟು ಅದು ಹೊರಗೆ ಬರ್ಬೇಕು ಅಂತಾನೆ ಕಾಯ್ತಾ ಇರುತ್ತೆ. ಯಾಕೆ ಅಂತಂದ್ರೆ, ನೀವು ನೋಡಿ, ಲೈಕ್ ಅಮ್ಮ ಏನಾದ್ರೂ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಅದಕ್ಕೂ ಬೇಜಾರಾಗುತ್ತೆ. ಏನಕ್ಕೆ ಈ ಗರ್ಭ ಸಂಸ್ಕಾರಗಳು, ಈ ತರದೆಲ್ಲ ನಾವು ಜ್ಞಾನ ಸಂಪಾದನೆ ಮಾಡ್ಬೇಕು. ನಾನು ಆಗ್ಲೇ ಹೇಳ್ದಂಗೆ, ಕಹೋಡ ಅವ್ರದ್ದು ಅಷ್ಟವಕ್ರದ ಹೇಳ್ದಂಗೆ, ಜ್ಞಾನ ತಾಯಿ ಗರ್ಭದಲ್ಲಿ ಸಿಕ್ಕಿದ್ದಕ್ಕೇನೆ ಅವರಲ್ಲಿರುವಂತಹ ನ್ಯೂನ್ಯತೆಗಳನ್ನು ಕೂಡ ಸರಿ ಮಾಡ್ಕೊಂಡ್ರು ಅಂದ್ರೆ ಜ್ಞಾನಕ್ಕೆ ಎಷ್ಟು ಏನು ಮೌಲ್ಯ ಇದೆ ಅಂತ.
ಅಂದ್ರೆ ಅಷ್ಟವಕ್ರ. ಅಷ್ಟವಕ್ರ ಇದ್ರಲ್ಲಿ ಅವ್ರು ಹೆಂಗೆ ಅದನ್ನ ಹೀಲ್ ಮಾಡ್ಕೊಂಡ್ರು ಅಂತ. ಸೇಮ್ ನಾವು ಈ ಒಂದು ಜರ್ನಿ ಮಾಡ್ಬೇಕು ಅಂದ್ರೂ ಕೂಡ ಜ್ಞಾನ ಅನ್ನೋದು ಗರ್ಭದಿಂದನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಾಯಿ ಸಿಕ್ಕಾಪಟ್ಟೆ ಸಫರ್ ಆಗ್ತಾ ಇದ್ರೆ ಮಗು ಒಳಗಡೆ ಸಫರ್ ಆಗ್ತಾ ಇರುತ್ತೆ. ಆಮೇಲೆ ಸಿಂಪಲ್ ಆಗಿ ನಾವು ಹೇಳೋದಾದ್ರೆ ತಾಯಿ ಖಾರ ತಿಂತಾರೆ ಅಲ್ಲ. ಸೊ ಖಾರ ತಿಂದಾಗ ನಾರ್ಮಲಿ ಮಗು ಚರ್ಮ ತುಂಬಾ ಸಾಫ್ಟ್ ಇರುತ್ತೆ. ತಾಯಿ ತುಂಬಾ ಖಾರ ತಿಂದ್ರೆ ಮಗುವಿನ ಚರ್ಮ ಒಳಗಡೆ ಉರಿತಾ ಇರುತ್ತೆ. ನಾವ್ ಅಂತೀವಿ ಹೊರಗಡೆ ಬಂದಾಗ ಕೆಲವು ಮಕ್ಕಳುಗಳ್ದು ರ್ಯಾಷಸ್ ಆಗಿರುತ್ತೆ ಸ್ಕಿನ್ ಎಲ್ಲ. ಓಕೆ ಓಕೆ. ನಾವ್ ಅನ್ಕೊಳ್ತೀವಿ ಮಾಮೂಲಿ ರ್ಯಾಷಸ್ ಆಗಿದೆ ಅಂತ. ಅಂದ್ರೆ ಸಾಫ್ಟ್ ಇದ್ರಲ್ಲಿ ತುಂಬಾ ಖಾರ ತಿಂದು ತಿಂದು ತಾಯಿ ನಂಗೆ ಖಾರ ತಿನ್ಬೇಕನ್ಸತ್ತೆ ಅಂತ ಹೇಳಿ ಸ್ಕಿನ್ ಹಾಳಾಗ್ತಾ ಇರುತ್ತೆ. ಸೊ ನಾನು ರೀಸೆಂಟ್ ಆಗಿ ಎಲ್ಲೋ ಒಬ್ರು ಒಂದು ತಾಯಿ ಹತ್ರ ಮಾತಾಡ್ತಿದ್ದೆ. ಮ್ಯಾಮ್ ಹಂಗಾದ್ರೆ ನಾನು ಎಳ್ನೀರು, ಜ್ಯೂಸು ಈ ಥರದನ್ನೇ ಕುಡ್ಕೊಳ್ತೀನಿ ನನ್ನ ಮಗುಗೆ ಅಂತ. ನೀನು ಉಪ್ಪು, ಖಾರ, ಹುಳಿ ಏನು ಆಹಾರ ತಿನ್ಬೇಕು ಎಲ್ಲವೂ ನೀನು ತಿನ್ಲೇಬೇಕು. ಯಾಕಂದ್ರೆ ಆ ಮಗು ಅದೆಲ್ಲ ವೇದನೆಗಳನ್ನ ಏನ್ ಹೇಳ್ತಾರೆ ಅನುಭವಿಸ್ಲೇಬೇಕು ಅದು ಹೊರಗಡೆ ಬರಬೇಕು ಅಂತ ಅಂದ್ರೆ. ಇಷ್ಟು ಪೇನ್ ಆಗ್ಬೇಕಾದ್ರೆ ಆ ಮಗು ಭಗವಂತನ ಹತ್ರ ಕೇಳುತ್ತೆ. ನಂಗೆ ಬೇಗ ಹೊರಗಡೆ ಕಳ್ಸಪ್ಪ ನೆಕ್ಸ್ಟ್ ಟೈಮು. ನೋಡಿ ಏನ್ ಗೊತ್ತಾ, ಎಲ್ಲ ಆತ್ಮಗಳು ಗರ್ಭದಲ್ಲಿದ್ದಾಗ 7ನೇ ತಿಂಗಳಿಗೆ ಓಕೆ ವಿಷ್ಣುವಿನ ಹತ್ರ ಕೇಳುತ್ತಂತೆ, ನೆಕ್ಸ್ಟ್ ಟೈಮು ಈ ಯೋನಿ ಒಳಗೆ ನನ್ನನ್ನು ಹುಟ್ಟಿಸ್ಲೇಬೇಡ ಅಂತ. ಇಷ್ಟು ಕಷ್ಟ ನನಗೆ ಬೇಡ, ಈ ಬಂಧನ ಬೇಡ, ಈ ಲೈಫಲ್ಲಿ ನಾನು ಏನು ಹೋಗ್ತಿದ್ದೀನಲ್ಲ ಚೆನ್ನಾಗಿ ಬದುಕ್ಬಿಟ್ಟು ಬಂದ್ಬಿಡ್ತೀನಿ, ನಾನು ಮೋಕ್ಷದ ಕಡೆ ಹೋಗ್ಬಿಡ್ತೀನಿ ಅಂತೆಲ್ಲ ಹೇಳಿ ಚೆನ್ನಾಗಿ ಎಲ್ಲ ಡೀಲ್ ಮಾಡಿಕೊಂಡು ಬರುತ್ತೆ. ಬಂದಮೇಲೆ ಮಾಯೆ ಆವರಿಸುತ್ತೆ. ಸೊ ಅಲ್ಲಿಂದ ಮತ್ತೆ ಅದು ಏನೇನು ಬೇಕು ಆ ಜರ್ನಿ ಮಾಡ್ತಾ ಇರುತ್ತೆ. ನಾನು ಲಾಸ್ಟ್ ಟೈಮ್ ಕೇರಳಕ್ಕೆ ಹೋಗಿದ್ದಾಗ, ಅಂದರೆ ನಾನು ಬೇರೆ ಏನೋ ವಿಚಾರಕ್ಕೆ ಹೋಗಿತ್ತು, ಅಲ್ಲಿ ಒಬ್ಬರು ಆಂಟಿ ಇದ್ದಾನೆ, ಅವರು ಶಾಂತ ಅಂತ, ಅವ್ರಿಗೆ ಹೇಳ್ತಿದ್ರು ಅವರ ಫ್ಯಾಮ್ಲಿಲಿ ಆಲ್ಮೋಸ್ಟ್ ಒಂದು 40 ಜನರಿದ್ದಂಥ ದೊಡ್ಡ ಕುಟುಂಬ ಆಗುತ್ತೆ. ಅವರು ಮಗ ಅಂದರೆ ಬೇರೆ ಎಲ್ಲ ಹೆಣ್ಮಕ್ಳಿದ್ರು, ಒಂದು ಮಗುನ ತುಂಬ ಮುದ್ದಾಗಿ ಸಾಕ್ಬಿಟ್ಟಿದೆ. ಆ ಹುಡುಗ ಎಲ್ಲೋ US ಎಲ್ಲೋ ಓದ್ಕೊಂಡು ಬಂದಿರೋದು, ಬಹಳ ಚಿಕ್ಕ ವಯಸ್ಸು. ಅವನಿಗೆ ಮದುವೆ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ರಂತೆ. ಯಾವುದೇ ಥರದ ಸಮಸ್ಯೆ ಇಲ್ಲ, ಆರ್ಥಿಕವಾಗಿ ಬಹಳ ಸ್ಥಿತಿವಂತರಾಗಿದ್ರು ಅಂಥವ್ರು. ಫ್ಯಾಮಿಲಿ 40 ಜನ ಮುದ್ದಿನ ಮಗಂತರ ಅವನು. ಅಷ್ಟೂ ಜನ ಪ್ರೀತಿಸೋರವರು, ಬಹುದೊಡ್ಡ ಕುಟುಂಬ. ಇಷ್ಟೆಲ್ಲ ಇದ್ದು ಕೂಡ ಒಂದಿನ ಯಾವುದೇ ಥರದ ಸಮಸ್ಯೆ ಹಿಂದೆ ಆ ಹುಡುಗ ಯಾರಿದ್ದ ಅವನು ಮಠ. ಇವತ್ತಿಗೂ ಪಾಪ ಅವ್ರ ತಂದೆ ತಾಯಿಗಳು, ಅವ್ರ ದೊಡ್ಡಪ್ಪಂಗೆ ಮಕ್ಕಳಿಲ್ಲ, ಇವರೆಲ್ಲ ಸಫರ್ ಆಗೋದಿದೆ ಅಲ್ಲ ಇದು. ಅಂದರೆ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ಎಷ್ಟೋ ಸಂದರ್ಭಗಳಲ್ಲಿ ಪಾಪ ತಂದೆ ತಾಯಿಗಳು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ. ಈ ಮಕ್ಕಳು ಈ ಥರದೊಂದು ಡಿಸಿಷನ್ ತೊಗೊಳ್ಳೋದಾಗ್ಲಿ, ಇನ್ನು ಕೆಲವು ಮನೆಗಳಲ್ಲಿ ಹೆಣ್ಮಕ್ಳಾಗಿದ್ರೆ ಮಗಳ ತುಂಬ ಚೆನ್ನಾಗಿ ಮದುವೆ ಮಾಡಬೇಕು ಅಂತ ತಂದೆ ತಾಯಿ ಅಂದ್ಕೊಂಡಿರ್ತಾರೆ. ಆದರೆ ಆ ಮಗಳು ಮನೆ ಬಿಟ್ಟು ಓಡೋಗ್ಬಿಡ್ತಾಳೆ. ಈ ಥರದ್ದು ನೋವಿರುತ್ತೆ ಗೊತ್ತಲ್ಲ ತಂದೆ ತಾಯಿಗೆ. ಕಣ್ಮುಂದೆನೇ ಅವರ ಮಕ್ಕಳು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಯಾರಿಂದ ಏನಾದರೂ ಓಡೋಗೋದು, ಇದು ಯಾಕೆ ಮಾಡ್ತಾರೆ? ಆ ತಂದೆ ತಾಯಿಗಳು ಯಾಕೆ ಆ ನೋವು ಅನುಭವಿಸ್ಬೇಕಾಗತ್ತೆ? ಕೆಲವು ಏನಾಗುತ್ತೆ, ಇದು ತುಂಬಾ ಸೂಕ್ಷ್ಮವಾಗಿ ವಿಚಾರ. ನಾನೇನು ಹೇಳೋದಂದ್ರೆ ಈ 1.5 ಗಂಟೆಯಲ್ಲಿ ಜನಕ್ಕೆ ಏನು ಅರ್ಥ ಮಾಡ್ಕೋಬೇಕಾಗತ್ತೆ ಅಷ್ಟೇ ಸಿಗುತ್ತೆ. ಬಟ್ ಎಲ್ಲ ಜ್ಞಾನ ಇನ್ ಡೀಪ್ ಹೋದ್ರೇನೆ ನಮಗೆ ಅರ್ಥ ಆಗೋದು ಏನು ಅಂತ. ಬಟ್ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಯಾವ ಮನೆಗಳಲ್ಲಿ ಕೆಲವೊಂದು ಆತ್ಮಗಳು ಮಾಡ್ಕೊಳ್ಳೋದು ಅಂತ ಅಂದ್ರೆ, ಯಾರು ತುಂಬಾ ಮರ್ಯಾದಿ ಅಂತಿರ್ತಾರಲ್ಲ, ನೀವು ಅಬ್ಸರ್ವ್ ಮಾಡಿ ಅಂತ ಫ್ಯಾಮಿಲಿಗಳಲ್ಲೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವರು ಆ ಡಿಗ್ನಿಟಿ, ಮರ್ಯಾದಿ, ನಾನು ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಇದನ್ನ ಕಳ್ಕೋಬಾರ್ದು, ಆಮೇಲೆ ನಮ್ಮ ಮನೆ ಎಲ್ಲಾರ್ಗೂ ಮಾದರಿ ಆಗ್ಬೇಕು, ಈ ತರ ಯಾರು ಜಾಸ್ತಿ ಯೋಚನೆ ಮಾಡ್ತಾರೆ ಅಂತ ಮನೆಗಳಲ್ಲಿ ಆಗೋ ಚಾನ್ಸ್ ಇದೆ. ಯಾಕೆ ಅಂದ್ರೆ ಆ ಆತ್ಮ ನಿನ್ನ ಮರ್ಯಾದೆಯೆಲ್ಲ ಸೈಡ್ಗಿಡು, ನಿನ್ನ ಈ ಆಲೋಚನೆಗಳೆಲ್ಲ ಸೈಡ್ಗಿಡು, ಇದೆಲ್ಲ ಬಿಡು, ನೀನೇ ನಿಂದು ಕರೆಕ್ಟ್ ಇರಬೇಕು, ಅಥವಾ ನಾವು ಎಲ್ಲಾರ್ಗೂ ಮಾದರಿ ಆಗ್ಬೇಕು ಅಂತ ಕೆಲವೊಂದನ್ನೆಲ್ಲ ಹೇಟ್ ಮಾಡಬೇಡ, ಜಾತಿ ಮತ ಧರ್ಮ ಎಲ್ಲವನ್ನೂ ಸ್ವೀಕರಿಸು ಅನ್ನೋ ಪಾಠ ಕಲ್ಸಕ್ಕೆ ಕೆಲವು ಆತ್ಮಗಳು ಬಂದು ಮಾಡ್ಕೊಳ್ಳುತ್ತೆ. ಇನ್ನ ಆ ಆತ್ಮ ಅಂತ ಬಂದಾಗ ಅಫ್ಕೋರ್ಸ್ ಆ ನೋವನ್ನ ಆ ತಂದೆ ತಾಯಿಗೆ ಕೊಟ್ಟು ಹೋಗ್ಬೇಕಿರುತ್ತೆ. ಯಾಕಂದ್ರೆ ಯಾವ್ದಾದ್ರೂ ಒಂದು ಲೈಫಲ್ಲಿ ಇವರು ಅದೇ ತರದ ಒಂದು ನೋವನ್ನ ಆ ಆತ್ಮಕ್ಕೂ ಕೊಟ್ಟಿರ್ತಾರೆ. ಸೊ ಆ ಪಾಠ ಕಲ್ಸಿ ಹೋಗೋಕ್ಕೂ ಬಂದಿರುತ್ತೆ. ಅದಕ್ಕೆ ಹೇಳೋದು, ಆತ್ಮಹತ್ಯೆಗಳು ಜ್ಞಾನ ಪಡ್ಕೊಂತ ಅಂಥವು ಮಾಡ್ಕೊಳ್ಳೇಬಾರ್ದು ಅಂತ, ಕಂಪ್ಲೀಟ್ ಮಾಡೇ ಹೋಗ್ಬಿಡೋಣ ಲೈಫ್ನ ಅಂತ. ಸೇಮ್ ಈಗ ಆತ್ಮಹತ್ಯೆ ಆಗ್ಬೋದು ಅಥವಾ ಮಕ್ಕಳು ಓಡೋಗೋದಾಗ್ಬೋದು, ಇವೆಲ್ಲವೂ ಕೂಡ ಒಂದ್ ತರದ ನೋವನ್ನ ಪೇರೆಂಟ್ಸ್ಗಳಿಗೆ ಕೊಡಕ್ಕೇನೆ ಬರುತ್ತೆ, ಅರ್ಥ ಮಾಡ್ಸಕ್ಕೆ ಬರುತ್ತೆ, ಅವಮಾನ ಮಾಡ್ಸಕ್ಕೆ ಬರುತ್ತೆ. ರೀಸನ್ ಏನಂದ್ರೆ
ನೀನು ತುಂಬಾ ಏನು ಮೆರಿತಾ ಇದೆಯಾ, ಸೊ ಅದು ಸ್ವಲ್ಪ ಇಳಿಸು ನೀನು ಅಂತ ಹೇಳಿ. ನೀವು ನೋಡಿ ಯಾವುದೇ ಒಂದು ಇದರಲ್ಲಿ ಒಂದು ನಾನು ಡಿಗ್ನಿಟಿ ಹಾಗೆ ಹೀಗೆ ಅಂತ ಅಂತಿರ್ತಾರಲ್ಲ, ಅವ್ರ ಮನೆಗಳಲ್ಲಿ ಈ ಥರ ಯಾವ್ದಾದ್ರು ಇನ್ಸಿಡೆಂಟ್ ಆದಮೇಲೆ ಅವ್ರು ಸ್ವಲ್ಪ ತಗ್ತಾರೆ. ನಾನೇ ಹೆಚ್ಚು ಅನ್ನೋರು ಸ್ವಲ್ಪ ಕಡಿಮೆ ಆಗ್ತಾರೆ. ಯಾಕೆ ಬೇಕಪ್ಪ, ಆಲ್ರೆಡಿ ಮರ್ಯಾದೆ ಹೋಯ್ತು ಅಂತ. ಅವರು ನನ್ನ ಮಗಳು ಓಡೋದ್ಲು, ನಮ್ಮ ಮನೇಲಿ ಹಿಂಗಾಯ್ತು, ನನ್ನ ಮರ್ಯಾದೆ ಹೊರಟೋಯ್ತು ಅಂತ ಅನ್ಕೊಬಾರ್ದು. ಓಕೆ, ನಾನಿಷ್ಟು ಮೆರೆದಿದ್ದೆ, ಇದು ನನಗೆ ಒಂದು ಪಾಠ, ನಾನು ಹಿಂಗೆ ಇರುತ್ತೆ ಜೀವನ ಅನ್ಕೊಂಡಿದ್ದೆ, ಎಲ್ಲ ನನ್ನ ಕಂಟ್ರೋಲಲ್ಲಿ ಇರುತ್ತೆ ಅನ್ಕೊಂಡಿದ್ದೆ. ಇದು ಏನು ಗೊತ್ತಾ, ಈ ಸೋಲ್ ಲೆಸನ್ಸ್ ಇದೆಯಲ್ಲ, ಕರೆಕ್ಟಾಗಿ ನಾವು ಆತ್ಮಗಳ ಪಾಠ ಕರೆಕ್ಟಾಗಿ ಕಲ್ತ್ಬಿಟ್ರೆ, ಅದಕ್ಕೆ ಜೀವನಾನೇ ಸ್ಕೂಲು, ಜೀವನಾನೇ ಪಾಠ ಕಲಿಸುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದಕ್ಕೋಸ್ಕರನೇ. ಇವಾಗ ಇನ್ನೊಂದು ಟ್ರಾನ್ಸ್ಜೆಂಡರ್ ಮಕ್ಕಳುಗಳು ಇವತ್ತು ನಾನಾಗಲೇ ಏನೇನು ಹೇಳ್ದೆ ಅಲ್ವಾ, ಈಗ ನೋಡಿ ಆತ್ಮಹತ್ಯೆಗಳು ಆಗೋ ಮನೆಗಳಲ್ಲಾಗಿರ್ಬೋದು ಅಥವಾ ಇವೆಲ್ಲವೂ ಕೂಡ ಒಂದು ಪಾಠ ಕಲ್ಸಕ್ಕೆ ಬರುತ್ತೆ ಅಂತ. ಯಾರ ಮನೆಗಳಲ್ಲಿ ಹೆಣ್ಣು ಅಥವಾ ಗಂಡು, ಓಕೆ, ಇವರೇ ಶ್ರೇಷ್ಠ ಅನ್ನೋ ಈಗೋ ಹೆಚ್ಚು ಇರುತ್ತೆ ಒಂದು ಕುಟುಂಬದಲ್ಲಿ. ಅಂದರೆ ಗಂಡೇ ಶ್ರೇಷ್ಠ, ಹೆಣ್ಣೇ ಶ್ರೇಷ್ಠ, ಈ ಫೆಮಿನಿಸ್ಟ್ ಅಂತ ಹೇಳ್ತೀವಿ ಅಲ್ವಾ, ಸೊ ಹೆಣ್ಣೇ ಶ್ರೇಷ್ಠ ಅಥವಾ ಗಂಡೇ ಶ್ರೇಷ್ಠ ಅಂತ ಯಾರು ಡಾಮಿನೇಟ್ ಹೆಚ್ಚು ಮಾಡ್ತಾ ಇರ್ತಾರೆ, ಅಥವಾ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಹಠ ಯಾರ ಮನೆಯಲ್ಲಿ ಜಾಸ್ತಿ ಇರುತ್ತೆ, ಅಂಥವ್ರ ಫ್ಯಾಮಿಲಿಯಲ್ಲಿ ಏನು ಕ್ರಾಸ್ ಜೆಂಡರ್ ಮಕ್ಕಳು ಹುಟ್ಟಿ ಅದನ್ನ ಬ್ರೇಕ್ ಮಾಡ್ತಾರೆ. ಈಗ ಹೇಳಪ್ಪ, ಗಂಡು ಹೆಚ್ಚ ಹೆಣ್ಣು ಹೆಚ್ಚ, ಪಾಠ ಕಲಿಸ್ತಾರೆ ಅಷ್ಟು ಸ್ಟ್ರಾಂಗ್ ಆಗಿ. ನೀನು ಆಮೇಲೆ ಏನಂದ್ರೆ ಲೈಕ್ ಹಿಂಗಿದ್ರೇನೆ ನಾವು ಕಂಡೀಷನ್ ಹಿಂಗಿದ್ರೇನೆ ಬದುಕು ಅಂತಾರಲ್ವಾ, ಹಂಗಿಲ್ಲ ಅಂದ್ರೂ ಕೂಡ ಬದುಕು ಹೀಗಿದೆ ಅನ್ನೋ ಪಾಠ ಕಲ್ಸಕ್ಕೆ ಅಂತ ಒಂದು ಆತ್ಮಗಳು ಎಂಟ್ರಿ ಆಗುತ್ತೆ. ಅದೊಂದು ಸ್ಪೆಷಲ್ ಸೋಲ್. ಏನು ಹೇಳ್ತಾರೆ, ಈ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ನಾವು ದೂರೋದು ಅಥವಾ ಅವ್ರನ್ನ ಹೇಟ್ ಮಾಡೋದಕ್ಕಿಂತ, ಅದೊಂದು ಈ ಹೆಂಗೆ ವಿಕಲಚೇತನ ಮಕ್ಕಳುಗಳನ್ನ ನಾವು ದೇವರ ಮಕ್ಕಳು ಅಂತೀವೋ, ಹಾಗೆ ಈ ಎಲ್ಲ ಆತ್ಮಗಳು ಕೂಡ ಒಂದು ಸ್ಪೆಷಲ್ ಆತ್ಮಗಳು. ಒಂದು ಒಳ್ಳೆ ಪಾಠ ಕಲ್ಸಕ್ಕೆ ಬರುತ್ತೆ. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಬಿಟ್ಟು ಶಿವ ಶಕ್ತಿ ಎರಡೂ ಒಂದೇ ಅನ್ನೋ ಒಂದು ಅರ್ಥನ ಸಮಾಜಕ್ಕೆ ಮಾಡ್ಸಕ್ಕೂ ಕೂಡ ಈ ಥರದ ಆತ್ಮಗಳು ಎಂಟ್ರಿ ಆಗುತ್ತೆ. ನಮ್ಮಪ್ಪ ಯಾವಾಗಲೂ ನಂಗೆ ರೇಗ್ಸೋರು. ಆ್ಯಕ್ಚುಲಿ ನನಗೆ ಮೂಗುದ್ದ ಇರೋಗುತ್ತಲ್ಲ, ನಮ್ಮಪ್ಪನ ತಾತಂಗೂ ಹಾಗೆ ಇತ್ತತ್ತು. ಆಯ್ತಾ, ನಮ್ಮಪ್ಪ ಯಾವಾಗಲೂ ನಂಗೆ ಅದನ್ನು ಹೇಳ್ತಾ ಇದ್ದು, ನಮ್ಮ ತಾತನ ಥರನೇ ಇರೋದು ಈ ಒಂದು ಮೂಗು ನಿನಗೆ ಅಂತ. ಆದರೆ ಅಫ್ಕೋರ್ಸ್ ಈಗ ಪಾಡ್ಕಾಸ್ಟ್ ನೋಡ್ತಿರೋ ನಮ್ಮ ಎಷ್ಟೋ ಜನ ಸ್ನೇಹಿತರಿಗೂ ಹಂಗೆ ಇರುತ್ತೆ. ಈಗ ಉದಾಹರಣೆಗೆ ನಮ್ಮ ಮುಖದಲ್ಲಿ ಏನಾದರೂ ಒಂದು ಫೀಚರ್ಸ್ ಇದ್ದರೆ ಹೇಳ್ತಾರೆ, ನಿಮ್ಮ ಕಣ್ಣು ನಿಮ್ಮ ಅಜ್ಜಿ ಥರ, ಅಥವಾ ನೀನೇನಿದು ನಿಮ್ಮ ತಾತನು ಹಿಂಗೆ ಅರ್ಧ ಗಂಟೆ ಕಾಫಿ ಬೇಕು ಅಂತಿದ್ರು ಅಂತ. ಅಂದರೆ ನಮ್ಮ ಪೂರ್ವಜರು ಇರ್ತಾರಲ್ಲ, Correct. ನಮ್ಮ ಪಿತೃಗಳು, ಹ್ಮ್. ನಮ್ಮ ವಂಶಸ್ಥರು, ತಲೆತನ ಹಿಂದಿನ ಏನು 7 ಜನರೇಷನ್ ಯಾರೆಲ್ಲ ಇದ್ರು, ಹ್ಮ್. ಇವುಗಳು ನಮ್ಮ ವಂಶದಲ್ಲೇ ಹುಟ್ಟುತ್ತಾರ ಹ್ಮ್. ಅಥವಾ ನಾವುಗಳೇ ಅವ್ರು ಹಾಗಿರ್ತಿದ? ಹ್ಮ್. ಅಂದರೆ ಅದಾಗತ್ತಾ ಅದು? ಸಿ ಪೂರ್ವಜರು ನಮ್ಮ ಫ್ಯಾಮಿಲಿಯಲ್ಲಿ ರಿಪೀಟೆಡ್ಲಿ ಹುಟ್ಟುತ್ತಾರ ಅನ್ನೋದಕ್ಕೆ ಒಂದೇನಂತ ಅಂದ್ರೆ, ಕೆಲವು ಫ್ಯಾಮಿಲಿಗಳಲ್ಲಿ ಹುಟ್ಟೋ ಸಾಧ್ಯತೆ ಇರುತ್ತೆ. ಅಂದ್ರೆ ತಂದೆನೇ ಮಗು ಆಗಿ, ಅಂದ್ರೆ ತಂದೆನೇ ಮೊಮ್ಮಗು ಆಗಿ, ಅಂದ್ರೆ ತಾತ ಮೊಮ್ಮಗು ಒಟ್ನಲ್ಲಿ ಆಗಿ family ಬರೋದು ಹುಟ್ಟುತ್ತಾರೆ ಕೆಲವು ಫ್ಯಾಮಿಲಿಗಳಲ್ಲಿ. ಅಂದ್ರೆ ಅವರು ಅದಕ್ಕೆ ಪ್ರಾಪರ್ ರೀಸನ್ ಇರಬೇಕು, ಮತ್ತೆ ಈ ವಂಶದಲ್ಲಿ ನಾನು ಈ ಕೆಲಸ ಮಾಡಬೇಕಾಗಿದೆ ಅನ್ನೋ ಥರ ಇದ್ರೆ ಅವ್ರು ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಕೆಲವು ಸೋಲ್ ಬರಬೇಕಾದ್ರೆ, ನಾನು ಲಾಸ್ಟಲ್ಲೂ ಹೇಳಿದ್ದೆ, ಅಂದ್ರೆ ಪೂರ್ವಜರಿಂದ ಗೈಡೆನ್ಸ್ ಕೂಡ ತಗೊಂಡು ಬರುತ್ತೆ ಅಂತ. ಆವಾಗ ಪೂರ್ವಜರು ನನ್ನ ಈ ಕೆಲಸ ಕಂಪ್ಲೀಟ್ ಮಾಡಿಲ್ಲ, ಇದನ್ನ ಒಂದು ಸ್ವಲ್ಪ ನೀನು ಮಾಡು ಅಂತಲೂ ಕಳಿಸೋದಿರುತ್ತೆ. ಸೊ ಅವಾಗ ಹೇಳೋಕ್ಕಾಗಲ್ಲ, ಕೆಲವೊಂದು ಟೈಮು ಅವ್ರ ಥರನೇ ನಾವು ಕಾಣಿಸ್ತೀವಿ, ಅವ್ರ ಥರನೇ ನಡ್ಕೊತೀವಿ, ಅವ್ರ ಥರನೇ ಬಿಹೇವ್ ಮಾಡ್ತೀವಿ ಅಂದಾಗ ಅದೆಲ್ಲವೂ ಬಂದಿರುತ್ತೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ವಂಶದಲ್ಲಿರೋರೇ ಯಾರೋ ಹುಟ್ಟಿರ್ತಾರೆ. ಒಂದೊಂದು ಸಲ ಅಂತೂ ನಮ್ಮ ವಂಶದಲ್ಲಿ ಯಾರೂ ಇಲ್ವಲ್ಲಪ್ಪ ಹಿಂಗೆ, ಇವನು ಹಿಂಗೆ ಹುಟ್ಟದ ಅಂತಾರೆ. ಸೊ ಆ ಥರ ಡಿವೈನ್ ಸೋಲ್ಗಳು ಬರುತ್ತೆ ಒಂದೊಂದು ಸಲ. ಈಗ ಒಂದು ಹೆಣ್ಮಗಳು ಗರ್ಭಿಣಿ ಆಗಬೇಕು, ಒಂದು ಒಳ್ಳೆ ಮಗುಗೆ ಜನ್ಮ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಂಥ ಟೈಮಲ್ಲಿ, ಒಳ್ಳೆ ಮಗು ಒಂದು ಸುಂದರವಾದಂಥ ಕುಟುಂಬಕ್ಕೆ ಎಂಟ್ರಿ ಕೊಡಬೇಕು ಅಂದರೆ ಆ ಕುಟುಂಬ ಹೇಗಿರಬೇಕು? ಇದು ನಾನೇನು ಹೇಳ್ತೀನಿ ಅಂತ ಅಂದರೆ, ಒಂದು ಕುಟುಂಬ ಅಥವಾ ತಂದೆ ತಾಯಿ ಎರಡನ್ನೂ ನಾವು ತಗೊಳ್ಳೋದಾದ್ರೆ, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಸ್ಪಿರಿಚುವಲಿ ಈ 4 ಆ್ಯಂಗಲಲ್ಲೂ ಯಾವ ಥರ ಪ್ರಿಪೇರ್ ಆಗಬೇಕು ಅಂದರೆ, ಅದಕ್ಕೆ ಏನಂದರೆ, ನೀವು ಗರ್ಭಧಾರಣೆ ಮಾಡೋಕ್ಕೆ ಮಿನಿಮಮ್ 3 to 6 ಮಂತ್ಸ್ ಮುಂಚೆನೇ ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀವಿ. ಯಾಕೆ ಅಂತ ಅಂದರೆ,
ನೀವು ಏನು ಥಿಂಕ್ ಮಾಡಕ್ಕೆ ಶುರು ಮಾಡ್ತೀರಾ ಅಲ್ಲ, ಸೊ ಮಿನಿಮಮ್ 3 to 6 ಮಂತ್ಸ್ ಹಿಂದೆಯಿಂದಾನೇ ನೀವು ಅದಕ್ಕೆ ಬೇಕಾಗಿರುವಂತಹ ಅಟ್ರಾಕ್ಷನ್ಸ್ ನಿಮ್ಗೆ ಆ ಥರದ್ದಕ್ಕೆ ನೀವು ಪ್ರಿಪೇರ್ ಆಗ್ತಾ ಇರ್ತೀರಾ ಒಂದು ಅಂತ. ಫೌಂಡೇಶನ್. ಫೌಂಡೇಶನ್ನೇ ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಎಕ್ಸಾಮ್ ಟೈಮಲ್ಲೆಲ್ಲ ನಾವು ಪ್ರಿಪೇರ್ ಆಗಬೇಕಾಗಿರೋದು. ಎಕ್ಸಾಮ್ ಬರ್ತಿದೆ ಅಂತ ಅಂದರೆ ಅಟ್ಲೀಸ್ಟ್ ನಾವು ಒಂದು 3 ತಿಂಗಳು 6 ತಿಂಗಳು ಮುಂಚೆನೇ ನಾವು ಪ್ರಿಪೇರ್ ಆಗಿದ್ರೆ ಎಕ್ಸಾಮ್ ಬರೆಯೋದು ಎಷ್ಟು ಈಸಿನೋ ಹಾಗೆ ಒಂದು ನಮ್ಮ ಗರ್ಭಕ್ಕೆ ಬರಬೇಕಾದ್ರೆ 3 to 6 ಮಂತ್ಸ್ ಬಿಫೋರ್ ಮಾಡಿಕೊಂಡ್ರೆ ಒಳ್ಳೆಯದು. ಹೇಗೆ ಮೆಂಟಲಿ ಹೆಂಗೆ ಪ್ರಿಪೇರ್ ಆಗಬೇಕು ಅಂದರೆ ಈ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋ ಸಮಯದಲ್ಲಿ ಗಂಡ ಆಗಲಿ ಹೆಂಡತಿ ಆಗಲಿ ಯಾವುದೇ ಕಾರಣಕ್ಕೂ ಜಗಳ ಆಡೋದು, ಕೋಪ ಮಾಡ್ಕೊಳ್ಳೋದು, ಅಥವಾ ಇನ್ನು ದೈಹಿಕವಾಗಿ ಅಂತ ಬಂದರೆ ಡ್ರಿಂಕ್ಸ್ ಮಾಡೋದು, ಬಲವಂತ ಪಡಿಸೋದು, ಡ್ರಿಂಕ್ಸ್ ಮಾಡಿ ಅವರು ಅಟೆಂಪ್ಟ್ ಮಾಡೋದು, ಆಮೇಲೆ ಇಷ್ಟ ಇಲ್ಲದೆ ಸ್ಪಂದಿಸೋದು, ಇವೆಲ್ಲವೂ ಕೂಡ ರಾಂಗ್ ಆ್ಯಕ್ಚುಲಿ. ಯಾವುದೇ ಥರದ ತಪ್ಪು ದಾರಿ ಹಿಡಿದೆ ಒಂದು ಡಿವೈನ್ ಸೋಲ್ ಅಂದರೆ ಒಂದು ದೈವಿಕವಾದಂಥ ಮಗುನ ಪಡಿಬೇಕು ಅಂದರೆ, ಅಥವಾ ದೈವಿಕವಾದಂಥ ಮಗುನ ಪಡೆಯೋದು ಹೇಗೆ? ಸೊ ನೀವೊಂದು ಒಳ್ಳೆ ಸೋಲ್ನ ನಿಮ್ಮ ಗರ್ಭಕ್ಕೆ ಕರಿಬೇಕು, ನಿಮ್ಮ ಕುಟುಂಬಕ್ಕೆ ಒಂದು ಡಿವೈನ್ ಸೋಲ್ ಬರಬೇಕು ಅಂತ ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಶಾಂತವಾಗಿ ಏನು ಒಂದು ಪ್ರಾರ್ಥನೆ ಮಾಡಿ. ಅದೊಂದು ಏನು ಹೇಳ್ತಾರೆ ಗೊತ್ತಾ, ಒಂದು ತಾಯಿ ಅಂದರೆ ಒಂದು ಆತ್ಮಕ್ಕೆ ಈ ಭೂಮಿಗೆ ಬರೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಂತಂದರೆ ಇದು ಒಂದು ರೀತಿ ಗರ್ಭಗುಡಿ ಅಂತ ಯಾಕೆ ಹೇಳ್ತಾರೆ? ಗರ್ಭ ಅಂದರೆ ಲೈಕ್ ಗರ್ಭ ಅಂತ ಏನಕ್ಕೆ ಹೋಲಿಸ್ತಾರೆ? ದೇವರಿರುವಂತಹ ಮೂಲ ಸ್ಥಾನ ಕೂಡ ನಮಗೆ ಗರ್ಭಗುಡಿ ಅಂತಲೇ ಹೇಳ್ತಾರೆ. ಅಂದರೆ ಅಷ್ಟು ಒಂದು ಪವಿತ್ರವಾದ ಸ್ಥಳ ಅದು. ಹಾಗಾಗಿ ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಎಮೋಷ್ನಲಿ ಇವರು ಶಾಂತವಾಗಿರಬೇಕು. ಮೆಂಟಲಿ ಯಾವ ಜಗಳಗಳು, ಕೋಪಗಳು, ಒತ್ತಾಯಗಳಿರಬಾರ್ದು. ಫಿಸಿಕಲಿ ಇವರು ಕುಡಿಯೋದು ಅಥವಾ ನಾನ್ ವೆಜ್ ತಿಂದು ಅಥವಾ ಈ ಏನು ಹೇಳ್ತಾರೆ ಸಾತ್ವಿಕ ಆಹಾರಗಳನ್ನು ಸೇವಿಸಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಅವಾಗೆಲ್ಲ ಫಸ್ಟ್ ನೈಟಿಗೆ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಮಾಡ್ತಾಯಿದ್ರು. ಇವಾಗ ಹಂಗಿಲ್ಲ. ಸೊ ಅದು ಮದುವೆ ಆಗೋಕ್ಕೆ ಮುಂಚೆನೇ ಫಸ್ಟ್ ನೈಟ್ಸ್ಗಳಾಗೋಗ್ಬಿಟ್ಟಿರುತ್ತೆ. ಸೊ ಅದು ಎಷ್ಟೊಂದು ನೈಟ್ಸ್ ಆಗಿರುತ್ತೆ. ಬಟ್ ಅದೆಲ್ಲ ಇಡ್ತಾ ಇದ್ರು ಆವಾಗ. ಅಂದರೆ ಶಾಸ್ತ್ರಗಳ ಪ್ರಕಾರ ಆ ಒಂದು ಟೈಮ್ ಅಂತ ಇಡ್ತಾ ಇದ್ದಿದ್ದೆ ಆ ಡಿವೈನ್ ಟೈಮಲ್ಲಿ ಗರ್ಭಧಾರಣೆ ಆದರೆ ಒಳ್ಳೆ ಸೋಲ್ಗಳು ಬರುತ್ತೆ ಅಂತ. ಸೊ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ, ಸ್ಪಿರಿಚುಲಿ ಎಲ್ಲ ರೀತಿಯಲ್ಲೂ ಗಂಡ ಹೆಂಡತಿ ಇಬ್ಬರು ಪ್ರಿಪೇರ್ ಆಗಬೇಕು. ವಿತ್ ಕುಟುಂಬದವರು ಸಹ ಅದಕ್ಕೆ ಸಹಕರಿಸಬೇಕು. ಈಗ ಈ ಪಾಡ್ಕಾಸ್ಟ್ ನೋಡ್ತಾ ಗರ್ಭ ಸಂಸ್ಕಾರ ಅಂತ ನಾವೇನು ಮಾತಾಡ್ತಿದ್ದೀವಲ್ಲ, ಈಗ ಓಕೆ ಮಕ್ಕಳು ಮುಂದೆ ಪ್ಲ್ಯಾನ್ ಮಾಡ್ತಿರೋರಿಗೆ ಓಕೆ ಈಗ ಪಾಡ್ಕಾಸ್ಟ್ ನೋಡಿನೋ ಅಥವಾ ನೆಕ್ಸ್ಟ್ ನಿಮ್ದೊಂದು ವರ್ಕ್ಶಾಪ್ ಜಾಯ್ನ್ ಆಗಿನೋ ಇದೆಲ್ಲ ತಿಳ್ಕೊಬೋದು. ಈಗ ಆಲ್ರೆಡಿ ಕ್ಯಾರಿ ಆಗಿರ್ತಾರಲ್ಲ ಹೆಣ್ಮಕ್ಳು, ಅವ್ರದ್ದು ಈ ಪಾಡ್ಕಾಸ್ಟ್ ಬರಬಾರ್ದಿತ್ತ ಒಂದು ಸ್ವಲ್ಪ ದಿನ ಮುಂಚೆನೇ ಬರಬಾರ್ದಿತ್ತ ಅಂತ ಅನಿಸಿರುತ್ತೆ. ಈಗ ಅವರು ಈ ಪಾಡ್ಕಾಸ್ಟ್ ನೋಡ್ತಿದ್ರೆ ಅವರು ಕೂಡ ಈ ಬೆನಿಫಿಟ್ಸ್ ತೊಗೊಬೋದಾ? ಓಕೆ ಇವಾಗ ಏನು ಮಾಡ್ಬೋದು ಅಂದರೆ ಅಟ್ಲೀಸ್ಟ್ ಇವಾಗ ಅವರು 9 ತಿಂಗಳೇ ಆಗಿದ್ರೂ ಕೂಡ ಈಗಲಿಂದನೂ ಕೂಡ ನಾವು ಇವತ್ತಿನ ಜನ್ರೇಷನ್ಗೆ ನಾನು ಹೇಳ್ತೀನಿ ಅಂದರೆ ಹೊಪ್ಪನೊಪ್ಪನೋ ಇದೆ ಟೆಕ್ನಿಕ್. ನಮಗೆಲ್ಲ ಗೊತ್ತಿರಂಗೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಥ್ಯಾಂಕ್ ಯು, ಥ್ಯಾಂಕ್ ಯು, ಐ ಲವ್ ಯು, ಈ 4 ಸೆಂಟೆನ್ಸ್ನ ಹೇಳ್ಕೊಳ್ಳೋದ್ರಿಂದ ಅಂದರೆ ಡೈಲಿ ಅಟ್ಲೀಸ್ಟ್ 108 ಟೈಮ್ಸ್ ಎದ್ದ ತಕ್ಷಣ ಗರ್ಭದ ಅಂದರೆ ತಮ್ಮ ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ಅವರು ಪ್ರಾರ್ಥನೆ ಮಾಡಬೇಕು. ಅಂದರೆ ಯಾವ ಆತ್ಮ ನನ್ನ ಗರ್ಭದಲ್ಲಿ ಬಂದಿದೆ, ಸೊ ನಿಮಗೆ ನಾನು ಕಾಯ್ತಾ ಇದ್ದೀನಿ, ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಯಾವುದಾದ್ರೂ ಲೈಫಲ್ಲಿ ನಾನು ನಿಮ್ಗೆ ಏನಾದರೂ ಬೇಜಾರು ಮಾಡಿದರೆ, ಹರ್ಟ್ ಮಾಡಿದರೆ, ಅಥವಾ ನೀವು ಏನಾದರೂ ಅನ್ವಾಂಟೆಡ್ ಕಾರ್ಮಿಕ್ ಇದನ್ನು ಕ್ಯಾರಿ ಮಾಡ್ತಾ ಇದ್ರು ಕೂಡ ನೀವು ಅದನ್ನೆಲ್ಲ ಕ್ಷಮಿಸಿ ಹೀಲ್ ಮಾಡ್ಕೊಳ್ಳಿ, ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ ಅವ್ರು 108 ಟೈಮ್ಸ್ ಹೇಳ್ಕೊಳ್ಳೋದ್ರಿಂದ, ಅಥವಾ ಅದ್ರ ಜೊತೆಗೆ ಕೆಲವು ಮಂತ್ರಗಳು, ಕೃಷ್ಣನ ಮಂತ್ರಗಳು, ಏನು ಓಂ ನಮೋ ಭಗವತೆ ವಾಸುದೇವಾಯ, ಇದನ್ನ ಇಷ್ಟವಾಗಿರೋದು ಸ್ಪೆಷಲಿ ಬಾಲಕೃಷ್ಣ, ಬಾಲಶಿವ, ಬಾಲಗಣಪ ಈ ಥರದ್ದನ್ನ ಅವರು ಕೇಳೋದ್ರಿಂದ, ದುರ್ಗಾ ಜಪ ಎಲ್ಲ ಮಾಡೋದ್ರಿಂದ ಕೂಡ ಈಗ ಬರ್ತಿರೋದಕ್ಕೂ ಕೂಡ ಒಂದು ಅಲರ್ಟ್ ಆಗುತ್ತೆ. ಓಕೆ ಅಂದರೆ ಏನು ಹೇಳ್ತಾರೆ ಗೊತ್ತಾ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತೀವಲ್ಲ, ಹಾಗೆ ಅಟ್ಲೀಸ್ಟ್ ಅವಾಗಿಂದ ಪ್ರಿಪೇರ್ ಆಗಿಲ್ಲ ಅಂದರೂ ಈಗ ಮಾಡ್ಕೊಂಡ್ರು ಕೂಡ ಒಂದು ಬಂದ ಮೇಲಾದರೂ ಆ ಮಗು ಟ್ರೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಮೇನ್ ಪಿಕ್ಚರ್ ಶುರು ಎಷ್ಟಕ್ಕೂ ಗರ್ಭ ಸಂಸ್ಕಾರ ಅಂದರೆ ಏನು? ಗರ್ಭ ಸಂಸ್ಕಾರ ಅಂತ ಅಂದರೆ, ಸಂಸ್ಕಾರ ಅಂದರೆ ವೆರಿ ಸಿಂಪಲ್, ನಾವು ಏನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂತಹ ಪ್ಯಾಟ್ರನ್ಸ್ಗಳೇನಿದೆ ಅದನ್ನು ನಾವು ಸಂಸ್ಕಾರ ಅನ್ಬೋದು. ಅದಕ್ಕೆ ಸಂಸ್ಕರಣೆ ಎಲ್ಲ ಒಟ್ಟಿಗೆ ಇಟ್ಕೊಂಡಿರುವಂಥದ್ದು ಅಂತ. ಸೊ ಉಪನಿಷತ್ಗಳಲ್ಲೂ ಕೂಡ ಗರ್ಭ ಸಂಸ್ಕಾರದ ಬಗ್ಗೆ ಹೇಳಿದ್ದಾರೆ. ಗರ್ಭ ಸಂಸ್ಕಾರ ಅಂದರೆ ನಾವು ತುಂಬ ಸಿಂಪಲ್ಲಾಗಿ ಹೇಳೋದಾದರೆ, ನಾವು ಬುದ್ಧಿ ಮಗು ಹುಟ್ಟಿದ ಮೇಲೆ ಸ್ಕೂಲಿಗೆ ಹಾಕಿ ಶಿಕ್ಷಣ ಏನು ಕೊಡ್ತೀವೋ
ಅದು ಮಗು ಗರ್ಭದಲ್ಲಿ ಇದ್ದಾಗಲೇ ಕೊಡುವಂತಹ ಜ್ಞಾನವನ್ನ ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ. ಸಂಸ್ಕಾರ ಅಂತ ಅಂದ್ರೆ ನಮ್ಗೆಲ್ಲರಿಗೂ ಆಸೆ ಕನಸು ಏನಿರುತ್ತೆ, ನಮಗೆ ಹುಟ್ಟುವಂತ ಮಗು ಏನು ನೋಡಕ್ಕೂ ಚೆನ್ನಾಗಿರ್ಬೇಕು, ಅಥವಾ ಸಾಧನೆ ಮಾಡಬೇಕು, ಮಹಾನ್ ವ್ಯಕ್ತಿತ್ವ ಆಗಿರ್ಬೇಕು, ದೈವಿ ಶಕ್ತಿ ಇರೋ ಮಕ್ಕಳು ಬರಬೇಕು ಅಂತ ಏನು ಬಯಸ್ತೀವಿ. ಸೊ ಪ್ರತಿಯೊಬ್ಬರೂ ಕೂಡ ಜ್ಞಾನ ತಗೊಂಡ್ರೆ, ಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ಎಂಥ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಹಾಗೆ. ಸೊ ನಾವು ಗರ್ಭದಲ್ಲೇನೆ ಆ ಸಂಸ್ಕಾರಗಳನ್ನ ಕೊಟ್ರೆ, ಏನೇನೆಲ್ಲ ಒಳ್ಳೊಳ್ಳೆ ಸಂಸ್ಕಾರಗಳನ್ನ ಕೊಡ್ಬೇಕು, ಒಬ್ಬ ವ್ಯಕ್ತಿ ಬೆಳೀತಾ 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 ತಂದೆ ತಾಯಿ ಗುರುಗಳು ಸಮಾಜ ಏನೆಲ್ಲ ಒಳ್ಳೇದನ್ನ ಕಲಿಸ್ಬೇಕೋ ಅದೆಲ್ಲವೂ ಗರ್ಭದಲ್ಲೇ ಆ ಸಂಸ್ಕಾರಗಳನ್ನ ಕೊಟ್ಟು ಕಲಿಸೋ ಅಂತ ಒಂದು ವಿಧಾನ ಇದು. ಸೊ ಇದನ್ನ ಗರ್ಭ ಸಂಸ್ಕಾರ ಅಂತ ಹೇಳಿ ಕರೀತಾರೆ. ಸಂಸ್ಕಾರಗಳಲ್ಲಿ ಮೊದಲನೇ ಸಂಸ್ಕಾರನೇ ಗರ್ಭಧಾನ ಸಂಸ್ಕಾರ ಅಂತಾನೂ ಇದೆ. ಈಗ ನಾವು ಇಷ್ಟೊತ್ತು ಏನು ಮಾತಾಡೋದು ಈ ಗರ್ಭ ಸಂಸ್ಕಾರ. ಸೊ ಈ ಗರ್ಭ ಸಂಸ್ಕಾರನ ಯಾವಾಗ ಶುರು ಮಾಡಬೇಕು? ಗರ್ಭ ಸಂಸ್ಕಾರ ಅಂತಂದ್ರೆ ನಾನು ಹೇಳೋದೇನಂದ್ರೆ, ಇದನ್ನ ಈಗ ಆಲ್ರೆಡಿ ಅವರು ಗರ್ಭಧಾರಣೆ ಮಾಡಿದ್ದಾರೆ ಅನ್ಕೊಳ್ಳಿ, ಚಿಕ್ಕದಾಗಿ ಶುರು ಮಾಡ್ಬೋದು. ನಾವೆಲ್ಲ ಕೇಳಿರ್ತೀವಿ, ಡಾಕ್ಟರ್ಸ್ಗಳು ಕೂಡ ಸಜೆಸ್ಟ್ ಮಾಡ್ತಾರೆ. ಅಂಡ್ ಇನ್ನೊಂದು ವಿಚಾರ ನಾನು ಹೇಳಬೇಕು, ದೆಹಲಿಯಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ರಿಸರ್ಚ್ ಕೂಡ ಮಾಡಿದ್ದಾರೆ. 200 ಜನ ಗರ್ಭಿಣಿಯರ ಮೇಲೆ ಒಂದು ರಿಸರ್ಚ್ ಮಾಡ್ತಾರೆ. ಅಂದ್ರೆ ಕೆಲವ್ರಿಗೆ ಒಂದು ಗ್ರೂಪ್ ಗರ್ಭಿಣಿಯರಿಗೆ ನಾರ್ಮಲ್ ಅವರು ಹೇಗೆ ಲೈಫ್ ಲೀಡ್ ಮಾಡಬೇಕು ಹಾಗೆ, ಇನ್ನೊಂದು ಸ್ವಲ್ಪ ಗರ್ಭಿಣಿಯರಿಗೆ ಗರ್ಭ ಸಂಸ್ಕಾರದ ಜ್ಞಾನವನ್ನ ಕೊಡ್ತಾರೆ ಫಸ್ಟ್ ತಿಂಗಳಿಂದ. ಸೊ ಒಂದು ಮೊದಲನೇ ತಿಂಗಳಿಂದಾನೇ ಅವ್ರಿಗೆ ಟ್ರೈನ್ ಮಾಡ್ತಾರೆ, ಗರ್ಭ ಸಂಸ್ಕಾರ ಕೊಡ್ತಾರೆ. ಕೊನೆಯಲ್ಲಿ ಅಬ್ಸರ್ವ್ ಮಾಡಿದಾಗ 94% ಅಷ್ಟು ಹೆಲ್ತ್, ಮೆಂಟಲಿ ಫಿಸಿಕಲಿ ಅಂದ್ರೆ ಸ್ಟ್ರೆಸ್ ಲೆವೆಲ್ಲು ಅಥವಾ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಇರುವಂಥದ್ದು, ಅಥವಾ ಮಗು ನಾರ್ಮಲ್ ಡೆಲಿವರಿ ಆಗಿರುವಂಥದ್ದು. ಆಮೇಲೆ ನಾರ್ಮಲ್ ಡೆಲಿವರಿ ಅನ್ನೋದು ಫಿಸಿಕಲಿನೂ ಬರುತ್ತೆ, ಆದರೆ ಮೆಂಟಲಿ ಸ್ಟ್ರೆಸ್ ಕಡಿಮೆ ಇರುವಂಥದ್ದು, ಆರೋಗ್ಯವಾಗಿರುವಂಥದ್ದು, ವೆಯ್ಟ್ ಕರೆಕ್ಟಾಗಿರುವಂಥದ್ದು, ಆಮೇಲೆ ತಾಯಿದಿರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಆಗದೆ ಇರುವಂಥದ್ದು ಗರ್ಭ ಸಂಸ್ಕಾರ ಮಾಡ್ಕೊಂಡಿರೋ ಮಕ್ಕಳಲ್ಲಿ ಇದೆ. ಅಂದ್ರೆ ಇದರ ರಿಸರ್ಚ್ ಮೇಲೆ ಹೇಳಿದೆ 94% ಅಷ್ಟು ಹೆಲ್ದಿ ಬೇಬಿ ಅಂಡ್ ಹೆಲ್ದಿ ಮದರ್ ಕ್ರಿಯೇಟ್ ಆಗಿದೆ ಇದರಲ್ಲಿ ಅಂತ ಒಂದು ಡಾಕ್ಟರ್ಸ್ಗಳ ರಿಸರ್ಚ್ ಮಾಡಿರೋದು ಇದರಲ್ಲಿ. ಸೊ ಅಂಡ್ ನಾನು ಹೇಳೋದೇನು ಗೊತ್ತಾ, ಎಲ್ಲರೂ ಯಾರು ನೋಡ್ತಿರ್ತಾರ ಇದೆಲ್ಲ ಗೂಗಲ್ಗೆ ಹೋಗ್ಬಿಟ್ಟು ಗರ್ಭ ಸಂಸ್ಕಾರಣೆ ಮಾಡಿದಂತಹ ಮಕ್ಕಳು ಬಗ್ಗೆ ಮಾಹಿತಿಗಳು ಅಂತ ನೀವು ಹೊಡೆದ್ರೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಇನ್ಫಾರ್ಮೇಷನ್ಸ್ ಬರುತ್ತೆ. ಅಂದರೆ ಎಷ್ಟು ಇಂಪಾರ್ಟೆಂಟ್ ಈ ಜ್ಞಾನ ಅಂತ. ಅದಕ್ಕೆ ಮೆಡಿಕಲ್ ಈವನ್ ಡಾಕ್ಟ್ರುಗಳು ಏನು ಹೇಳ್ತಾರೆ ಹೇಳಿ, ನೋಡಮ್ಮ ಸ್ಟ್ರೆಸ್ ತೊಗೊಬೇಡಿ, ಟೆನ್ಷನ್ ತೊಗೊಬೇಡಿ, ಆಮೇಲೆ ಮನೆಯವರೆಲ್ಲ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೇನು ಇಷ್ಟ ಅದನ್ನು ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ. ಅಂದರೆ ಡಾಕ್ಟರ್ಸು ಅವರ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ, ಆಧ್ಯಾತ್ಮ ಸಂಸ್ಕಾರ ಅಂತ ಹೇಳುತ್ತೆ ಅಷ್ಟೆ. ಸೊ ಎಲ್ಲ ಒಂದೇನೆ. ಅದಕ್ಕೆ ಪ್ರೆಗ್ನೆಂಟ್ ಆದಾಗ ಮನೇಲಿ ಚೆನ್ನಾಗಿರೋ ಮಗು ಫೋಟೋ ಹಾಕ್ತಾರೆ, ಕೃಷ್ಣನ್ ಫೋಟೋ ಹಾಕ್ತಾರೆ, ಧ್ಯಾನ ಮಾಡಿಸ್ತಾರೆ, ಮಂತ್ರ ಮಾಡಿಸ್ತಾರೆ. ಹಾಗೆ ಮೊದಲನೇದು ಇದನ್ನ ಹೇಗ್ ಮಾಡಬೇಕು ಅಂದ್ರೆ, ಈವನ್ ತುಂಬಾ ಸಿಂಪಲ್ ಆಗಿರೋ ಕೆಲವೊಂದು ಹ್ಯಾಬಿಟ್ಸ್ಗಳು ಅಂತ ಇದೆ. ಈಗ ಒಳ್ಳೊಳ್ಳೆ ಹ್ಯಾಬಿಟ್ಸ್ಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಲೈಫ್ ಹೆಂಗ್ ಬದಲಾಗುತ್ತೋ, ಸೊ ಪ್ರೆಗ್ನೆಂಟ್ ವುಮನ್ ಅಂದ್ರೆ ಯಾರೆಲ್ಲ ಈಗ ಗರ್ಭಧಾರಣೆ ಮಾಡ್ಕೊಂಡಿದ್ದಾರೆ ಅಥವಾ ಆಗಬೇಕು ಅಂತ ಪ್ಲಾನಿಂಗ್ ಅಲ್ಲಿದ್ದಾರೆ, ಈಗ್ಲಿಂದಾನೇ ಸಾತ್ವಿಕ ಆಹಾರಗಳನ್ನ ಹೆಚ್ಚು ತಗೊಳ್ಳಿ. ಒಂದು ಧ್ಯಾನ, ಮೆಡಿಟೇಷನ್ ಮಾಡಿ. ಆಮೇಲೆ ನಿಮಗೆ ಯಾವ ಥರದ ಒಂದು ಮಗು ಬೇಕು, ಓಕೆ, ಡಿವೈನ್ ಸೋಲ್ನ ನೀವು ಅಟ್ರಾಕ್ಟ್ ಮಾಡಿ. ನಿಮ್ಮ ರೂಮ್ಗಳಲ್ಲಿ, ಮನೆಗಳಲ್ಲಿ ಒಳ್ಳೊಳ್ಳೆ ಫೋಟೋಸ್ಗಳನ್ನು, ಒಳ್ಳೊಳ್ಳೆ ಕೋಟ್ ಅಂದರೆ ಒಳ್ಳೊಳ್ಳೆ ಪದಗಳನ್ನು, ಪಾಸಿಟಿವ್ ಅಫರ್ಮೇಷನ್ಸ್ ಇರುವಂತಹ ಫೋಟೋಸ್ಗಳನ್ನು ಹಾಕ್ಕೊಳ್ಳಿ. ಮೊಬೈಲಲ್ಲಿ ಆಗಿರ್ಬೋದು. ಆ್ಯಂಡ್ ಆದಷ್ಟು ನೀವು ಯಾವುದೇ ವೀಡಿಯೋಸ್ಗಳನ್ನು ನೋಡಿದ್ರೂ ಕೂಡ ಪಾಸಿಟಿವ್ ವೀಡಿಯೋಸ್ಗಳನ್ನು ನೋಡಿ. ಹಾರರ್ ಮೂವಿಗಳು, ಈ ಥರದ್ದು ಕೆಲವೊಂದನ್ನ ಈ ಒಂದು 9 ಮಂತ್ಸ್ ಯಾವುದೇ ನಾರ್ಮಲಿ ನೋಡೋದು ಬೇಡ, ಬಟ್ ಈ 9 ಮಂತ್ಸ್ ಅಂತೂ ನೋಡಕ್ಕೆ ಹೋಗಲೇಬೇಡಿ. ಸಾಕಷ್ಟು ಮಂತ್ರಗಳಿದೆ, ಮಂತ್ರಗಳನ್ನು ಕೇಳಿಸ್ಕೊಳ್ಳಿ, ಸಂಗೀತವನ್ನು ಕೇಳಿಸಿ, ಮೆಲೋಡಿ ಮ್ಯೂಸಿಕ್ನ ಕೇಳಿಸ್ಕೊಳ್ಳಿ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ. ಇನ್ನು ಏನೆಲ್ಲ ಮಾಡ್ಬೋದು ಅಂದರೆ, ಈಗ ಬೆಳಗ್ಗೆ ಬೇಗ ಎದ್ದೊಳ್ಳೋದಾಗಿರ್ಬೋದು. ಆ್ಯಂಡ್ ತುಂಬ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಲೇಸಿ ಆಗೋದು ಬೇಡ. ಈ ಟೈಮಲ್ಲೂ ಕೂಡ ಯೋಗ ಮಾಡ್ಬೋದು. ಯೋಗ ಮಾಡಿ ಅಂದರೆ ಕರೆಕ್ಟಾಗಿ ಫಸ್ಟ್ ಮಂತಿಂದ 3rd ಮಂತ್ ತನಕ ಯಾವ ಯೋಗ ಮಾಡಬೇಕು ಅದನ್ನು ತಿಳ್ಕೊಂಡು ಮಾಡಿ. ಆಹಾರಗಳಲ್ಲಿ ಬೆಳಗ್ಗೆ ಸೂರ್ಯನ ಬೆಳಕನ್ನ ನೀವು ತಗೊಳ್ಳೋದಾಗಿರ್ಬೋದು. ಆ್ಯಂಡ್ ಆಯಿಲ್ ಮಸಾಜ್, ಸ್ಪೆಷಲಿ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಹೊಟ್ಟೆಗಾಗಿರ್ಬೋದು ಪ್ರತಿ ಸಲ. ಆಮೇಲೆ ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ನೀರು ಕುಡಿಬೇಕಾದ್ರೆ, ಆಯಿಲ್ ಮಸಾಜ್ ಮಾಡ್ಕೊಬೇಕಾದ್ರೆ, ಸೂರ್ಯನ ಒಂದು ಕಿರಣ ನಿಮ್ಮ ಮೇಲೆ ಬೀಳಬೇಕಾದ್ರೆ ಪ್ರತಿ ಸಲ ನಿಮ್ಮ ಮನಸ್ಸಲ್ಲಿ ಒಂದೇ ಓಡ್ತಾ ಇರಲಿ, ನಾನು ನನ್ನ ಗರ್ಭದಲ್ಲಿ ಹುಟ್ಟುತ್ತಾ ಇರುವಂತಹ ಮಗು ಆರೋಗ್ಯವಾಗಿದೆ,
ಆ್ಯಂಡ್ ದೈವಿ ಶಕ್ತಿಯ ರಕ್ಷಣೆಯಲ್ಲಿ ನಾನು ನನ್ನ ಮಗು ಸುರಕ್ಷಿತವಾಗಿದ್ದೀವಿ ಅಂತ ಯಾವಾಗಲೂ ನೀವು ಹೇಳ್ಕೊಳ್ತಾನೆ ಇರಿ. ಐ ಆಮ್ ಪ್ರೊಟೆಕ್ಟೆಡ್, ನನ್ನ ಮಗು ಪ್ರೊಟೆಕ್ಟ್ ಇದೆ ಅಂತ ಹೇಳಿ. ಆಮೇಲೆ ನಿಮ್ಮ ಮಗು ಜೊತೆ ಚೆನ್ನಾಗಿ ಮಾತಾಡಿ. ಅಂದರೆ ಯಾವಾಗಲೂ ಇವಾಗ ನೀವು ಒಂಟಿ ಅಲ್ಲ, ಗರ್ಭಿಣಿಯರು ನಾರ್ಮಲಿ ಯಾವಾಗಲೂ ಒಂಟಿತನ ಇಲ್ಲ. ಸ್ಪೆಷಲಿ ಗರ್ಭಿಣಿಯರ ಒಂದು ಸ್ಪೆಷಲ್ ಕ್ವಾಲಿಟಿ ಏನಂತಂದರೆ ನೀವು ಇವಾಗ ಒಬ್ಬರ ಜೊತೇಲಿದ್ದೀರಾ ಆಲ್ರೆಡಿ. ಸೊ ಹಾಗಾಗಿ ನಿಮಗೆ ಹೆಚ್ಚು ನಿಮ್ಮನ್ನ ಕಾಳಜಿ ತಗೊಳ್ಳಿ. ಸೆಲ್ಫ್ ಲವ್ ಆ್ಯಂಡ್ ನಿಮ್ಮ ಮಗು ಜೊತೆಗೆ ಚೆನ್ನಾಗಿ ಮಾತಾಡಿ. ನೀವು ಬರ್ತಾ ಇರೋದಕ್ಕೆ ನಂಗೆ ತುಂಬ ಖುಷಿ ಇದೆ, ನಿಮ್ಮ ಬರುವಿಕೆಗೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಈ ಲೈಫಲ್ಲಿ ನನಗೆ ತಾಯಿ ಅನ್ನೋ ಒಂದು ಜವಾಬ್ದಾರಿ ಮತ್ತು ಅವಕಾಶನ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಲೈಫಲ್ಲಿ ನೀವು ಬಂದಮೇಲೆ ನಿಮಗೆಲ್ಲ ಥರದ ಸಹಕಾರ, ತಾಯಿಯಾಗಿ ಮತ್ತು ತಂದೆಯಾಗಿ ಇಡೀ ಕುಟುಂಬ ನಿಮಗೆ ಸಹಕರಿಸ್ತೀವಿ. ನನಗೇನಾದರೂ ಕಲಿಸ್ಬೇಕು ಅಂತ ಇದ್ದರೆ ಅದನ್ನು ನೀವು ಬಹಳ ಆರಾಮಾಗಿ ಒಳ್ಳೆ ರೀತಿಯಲ್ಲಿ ನನಗೂ ಕಲಿಸಿ. ನಾನು ನಿಮಗೇನಾದರೂ ಕಲಿಸ್ಬೇಕು ಅಂತಿದ್ರೆ ಖಂಡಿತ ಕಲಿಸ್ತೀನಿ. ಸೊ ನಾನು, ನೀವು, ನಮ್ಮ ಕುಟುಂಬ ಎಲ್ಲ ಸೇರಿ ಒಂದು ಒಳ್ಳೆಯ ಬದುಕನ್ನು ನಾವು ಜೀವಿಸೋಣ. ಸೊ ಈ ಒಂದು ಲೈಫಲ್ಲಿ ನೀವು ಮಹಾನ್ ವ್ಯಕ್ತಿಯಾಗಿ ಅಂತ ಅದ್ರ ಜೊತೆ ಮಾತಾಡಿ. ನೀವೆಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ, ನಿಮ್ಮ ಹೊಟ್ಟೆಯಲ್ಲಿ ಮಗು ಕೂಡ ನಿಮಗೆ ವಾಪಸ್ ರೆಸ್ಪಾನ್ಸ್ ಮಾಡುತ್ತೆ. ಯಾರಿಗಾದರೂ ಆ ಥರ ಅನುಭವಗಳಾಗಿದ್ದರೂ ಸಹ ನೀವು ಕಮೆಂಟಲ್ಲಿ ಶೇರ್ ಮಾಡಿ. ಆ್ಯಂಡ್ ಒಳ್ಳೊಳ್ಳೆಯವ್ರ ಜೊತೆ ಮಾತಾಡಿ, ಒಳ್ಳೊಳ್ಳೆಯದನ್ನು ಮಾತಾಡಿ, ಒಳ್ಳೊಳ್ಳೆ ಸಂಘಗಳನ್ನು ಮಾಡಿ. ಫೈನಲಿ ನನ್ನ ಒಂದೇ ರಿಕ್ವೆಸ್ಟ್ ಏನಂದರೆ, ನಮ್ಮ ಈ ಭೂಮಿಗೆ ಒಳ್ಳೊಳ್ಳೆ ದೈವಿ ಶಕ್ತಿ ಇರುವಂತಹ, ದೈವಿ ಗುಣ ಇರುವಂತಹ ಮಕ್ಕಳನ್ನು ತರೋ ಕೆಪಾಸಿಟಿ ಇರೋದು ಸ್ಪೆಷಲಿ ಪೇರೆಂಟ್ಸ್, ತಂದೆ ತಾಯಿಗೆ. ಸೊ ಅದರಲ್ಲೂ ತಾಯಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಒಂದೊಳ್ಳೆ ಆತ್ಮ ಭೂಮಿಗೆ ಬರೋಕ್ಕೆ ನೀವು ಅಲರ್ಟ್ ಆಗಿ, ನೀವು ಚೆನ್ನಾಗಿರಿ, ನೀವು ಕಲೀರಿ. ಆ್ಯಂಡ್ ಒಳ್ಳೆ ಮಗುಗೆ ಎಲ್ಲರೂ ಯಾರೆಲ್ಲ ನೆಕ್ಸ್ಟು ಜನ್ಮ ಕೊಡ್ಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಕೂಡ ದೈವಿ ಮಕ್ಕಳುಗಳಿಗೆ ಜನ್ಮ ಕೊಡಿ ಅಂತ ನಾನು ಕೂಡ ಪ್ರೇಯರ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಒಂದು ಜೋರು ಸೌಂಡ್ ಹಾಕ್ಬೇಕಂತ ಇದ್ದೀರಾ ಅಂದ್ಕೊಳ್ಳಿ. ಅದು ಮಿಕ್ಸಿ ಆಗ್ಬೋದು ಅಥವಾ ಗ್ರೈಂಡರ್ ಆಗ್ಬೋದು. ಯಾವುದೋ ಮೂವಿ ನೋಡ್ತಿರ್ತೀರಾ ಅಥವಾ ಅಲ್ಲೆಲ್ಲೋ ಒಂದು ಕಡೆ ಸಡನ್ನಾಗಿ ತಮಟೆ ಸೌಂಡ್ ಬರುತ್ತೆ ಅಂದ್ಕೊಳ್ಳಿ, ಅದೇ ಆಗಿರ್ಬೋದು. ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಅನಿಶ್ಚಿತತೆ, ಏನಾದರೂ ಅನ್ಸರ್ಟನಿಟಿ ನಡಿಬೋದು, ಅಥವಾ ಸಾವಾಗಿರ್ಬೋದು, ಏನೇ ಆಗಿರ್ಬೋದು. ನೀವು ರಿಯಾಕ್ಟ್ ಮಾಡೋಕ್ಕೆ ಮುಂಚೆ, ನೀವು ಮಿಕ್ಸಿ ಆನ್ ಮಾಡೋಕ್ಕೆ ಮುಂಚೆ, ನೀವು ಗ್ರೈಂಡ್ರ್ ಆನ್ ಮಾಡೋಕ್ಕೆ ಮುಂಚೆ, ಅಥವಾ ನೀವು ಜೋರಾಗಿ ಸೌಂಡ್ ಕೊಡೋಕ್ಕೆ ಮುಂಚೆ, ಅಥವಾ ನೀವು ಯಾವುದೋ ಒಂದು ಸಾವನ್ನು ನೀವು ಕೇಳಿಸ್ಕೊಳ್ತೀರಾ, ಅದಕ್ಕೆ ನೀವು ರಿಯಾಕ್ಟ್ ಮಾಡೋಕ್ಕೆ ಮುಂಚೆ ಒಂಚೂರು ಪಾಸ್ ಕೊಟ್ಟು ಮಗುಗೆ ಹೇಳಿ, ಈಗ ನಾನು ಮಿಕ್ಸಿ ಆನ್ ಮಾಡ್ತಾ ಇದ್ದೀನಿ, ಅದ್ರ ಸೌಂಡ್ ತುಂಬ ಜೋರಾಗಿರುತ್ತೆ, ಬಟ್ ನೀನು ಅದನ್ನು ಆರಾಮಾಗಿ ಎಕ್ಸೆಪ್ಟ್ ಮಾಡ್ಕೊ, ಧೈರ್ಯವಾಗಿರು, ನಾನಿದ್ದೀನಿ ಅನ್ನೋ ಒಂದು ಮಾತನ್ನು ನೀವು ನಿಮ್ಮ ಗರ್ಭದ ಮೇಲೆ ಕೈ ಇಟ್ಬಿಟ್ಟು ಹೇಳಿ, ಆಮೇಲೆ ನೀವು ಸೌಂಡ್ ಕೊಡಿ. ಅದಕ್ಕೆ ಅವಾಗೆಲ್ಲ ದೊಡ್ಡವರು ಗರ್ಭಿಣಿಯರು ಮಲಗಿದ್ರೆ ಎಬ್ಬಿಸ್ಬೇಡ, ಜೋರಾಗಿ ಸೌಂಡ್ ಮಾಡಬೇಡ, ಸಡನ್ನಾಗಿ ಅವ್ರಿಗೆ ಶಾಕ್ ಥರ ಅನಿಸ್ಬಾರ್ದು ಅಂತ ಹೇಳ್ತಿದ್ರು. ಯಾಕೆ ಅಂದರೆ ಮಗು ಗಾಬರಿ ಆಗುತ್ತೆ. ನಾವು ಎದೊಳ್ತೀವಿ, ಬಟ್ ಒಳಗಡೆ ಮಗು ಗಾಬರಿ ಆಗುತ್ತೆ. ಹಾಗಾಗಿ ಏನೇ ಒಂದು ಕೆಲಸ ಮಾಡೋಕ್ಕೆ ಮುಂಚೆ, ಈವನ್ ಸಾವೇ ಆಗಿರ್ಬೋದು, ಓಕೆ ಇವಾಗ ನಮ್ಮ ಮನೇಲಿ ಈ ಥರ ಅನಿಶ್ಚಿತತೆ ನಡೆದಿದೆ, ನನಗೆ ತೊಗೊಳಕ್ಕೆ ಕಷ್ಟ ಆಗ್ತಾ ಇದೆ ಇದನ್ನು, ಆದರೂ ಕೂಡ ಇದೇ ಜೀವನ, ಈ ಸಾವು ನೋವು ಎಲ್ಲವೂ ಲೈಫು, ಇದನ್ನು ನಾವು ಒಪ್ಕೊಳ್ಳೇಬೇಕು, ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೊ ನೀನು ಇಂಥದ್ದೆಲ್ಲ ನೋಡೋದಕ್ಕೆ ಧೈರ್ಯವಾಗಿ ಪ್ರಿಪೇರ್ ಆಗು, ಬದುಕನ್ನು ಚೆನ್ನಾಗಿ ಎದುರಿಸು. ಸೊ ಅಂತ ಹೇಳಿ ನೀವು ರೆಸ್ಪಾಂಡ್ ಮಾಡಬೇಕು. ಸೊ ಅದು ನೀವು ಫಸ್ಟು ಟ್ರೈನ್ ಆಗಬೇಕು. ಅದಕ್ಕೆ ಈ ಥರದ್ದು ಏನಾದ್ರು ಕೆಲಸ ಮಾಡೋಕ್ಕೆ ಮುಂಚೆ ಫಸ್ಟು ನಿಮ್ಮ ಗರ್ಭದಲ್ಲಿರುವಂತಹ ಜೀವಾತ್ಮದ ಜೊತೆ ಕಮ್ಯುನಿಕೇಟ್ ಮಾಡಿ, ಆಮೇಲೆ ನೀವು ಕೆಲಸಗಳನ್ನ ಮಾಡಿದ್ರೆ ಮಗು ಅಲರ್ಟ್ ಆಗುತ್ತೆ. ಆಸ್ ಯೂಶುವಲ್ ವಂಡರ್ಫುಲ್ ಪಾಡ್ಕಾಸ್ಟ್. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ, ಸಾರಿ ಹುಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.